ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುತ್ಪಾದಾಚಾರ್ಯಭ್ಯೋ ನಮಃ ಭಾರತೀ ನಮಃ ಸರಸ್ವತೀ ನಮಃ ವಾಯುವೇ ನಮಃ ಬ್ರಹ್ಮಣೇ ನಮಃ ಮಹಾಲಕ್ಷ್ಮೀ ನಮಃ ತತ್ವಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತಿಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಂನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಶ್ರೀವೆಂಕಟಲಸಚ್ಛೈಲವಾಸೀದಾಸಿಕೃತಾಮರಃ ಛಾಯೆಯಾ ಪಾತುಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಪಾದಮೂಲಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ಯಸ್ಯತಾಂ ಶೇಷ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಚರಣಾಂಭೋಜ ಮಾನಸಂ ಕವಿಪುಂಗಂ ಶ್ರೀಮದ್ವಿದ್ಯಾ ಪ್ರಸನ್ನಾಬ್ಧಿಂ ಗುರುಂ ವಂದೇ ನಿರಂತರಂ. ನಿನ್ನೆ ದಿವಸ ಗುರುಗಳ ಅನುಗ್ರಹ, ಅದರಿಂದ ಭಗವಂತನ ಹರಿವಾಯುಗಳ ಜ್ಞಾನಕ್ಕೆ ಕಾರಣ ಬಹುಮುಖ್ಯವಾಗಿರ್ತಕ್ಕಂತಹ ಮಾರ್ಗ. ಆದ್ದರಿಂದ ಗುರುಗಳು, ಸಂಸ್ಥಾನಾಧಿಪತಿಗಳು ಕರಕಮಲ ಸಂಜಾತತ್ವದಿಂದ ಪ್ರಣವೋಪದೇಶವನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾವಾರಧಿ ತೀರ್ಥರ ಅವರ ಗುಣಗಾನವನ್ನು ಮಾಡ್ತಕ್ಕಂಥವರಾಗಿ 1930ರಿಂದ 1969ವರೆಗೆ ಹೆಚ್ಚು ಕಡಿಮೆ 39 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಸಾಮ್ರಾಜ್ಯವನ್ನು ಆಳ್ತಕ್ಕಂಥವರಾಗಿ ಸವ್ಯಸಾಚಿಗಳಂತೆ ಅವರು ವಿರಾಜಮಾನರಾಗಿದ್ದರು. ಇಂತಹ ಪರಂಪರೆಯಲ್ಲಿ ಅನೇಕ ಮಂದಿಗಳನ್ನು ಸ್ತೋತ್ರ ಮಾಡ್ತಾರೆ. ಆದರೆ ಅದರಲ್ಲಿ ಮಧ್ಯ ಆಯ್ದುಕೊಂಡಿರ್ತಕ್ಕಂಥ ಭಾಗವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಸಾಕ್ಷಾತ್ ಈ ಮಠದಲ್ಲಿ ದಶಮೋ ಮತ್ಸಮೋ ಭವೇತ್ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರ. ಲೋಕದಲ್ಲಿ ಶ್ರೀಮದ್ ಆಚಾರ್ಯರಿಗೆ ನಿರ್ಣಯಾಚಾರ್ಯರು ಅಂತ ಕರೀತಾರೆ. ಯಾತಕ್ಕೆ ಕರೀತಾರೆ ಅಂದರೆ, ಸನ್ಯಾಸಿಗಳು ಆನಂದ ತೀರ್ಥರು ಎಂಬುದಾಗಿ ಪ್ರಸಿದ್ಧವಾದ ನಾಮಾಂಕಿತ, ಅದು ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕದಲ್ಲಿ ಇಟ್ಟಂಥ ಹೆಸರು. ಆದರೆ ನಿರ್ಣಯಾಚಾರ್ಯರು ಅಂತ ಕೂಗ್ತಾರಲ್ಲ ಅಂದರೆ, ಅವರಿಂದ ರಚಿಸಲ್ಪಟ್ಟಿರತಕ್ಕಂಥ ಸರ್ವಮೂಲದಲ್ಲಿ ನಿರ್ಣಯ ಸರ್ವಶಾಸ್ತ್ರಗಳಿಗೆ ನಿರ್ಣಯವಾಗಿದೆ. ಆದ್ದರಿಂದ ಅಂತಹ ಗ್ರಂಥದ ಹೆಸರಿನಿಂದಲೇ ಕೂಗ್ತಕ್ಕಂಥದ್ದು ಪ್ರಸಿದ್ಧಿ. ಅತೇವ ನಿರ್ಣಯಾಚಾರ್ಯರು. ಹಾಗೆ ಮುಂದೆ ಟೀಕಾಚಾರ್ಯರು ಅಂತ ಕರೀತಾರೆ. ಟೀಕೆಯೇ ಸರ್ವಮೂಲಕ್ಕೆ ಪ್ರಧಾನವಾಗಿರ್ತಕ್ಕಂಥ ಮಹಾದ್ವಾರ. ಅಂಥ ಟೀಕೆಯನ್ನು ರಚಿಸಿರ್ತಕ್ಕಂಥ ಜಯತೀರ್ಥರನ್ನು ಟೀಕಾಚಾರ್ಯರು ಅಂತ ಕರೀತಕ್ಕಂಥವರಾಗುತ್ತಾರೆ. ಹಾಗೆ ಮುಂದೆ ಶ್ರೀಪಾದರಾಜರು ವಾಗ್ವಜ್ರ ಎಂಬತಕ್ಕಂಥ ಗ್ರಂಥವನ್ನು ರಚಿಸಿ ಲೋಕವಿಖ್ಯಾತರಾದ್ದರಿಂದ ವಾಗ್ವಜ್ರಕಾರರು ಅಂತ ಕರೀತಕ್ಕಂಥವರಾಗುತ್ತಾರೆ. ಹಾಗೆ ಚಂದ್ರಿಕಾಚಾರ್ಯರು ಅಂತ ಕರೆಯೋದು ಲೋಕಪ್ರಸಿದ್ಧ, ವ್ಯಾಸತ್ರಯಾದಿಗಳ ಮುಖಾಂತರವಾಗಿ. ಹೀಗೆ ಬರ್ತಾ 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 ರಘುನಾಥ ತೀರ್ಥರು ಎಂಬತಕ್ಕಂಥವರು ವ್ಯಾಸರಾಜ ಗುರುಸಾರ್ವಭೌಮರಿಂದ 10ನೇ ತಲೆಮಾರಿನವರು. ಆದರೆ ಇವರನ್ನು ಶೇಷಚಂದ್ರಿಕಾಚಾರ್ಯರು ಅಂತ ಕರೀತಾರೆ. ಯಾಕೆ ಅಂತಂದರೆ, ಚಂದ್ರಿಕೆ 2 ಅಧ್ಯಾಯಗಳು ಬಾಕಿ ಇರ್ತಕ್ಕಂಥ ಕಾಲದಲ್ಲಿ ಯಾರು ಬರೀತಾರೆ ಇದನ್ನು ಮುಂದಕ್ಕೆ ಅಂತ ಶಿಷ್ಯರುಗಳು ಪ್ರಶ್ನೆ ಮಾಡಿರ್ತಕ್ಕಂಥ ಕಾಲದಲ್ಲಿ ಶ್ರೀಮದ್ ಚಂದ್ರಿಕಾಚಾರ್ಯರೇ ಸ್ಪಷ್ಟವಾಗಿ ಹೇಳ್ತಾ, ದಶಮೋ ಮತ್ಸಮೋ ಭವೇ, 10ನೇ ತಲೆಮಾರಿನವನು ನನಗೆ ಸಮನಾಗಿರ್ತಕ್ಕಂಥ ಅವನು ಈ ಗ್ರಂಥವನ್ನು ಪೂರ್ಣ ಮಾಡ್ತಾನೆ. ಇಲ್ಲಿ ಯಾವ ಸಂಶಯಕ್ಕೂ ಕಾರಣ ಇಲ್ಲ. ಲೇಖನಗಳು ತರಾವರಿ ಹೊರಡುತ್ತೆ, ಅದಕ್ಕೆ ಲೇಖನಕ್ಕೆ ಲೇಖನಗಳೇ ಉತ್ತರ. ಬರೆಯೋರು ಇರ್ತಾರೆ, ಬರೀದೇ ಇರೋರು ಇರ್ತಾರೆ, ಹುಚ್ಚು ಲೇಖನಗಳು ಅಂತ ಸುಮ್ಮನೂ ಇರ್ತಾರೆ. ಬರೆಯೋಕ್ಕಾಗದೇ ಇರುವಂಥ ಪರಿಸ್ಥಿತಿಯ ಸನ್ನಿವೇಶಗಳು ಕೂಡ ಈ ಕಾಲದಲ್ಲಿ ಇರುತ್ತಾದ್ದರಿಂದ ಹೆದರಿಕೆಗೂ ಬಿಡ್ತಾರೆ, ಸಂಖ್ಯಾಬಲಕ್ಕೂ ಬಿಡ್ತಾರೆ, ವಿಷಯದ ನ್ಯೂನ್ಯತೆಗೋಸ್ಕರನೂ ಬಿಡ್ತಾರೆ, ಅಲ್ಪಸಂಖ್ಯಾತರಿಗೋಸ್ಕರನೂ ಬಿಡ್ತಾರೆ. ಇದೆಲ್ಲವೂ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರವೇ. ಆದ್ದರಿಂದ ತರಾವರಿ ಲೇಖನಗಳು ಹೊರಡುತ್ತೆ, ಇಲ್ಲಿ ಸಂಶಯ ಪಡಬೇಕಾದ್ದಿಲ್ಲ. ಯಾಕೆ ಅಂದರೆ ಪ್ರತ್ಯಕ್ಷವಾಗಿ ಸಿದ್ಧವಾಗಿರ್ತಕ್ಕಂಥ ಈ ಗ್ರಂಥದ ಸಾಮ್ಯವನ್ನು ನೋಡಿಬಿಟ್ರೆ ಏಕ ವ್ಯಕ್ತಿಕೃತವಾಗಿರ್ತಕ್ಕಂಥ ಸಾಮ್ಯತೆ ಆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಇದೆ ಎಂಬತಕ್ಕಂಥದ್ದು ಜ್ಞಾನಿಗಳ ವಿದ್ವಾಂಸರ ಅಭಿಪ್ರಾಯ. ಆದ್ದರಿಂದ ಆ ಮಾತು ಎಂದಿಗೂ ಸುಳ್ಳವಾಗುವುದಿಲ್ಲ. ಅಂತ ರಘುನಾಥ ತೀರ್ಥರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇವರು 126 ವರ್ಷಗಳ ಕಾಲ ದೀರ್ಘಾವಧಿಯಲ್ಲಿ
ಬದುಕಿದವರು ಶೇಷಚಂದ್ರಿಕಾಚಾರ್ಯ. ತಮಿಳುನಾಡಿನಿಂದ ಈ ಕರ್ನಾಟಕಕ್ಕೆ ಬರ್ತಾ ಯಾವ ಪ್ರಸಿದ್ಧವಾಗಿರ್ತಕ್ಕಂಥ ಕಾವೇರಿ ಕಪಿಲ ಸ್ಫಟಿಕ ನದಿಗಳ ಸಂಗಮ, ಕಾಶಿಗಿಂತ ಒಂದು ಗುಂಜ, ಪುಣ್ಯ ಜ್ಞಾನ ಭಕ್ತಿ ಪ್ರಾಪ್ತಿ ಜಾಸ್ತಿ ಎಂಬುದಾಗಿ ಸ್ವಯಂ ವ್ಯಕ್ತ ಸ್ಥಳದಲ್ಲಿ ಸಾಕ್ಷಾತ್ ನರಸಿಂಹದೇವರು ಕೈನಲ್ಲಿ ಒಂದು ಗುಂಜಾಮಣಿಯನ್ನು ಹಿಡ್ಕೊಂಡಿರ್ತಕ್ಕಂಥದ್ದು ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ಅಂತ ಕರೀತಾರೆ. ಇದು ಕಾಶಿಯಲ್ಲಿ ಹೇಗೆ ಬಿಂದು ಮಾಧವನಿಂದ ವಿಶ್ವನಾಥನಿಂದ ಹೇಗೆ ಪ್ರಸಿದ್ಧವಾಗಿದೆಯೋ ಹಾಗಿಲ್ಲಿ ಅಗಸ್ತೇಶ್ವರ, ಗುಂಜಾ ನರಸಿಂಹ, ಹನುಮಂತೇಶ್ವರ, ಬ್ರಹ್ಮಾಶ್ವತ್ಥ ಇತ್ಯಾದಿಗಳಿಂದ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಪ್ರಯಾಗ ಕಾಶಿಗಿಂತಲೂ ಕೂಡ ಒಂದು ಗುಂಜಿ ಪುಣ್ಯವನ್ನು, ಕ್ಷೇತ್ರದ ಮಹಿಮೆಯ ತಿಳಿಸ್ಕೊಡುತ್ತೆ. ಆದ್ದರಿಂದ ಗುಂಜನ್ನು ಹಿಡ್ಕೊಂಡಿದ್ದಾನಂತೆ ಸ್ವಾಮಿ. ಇದನ್ನು ಈಗಲೂ ಕೂಡ ನಾವು ದರ್ಶನವನ್ನು ಮಾಡಬಹುದು. ಇಂಥ ಪುರಾಣೋಕ್ತವಾಗಿರ್ತಕ್ಕಂಥ ಗುಂಜಾ ನರಸಿಂಹನನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಧರ್ಮದೇವತಾ ತಾನು ಕಣಿಯನ್ನು ಹೇಳ್ತಕ್ಕಂಥ ಕಾಲಕ್ಕೆ ಪ್ರಾರಂಭದಲ್ಲಿ ಭಾರತಾದ್ಯಂತ ಇರತಕ್ಕಂಥ ಸ್ವಯಂ ವ್ಯಕ್ತ ಸ್ಥಳಗಳನ್ನು ತಾನು ಸ್ಮರಣೆ ಮಾಡಿ ತೋರಿಸ್ತಾನೆ ಭಗವಂತ. ಅಲ್ಲಿ ಗುಂಜಾ ನರಸಿಂಹನ ಸ್ಮರಣೆಯನ್ನು ಕೂಡ ಮಾಡಿದ್ದಾನೆ. ಅನ್ನಬೇಕಾದರೆ ಈ ಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಯಾರು ತಾನೇ ಮಾಡ್ತಾರೆ. ಪ್ರಯಾಗದಲ್ಲಿ ಹೇಗೆ ಗಂಗಾ ಯಮುನ ವ್ಯಕ್ತವಾಗಿ ಸರಸ್ವತಿ ಅವ್ಯಕ್ತಳಾಗಿ ಇದ್ದಾಳು, ಹಾಗಿಲ್ಲಿ ಕಾವೇರಿ ಕಪಿಲ ವ್ಯಕ್ತವಾಗಿದ್ದು ಸ್ಫಟಿಕ ಮುಕ್ತಿ ಸರೋವರ ಎಂಬತಕ್ಕಂಥ ಹೆಸರಿನಿಂದ ಕರೆಸಿಕೊಳ್ತಕ್ಕಂಥದ್ದು ಅವ್ಯಕ್ತವಾಗಿ ಇದೆ. ಆದ್ದರಿಂದ ಇದು ಪ್ರಯಾಗದಂತೆಯೇ ಇರತಕ್ಕಂಥದ್ದು ಎಂಬುದಾಗಿ ಪುರಾಣಾಂತರಗಳಲ್ಲಿ ವರ್ಣನೆ ಎಂಬತಕ್ಕಂಥದ್ದು ಮಾಡ್ತಾರೆ. ಆದರೆ ಇಲ್ಲಿಗೆ ಯಾಕೆ ಬಂದರು ರಘುನಾಥ ತೀರ್ಥರು ಅಂತ ಹೇಳಿದರೆ, ಬ್ರಹ್ಮಾಶ್ವತ್ವದ ಕೆಳಗೆ ತಾವು ಬೃಂದಾವನವಾಗಬೇಕು ಎಂಬುದಾಗಿ ಮೊದಲೇ ಸಂಕಲ್ಪ ಮಾಡಿದ್ದಾರೆ. ಅದರಿಂದ ತಮ್ಮ ಅಂತ್ಯಕಾಲವನ್ನು ತಿಳಿದು ಮ್ಯಾನಾದೊಳಗೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ಬ್ರಹ್ಮಾಶ್ವತ್ವದ ಕೆಳಗೆ ತಾವು ಬೃಂದಾವನಸ್ಥರಾದರು. ಅಷ್ಟೊತ್ತಿಗೆ ಸರಿಯಾಗಿ ಹೈದರಾಲಿಯ ಆಳ್ವಿಕೆ, ಅಲ್ಲಿರ್ತಕ್ಕಂಥ ಅನೇಕ ಮಂದಿಗಳು ಹೈದರಾಲಿಗೆ ಕಂಪ್ಲೇಂಟ್ ಕೊಟ್ಟರು. ಸ್ವಾಮಿ, ಇದು ದೊಡ್ಡ ಕ್ಷೇತ್ರ, ಇಲ್ಲಿ ಒಂದು ಸಮಾಧಿ ಆಗಿಬಿಟ್ಟಿದೆ, ಆದ್ದರಿಂದ ಇದನ್ನು ತೆಗೆಸಬೇಕು ಎಂಬುದಾಗಿ. ಇದು ನಾನು ಹೇಳ್ತಾ ಇರೋದಲ್ಲ, ಗೆಜೆಟ್ಟಲ್ಲಿ ಇರ್ತಕ್ಕಂಥ ವಿಚಾರವನ್ನು ನಿಮಗೆ ಮಾತಾಡ್ತಾ ಇದ್ದೆ. ಪುಷ್ಕರಾಚಾರ್ಯ ಒಂದು ಮಾತಾಡ್ತಾರೆ ಅಂದರೆ ಒಂದು ಪ್ರಮಾಣವೋ ಒಂದು ಅದಕ್ಕೆ ಬೇಕಾದಂಥ ಒಂದು ದಾಖಲಾತಿ ಇಲ್ಲದೆ ಯಾವತ್ತೂ ಮಾತಾಡೋದಿಲ್ಲ. ಯಾಕೆ ಅಂದರೆ ನನ್ನ 30 ವರ್ಷದ ಅನುಭವವನ್ನು ನಿಮಗೆ ಹೇಳ್ತಾ ಇದ್ದೆ. ಯಾವತ್ತೂ ಒಂದು ವಿಷಯವನ್ನು ಸಾರ್ವತ್ರಿಕವಾಗಿ ಮಾತನಾಡಬೇಕಾದರೆ ಅದರ ಬಗ್ಗೆ ಹಿನ್ನೆಲೆಯಾದ ಸರಿಯಾದ ದಾಖಲಾತಿಗಳು ಇರಬೇಕು. ತಪ್ಪು ಗ್ರಹಿಕೆಗಳಿಂದ ನಮಗೆ ತೋರಿದಂಥ ವಿಷಯಗಳನ್ನು ಸಮಾಜದಲ್ಲಿ ಇಟ್ಟು ಸಮಾಜದ ಸ್ವಸ್ಥವನ್ನು ಕೆದಕಬಾರದು. ಕೆದಕಬೇಕು ಅನ್ನೋದಿದ್ದರೆ ಅದರ ಹಿನ್ನೆಲೆಯ ದಾಖಲಾತಿ ಪರಿಪೂರ್ಣವಾಗಿರಬೇಕು, ಅದು ನಿರ್ದುಷ್ಟವಾಗಿರಬೇಕು. ಆದ್ದರಿಂದ ಇದು ಗೌರ್ಮೆಂಟ್ ಗೆಜೆಟ್ಟು. ಇವತ್ತು ಕೂಡ ಗೌರ್ಮೆಂಟಿನಿಂದ 24 ಆಣೆ ಸಂಬಳ ಅಲ್ಲಿ ಅರ್ಚಕರಿಗೆ ಬರ್ತಾ ಇದೆ. ಇದು ಎಲ್ಲ ಕಡೆಯೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಕಂಪ್ಲೇಂಟ್ ಹೋದ ಮೇಲೆ ಹೈದರಾಲಿ ಮಾರನೇ ದಿನ 24 ಗಂಟೆ ಒಳಗಡೆ ಈ ಸಮಾಧಿಯನ್ನು ತೆಗಿಬೇಕು ಎಂಬುದಾಗಿ ಆರ್ಡರ್ ಮಾಡಿದ್ನಂತೆ. ಅವರ ಸ್ವಂತ ಶಿಷ್ಯರೇ ಜಗನ್ನಾಥ ಯತಿಗಳು, ಜಗನ್ನಾಥ ತೀರ್ಥರು. ಕೆಲವರ ಲೇಖನ ಬರೆಯೋದುಂಟು. ತೀರ್ಥ ಶಬ್ದ ಇದ್ದರೆ ಪೀಠಾಧಿಪತಿಗಳು, ಯತಿ ಶಬ್ದ ಇದ್ದರೆ ಅವರು ಬಿಡಿ ಸನ್ಯಾಸಿಗಳು ಅಂತ ಹೀಗೆಲ್ಲ ಲೇಖನಗಳನ್ನು ಬರೀತಾರೆ. ಅದನ್ನ ಜಗನ್ನಾಥ ಯತಿಗಳು ಅಂದರೆ ಅವರು ಪೀಠಾಧಿಪತಿಗಳಲ್ಲ, ಪ್ರಾಯ ಅವರು ಬಿಡಿ ಸನ್ಯಾಸಿಗಳಿರಬೇಕು ಅಂತ ಒಂದು ಲೇಖನವೂ ಹೊರಟುಬಿಟ್ಟಿದೆ. ಹೀಗೆಲ್ಲ ಜನಗಳು ತಲೆಯನ್ನು ಕೆಡಿಸೋದು ಉಂಟು. ಆದರೆ ಆಶ್ಚರ್ಯವಾಗುತ್ತೆ, ಜಯತೀರ್ಥ ಭಿಕ್ಷುಣ, ರಾಘವೇಂದ್ರ ಯತಿನ, ಜಯತೀರ್ಥ ಯತಿನ ಅಂತ ಅವರ ಗ್ರಂಥಗಳಲ್ಲೇ ಇದೆ. ಆದ್ದರಿಂದ ಅವರೆಲ್ಲ ಯತಿ ಅನ್ನೋ ಶಬ್ದವನ್ನು ನಾವು ಇಟ್ಟುಕೊಂಡ್ರೆ ಅವರೆಲ್ಲ ಬಿಡಿ ಸನ್ಯಾಸಿಗಳು ಅಂತ ವ್ಯಾಖ್ಯಾನ ಮಾಡಲಿಕ್ಕಾಗ್ತದೆ. ರಾಘವೇಂದ್ರ ಯತಿನ ಅಂದರೆ ಇದೆಲ್ಲ ತಪ್ಪು ಕಲ್ಪನೆಗಳನ್ನು ಹರಡಕ್ಕೆ ಮಾಡ್ತಕ್ಕಂಥ ಜನಗಳು. ಆದ್ದರಿಂದ ಭಾಷ್ಯದೀಪಿಕಾಚಾರ್ಯರು, ಜಗನ್ನಾಥ ತೀರ್ಥರು ಜಗತ್ಪ್ರಸಿದ್ಧರು. ಭಾಷ್ಯ ಚಂದ್ರಿಕಾ ಅಂದರೆ ಭಾಷ್ಯ ದೀಪಿಕಾ ಎಂಬತಕ್ಕಂಥ ವ್ಯಾಖ್ಯಾನವನ್ನು ಮಾಡಿದ್ದರಿಂದ ಭಾಷ್ಯಕ್ಕೆ ದೀಪಿಕಾಚಾರ್ಯರು ಅಂತ ಕರೆಸ್ಕೊಳ್ತಕ್ಕಂಥವರಾಗುತ್ತಾರೆ. ಅದರ ಜೊತೆ ಇನ್ನೊಂದು ಲೇಖನ, ಅವರಿಗೆ ಯಾರೋ ಶಾಪ ಕೊಟ್ಟಿದ್ದರಂತೆ, ಅದಕ್ಕೆ ಅವರ ಗ್ರಂಥವನ್ನು ವೇದವ್ಯಾಸದೇವರ ಪೀಠದ ಮೇಲೆ ಇಟ್ಟು ಪಾಠ ಹೇಳೋದು ಸಂಪ್ರದಾಯ ಇಲ್ಲವಂತೆ, ನೆಲದ ಮೇಲಿಟ್ಟು ಆ ಗ್ರಂಥವನ್ನು ಪಾಠ ಹೇಳ್ತಾರಂತೆ ಅಂತ ಒಂದು ಲೇಖನ ಬಂದಿದೆ. ಇಂಥ ಲೇಖನಗಳು ನಾವು ನೋಡೋಕ್ಕೆ ಹೋಗಲ್ಲ, ನೋಡಿದ್ರೆ ನೋಡಿ ಹೀಗೆ ಹೇಳಬೇಕಾಗುತ್ತೆ. ಕೆಳಗಿಟ್ಟು ಪಾಠ ಹೇಳಬೇಕಂತೆ, ಅದು ಮೇಲುಗಡೆ ವೇದವ್ಯಾಸದೇವರ ಪೀಠದ ಮೇಲೆ ಇಟ್ಕೋಬಾರ್ದಂತೆ. ಯಾರೋ ಬೇರೆ ಮಠದವರು ಅವ್ರಿಗೆ ಶಾಪ ಕೊಟ್ಟಿದ್ದಾರೆ, ನಿಮ್ಮ ಗ್ರಂಥ ಪೀಠವನ್ನು ಅಲಂಕರಿಸದೇ ಇರಲಿ. ಎಂಥ
ನೀಚ ಕೀಳು ಅಭಿರುಚಿಯ ಕಥಾವಿಶೇಷಗಳನ್ನು ಲೇಖನವನ್ನಾಗಿ ಬಿಡಿಸ್ತಾರೆ ಅನ್ನೋದನ್ನು ವಾಚಕರು ತೀರ್ಮಾನ ಮಾಡಿ ಗೊತ್ತಾಯ್ತಾ. ಹೀಗೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳ ಬಗ್ಗೆ ಮಾಡ್ತಾ ಸೋತ್ತಮರ ದ್ರೋಹವನ್ನು ಮಾಡ್ತಾರೆ. ಅದು ಮುಂದೆ ಎಂಥ ಫಲ ಅಂದರೆ ನಾನಲ್ಲ, ವಿಜಯರಾಯರು ಹೇಳ್ತಾರೆ, ಮಾಡಿದ ಸೋತ್ತಮ ದ್ರೋಹಕ್ಕೆ ದೇಹವನ್ನೇ ತೆತ್ತು ಉಣಬೇಕು ಅಂದಿದ್ದಾರೆ. ಅದು ಮುಂದೆ ಅಂತಹ ಪ್ರಾಪ್ತಿ ಇರತಕ್ಕಂಥ ಕಾಲಕ್ಕೆ ಹಾಗನ್ನಿಸ್ತು. ಹುತ್ತಕ್ಕೆ ಸಣ್ಣ ಸಣ್ಣ ಹುತ್ತಕ್ಕೆ ಕೈ ಹಾಕಿದ್ರೆ ಹೆಂಗೋ ಬದುಕೋಬೋದು, ಅಂದರೆ ಕಿಂಕೊಬ್ಬರ ಇರೋ ಹುತ್ತಕ್ಕೆ ಕೈ ಹಾಕಿದ್ರೆ ಹಾಗೆ ಮಹಾನುಭಾವರುಗಳು ಇವರೆಲ್ಲ ಮಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾ ಗ್ರಂಥಕಾರಗಳಿದ್ದಾರಲ್ಲ, ಇವರೆಲ್ಲ ಕಿಂಕೋಬರ್ಗಳಿದ್ದಾಗೆ. ಆದ್ದರಿಂದ ಮುಂದೆ ಅದರ ಒಂದು ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಹಾಗೆ ಜಗನ್ನಾಥ ಯತಿಗಳು ಈ ಬ್ರಹ್ಮಾಶ್ವತ್ಥದ ಕೆಳಗೆ ತಪಸ್ಸಿಗೆ ಕೂತ್ಬಿಟ್ರು. ಯಾಕೆ ಅಂದರೆ ನಿಮಗೆ ಅರ್ಥವಾಗುತ್ತೆ ಆರ್ಡರ್ ಮಾಡಿರೋರು ಯಾರು ಅಂತ. ಅದನ್ನು ಏನು ಮಾಡಲಿಕ್ಕಾಗಲಿಲ್ಲ. ತಪಸ್ಸಿನ ಪ್ರಭಾವವೇ ಪ್ರಭಾವ. ಲೋಕದಲ್ಲಿ ಯಾವ ರಾಜಕೀಯ ಯಾವ ಇನ್ಫ್ಲೂಯೆನ್ಸು ಹಿಂದಿನ ಕಾಲದಲ್ಲಿ ಬಯಸ್ತಿರಲಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಪೇಳಿದರೆ ಹೇಳಿದರೆ ಎನ್ನ ಒಡೆಯಂಗೆ ಎನ್ನ ಒಡಲನ್ನ ಪೇಳುವೆ, ಬುದ್ಧಿ ಹೇಳುವ ನೀನೆ, ವಿದ್ಯೆ ಕಲಿಸುವ ನೀನೆ, ಉದ್ಧಾರಕರ್ತ ಮಮ್ಮ ಸ್ವಾಮಿ ನೀನೆ, ಮುದ್ದು ಸಿರಿ ಪುರಂದರ ವಿಠಲ, ನಿನ್ನ ಪಾದದಡಿ ಮೇಲೆ ಬಿದ್ದುಕೊಂಡಿರುವ ಎನಗೆ ಯಾತರ ಭಯವಯ್ಯ, ನಾನೇಕ ಬಡವನೋ ನಾನೇಕ ಪರದೇಶಿ. ಅದರಿಂದ ಯೋಗಕ್ಷೇಮಂ ತ್ಯಜಂತಿ ತದೇವ ಭಾಷಯತಿ ತದೇವ ಅವಲೋಕಯತಿ ತದೇವ ಭಾಷಯತಿ. ಜ್ಞಾನಿಗಳು ಭಗವಂತನ ಹತ್ರ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪದಿಂದ ಹೇಳ್ತಾರೆಯೇ ವಿನ ಬೇರೆಯವ್ರ ಹತ್ರ ತಲೆ ಬಗ್ಸೋ ಸಂಪ್ರದಾಯ ಇಲ್ಲ ಜ್ಞಾನಿಗಳಿಗೆ. ಆದ್ದರಿಂದ ಜಪಕ್ಕೆ ಕೂತರು. ರಾತ್ರಿ ಅವನಿಗೆ ಸ್ವಪ್ನ. ಶ್ರೀರಂಗಪಟ್ಟಣದ 2 ಕವಲೊಡೆದ ನದಿ, ಅಂದರೆ ಒಂದೇ ನದಿಯ 2 ಭಾಗ, ಮಧ್ಯ ಶ್ರೀರಂಗನಾಥ ಮಲಗಿದ್ದಾನೆ, ಸುತ್ತ ಕಾವೇರಿ ಅಲ್ವೇ, ಮಧ್ಯದಲ್ಲಿ ರಂಗ ಮಲಗಿದ್ದಾನೆ. 2 ಪ್ರವಾಹಗಳು ಭರ್ತಿಯಾಗಿ ಈ ಶ್ರೀರಂಗಪಟ್ಟಣವೇ ಕೊಚ್ಕೊಂಡು ಹೋದಂಥ ಸ್ವಪ್ನ. ಆ ಪ್ರವಾಹದಲ್ಲಿ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಕೊಚ್ಕೊಂಡು ಹೋಗ್ತಾ ಇದ್ದಾನೆ. ಇಂಥ ಒಂದು ಸ್ವಪ್ನ ಬಿತ್ತಂತೆ ಆತನಿಗೆ. ಆಗ ಮಗನನ್ನು ಉಳಿಸ್ಕೋಬೇಕು ಅಂತ ಹೋಗೋ ಕಾಲಕ್ಕೆ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಒಬ್ಬ ಯತಿಗಳು ತಪಸ್ಸು ಮಗ್ನರಾಗಿರ್ತಕ್ಕಂಥದ್ದು ಅವನ ಸ್ವಪ್ನದಲ್ಲಿ. ಹೋಗಿ ಅವರನ್ನು ಕೇಳ್ಕೊಳ್ತಕ್ಕಂಥ ಅವನಾಗುತ್ತಾನೆ. ಅವ್ರು ಹೇಳ್ತಾರಂತೆ, ಈ ಶ್ರೀರಂಗಪಟ್ಟಣ ಏನಪ್ಪ ಅರ್ಥ ಆಯ್ತು, ನಿನ್ನ ಮಗ ಏನು, ಎಲ್ಲವನ್ನೂ ಉಳಿಸ್ತೇನೆ, ಈ ಅರಳಿ ಕಟ್ಟೆ ಕೆಳಗೆ ನನಗೊಂದು ಸ್ವಲ್ಪ ಜಾಗ ಕೊಡು. ತಕ್ಷಣ ಬೆಳಗ್ಗೆ ಆರ್ಡರ್ ಮಾಡ್ದ. ಆ ಜಾಗ ಆ ಮಠಕ್ಕೆ ಬರೆದು ಆ ಜಾಗ ಬೃಂದಾವನವನ್ನು ಯಾರು ಅರ್ಚನೆ ಮಾಡ್ತಾರೋ ಪೂಜೆ ಮಾಡ್ತಾರೋ ಅವರಿಗೆ ತನ್ನ ಖಜಾನೆಯಿಂದ ಸಂಬಳ, ದೀವಿಟಿಗೆ, ಎಣ್ಣೆ, ಅದಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳಿಗೆಲ್ಲ ಸ್ಯಾಂಕ್ಷನ್ ಮಾಡ್ದ ಅನ್ನೋದು ಗೆಜೆಟ್ಟಿನಲ್ಲಿ ಇದೆ. ಆದ್ದರಿಂದ ಇಂತಹ ಒಂದು ಮಹಿಮೆಯಿಂದ ಬ್ರಹ್ಮಾಶ್ವತ್ಥದ ಕೆಳಗೆ, ಯಾಕೆಂದರೆ ಲೋಕದಲ್ಲಿ 2 ಅಶ್ವತ್ಥ ವೃಕ್ಷಗಳು ಅಥವಾ ಇನ್ನೊಂದು ವಾದರಾಜರಂತೆ ಸೇರಿದರೆ 3 ಅಶ್ವತ್ಥಗಳು ಪ್ರಸಿದ್ಧಿ. ಒಂದು ವಿದರಾಶ್ವತ್ಥ, ಒಂದು ಬ್ರಹ್ಮಾಶ್ವತ್ಥ, ಒಂದು ತುಂಗಾ ತೀರದಲ್ಲಿ, ತುಂಗಭದ್ರಾ ನದಿ ತೀರದಲ್ಲಿ ಇರತಕ್ಕಂಥ ವೇಣುಪುರಿ, ಬಿದರಳ್ಳಿ ಶ್ರೀನಿವಾಸ ತೀರ್ಥರ ಜನ್ಮಸ್ಥಳ, ಅಲ್ಲಿ ಒಂದು ವೃಕ್ಷ ಇದೆ. ಆ ವೃಕ್ಷವನ್ನು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ವಾದರಾಜರು. ಇದು ಯಾಕೆ ಏನು ಹಾಗೆಲ್ಲ ಕೇಳಬಾರ್ದು. ಆಚಾರ್ಯ ಅವರು ಎಲ್ಲ ಅಶ್ವತ್ಥ ವೃಕ್ಷದಲ್ಲೂ ದೇವರು ಇರ್ತಾನೆ, ಈ 3 ವೃಕ್ಷನ ಯಾಕೆ ವರ್ಣನೆ ಮಾಡಿದ್ದಾರೆ ಅದೆಲ್ಲ ಆಮೇಲೆ ಇರಲಿ ಉತ್ತರ. ಆದ್ದರಿಂದ ಇಂಥ ಬ್ರಹ್ಮಾಶ್ವತ್ಥದ ಕೆಳಗೆ ತಾವು ಬೃಂದಾವನಸ್ಥರಾಗಿರ್ತಕ್ಕಂಥ ಕ್ಷೇತ್ರವನ್ನು, ಅವರ ಮಹಿಮೆಯನ್ನು, ಅವರ ಗ್ರಂಥದ ಮಹಿಮೆಯನ್ನು, ಅವರು ಯಾರು ಎಂಬತಕ್ಕಂಥದ್ದನ್ನು ತಾವು ಸೆರೆ ಹಿಡಿತಕ್ಕಂಥವರಾಗಿದ್ದಾರೆ ತಮ್ಮ ಸಾಹಿತ್ಯದಲ್ಲಿ. ಹರಿ ಓಂ. ಪ್ರಾರ್ಥಿಸುವೆ ರಘುನಾಥ ತೀರ್ಥರ, ಪ್ರಾರ್ಥಿಸುವೆ ರಘುನಾಥ ತೀರ್ಥರ, ಸಾರ್ಥಕವಾಗಲಿ ಪಾರ್ಥಿವ ದೇಹವು, ಸಾರ್ಥಕವಾಗಲಿ ಪಾರ್ಥಿವ ದೇಹವು, ಪಾರ್ಥಸಕನೆ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದೊಳು ಕೀರ್ತಿ ಗಳಿಸಿದವರಾಗ ಪ್ರಾರ್ಥಿಸುವೆ ಪುರುಷಾರ್ಥಪ್ರದರ. ಎಲ್ಲರಿಗೂ ಪುರುಷಾರ್ಥಪ್ರದರು ಅಂತ ಪ್ರಯೋಗ ಮಾಡಲ್ಲ. ದೇವತಾ ಸಾನ್ನಿಧ್ಯದಂತೆ ಪ್ರತಿಭೆ ಉಳ್ಳಂಥ ಅವರನ್ನು ಮಾತ್ರ ಪುರುಷಾರ್ಥಪ್ರದರು ಅಂತ ಲೋಕದಲ್ಲಿ ಕರೀತಾರೆ. ಪುಷ್ಕರಾಚಾರ್ಯಗೆ ಯಾರು ನಮಸ್ಕಾರ ಮಾಡಿದ್ರೆ ಪುರುಷಾರ್ಥ ಕೊಡ್ತಾರೆ ಅಂತ ಯಾರು ವ್ಯಾಖ್ಯಾನ ಮಾಡಲ್ಲ. ಪುರುಷಾರ್ಥಪ್ರದತ್ವ ಎಂಬತಕ್ಕಂಥ ಯೋಗ್ಯತೆ ಬರಬೇಕಾದರೆ ಅವರು ಮನುಷ್ಯರ ಕೂಟಕ್ಕೆ ಸೇರಿದವರಲ್ಲ,
ಮನುಷ್ಯರುಗಳಿಗೆ ಆ ಯೋಗ್ಯತೆ ಇಲ್ಲ. ಆದ್ದರಿಂದ ಇಲ್ಲಿ ಪದಪ್ರಯೋಗವನ್ನು ಮಾಡುವಾಗ ಪುರುಷಾರ್ಥಪ್ರದರು ಅಂತ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಇವರು ಸಾಮಾನ್ಯವಾದಂಥ ವ್ಯಕ್ತಿಗಳಲ್ಲ ಅನ್ನೋದು ಗೊತ್ತಾಗುತ್ತೆ. ರಘುನಾಥ ತೀರ್ಥರು ಶೇಷಚಂದ್ರಿಕಾಚಾರ್ಯರಾದ ಬಗೆಯನ್ನು ಕೊಂಡಾಡ್ತಕ್ಕಂಥವರಾಗ್ತಾರೆ. ಯಾರು ಇವರನ್ನು ಪಶ್ಚಾತ್ತಾಪ ತತ್ವದಿಂದ ಉದ್ಧಾರಾರ್ಥವಾಗಿ ಪ್ರಾರ್ಥನೆ ಎಂಬತಕ್ಕಂಥದ್ದು ಮಾಡ್ತಾರೋ ಅವರ ಪೃಥು ಶರೀರ ಎಂಬತಕ್ಕಂಥದ್ದು ಸಾರ್ಥಕವಾಗುತ್ತೆ. ಯಾಕೆ? ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ. ಹೇಗೆ ಮಾಡಿಕೊಂಡಿದ್ದಾರೆ? ಪಾರ್ಥಸಕನೆ ಸರ್ವೋತ್ತಮನೆಂದು ಜಗದಲ್ಲಿ ಸ್ಥಾಪಿಸಿ ಕೀರ್ತಿ ಗಳಿಸಿದವರ ಚಂದ್ರಿಕಾ ಎಂಬತಕ್ಕಂಥ ಶೇಷಚಂದ್ರಿಕಾ ಎಂಬತಕ್ಕಂಥ ಗ್ರಂಥವನ್ನು ಬರೆದು ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಪ್ರಪ್ರಥಮ ಯತಿಗಳು. 1,000 ರುಕ್ಕಿಗೆ ವಿಷ್ಣು ಸಹಸ್ರನಾಮದ ಅರ್ಥವನ್ನು ಪ್ರತಿಪಾದನೆ ಮಾಡತಕ್ಕಂಥ ರುಕ್ಕುಗಳು, ಮೂಲ ರುಕ್ಕುಗಳು ಬೃಹತಿ ಸಹಸ್ರ ಎಂಬುದಾಗಿ. ಅಂಥ ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತಂತ್ರಸಾರಕ್ಕೆ ತತ್ವಗಣಿಕ ಎಂಬತಕ್ಕಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಅಪೂರ್ವ ಗ್ರಂಥಗಳನ್ನು ಬರೆದಿದ್ದಾರೆ. ಆದ್ದರಿಂದ ಇವರು ಪಾರ್ಥಸಕನಾಗಿರ್ತಕ್ಕಂಥ ಭಗವಂತನ ನಾರಾಯಣೋಸೋ ಪರಮೋ ವಿಚಿಂತ್ಯೋ ಮುಮುಕ್ಷುವೆ ಕರ್ಮ ಪಾಶಾದ ಮುಷ್ಮಾತ್, ಭಗವಂತ ಸರ್ವೋತ್ತಮ ಎಂಬುದಾಗಿ ಅದನ್ನು ಸ್ಥಾಪನೆ ಮಾಡಿ ಅವನ ಗುಣಗಣವನ್ನು ಜಗತ್ತಿಗೆ, ಅವನ ಗುಣಗಣ ಪರಿಪೂರ್ಣತ್ವವನ್ನು, ನಿರ್ದೋಷತ್ವವನ್ನು ಪ್ರತಿಪಾದನೆ ಮಾಡಿದ್ದಾರಾದ್ದರಿಂದ ಅವರ ಜನ್ಮ ಸಾರ್ಥಕವಾಗಿದೆ. ಜನ್ಮ ಸಾರ್ಥಕವಾಗಬೇಕಾದರೆ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡಬೇಕು. ನಮ್ಮ ಅವಗುಣಗಳಿಂದ ಪಶ್ಚಾತ್ತಾಪವನ್ನು ಪಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೋಬೇಕು. ಅದು ಜನ್ಮ ಸಾರ್ಥಕ ಅಂದರೆ. ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಅಂಥವರನ್ನು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಜನ್ಮವೂ ಕೂಡ ಯಥಾ ಪ್ರತಿಮುಖ ಶ್ರೀ ಬಿಂಬ ಪ್ರತಿಬಿಂಬ ಭಾವ, ನಮಗಿಂತ ದೊಡ್ಡವರು ನಮಗೆ ಬಿಂಬ, ನಾವು ಅದನ್ನು ಬಿಂಬದಂತೆ ಚಿಂತನೆ ಮಾಡಿದಾಗ ಪ್ರತಿಬಿಂಬಕ್ಕೆ ಆ ಗುಣ ಎಂಬತಕ್ಕಂಥದ್ದು ಉತ್ತಮಾನಂ ವದಂ ಲಿಪ್ಸೇತ್ ಅನ್ನತ್ತೆ ಶ್ರೀಮದ್ ಭಾಗವತ. ಅನ್ನೋ ಉತ್ತಮರ ಗುಣಗಾನವನ್ನು ಯಾಕೆ ಮಾಡಬೇಕು ಅಂದರೆ ಆ ಗುಣ ನಮ್ಮಲ್ಲಿ ಸೇರ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರ ದೊಡ್ಡವರ ಗುಣಗಾನವನ್ನು ಮಾಡಬೇಕು ಅಂತ ಆಜ್ಞೆ ಮಾಡ್ತಾ ಇದ್ದಾರೆ. ಅದರಂತೆ ಸಾರ್ಥಕವಾಗಲಿ ಪಾರ್ಥಿವ ದೇಹವು. ಅವರದು ಪಾರ್ಥಿವ ದೇಹ, ನಮ್ಮದು ಪಾರ್ಥಿವ ದೇಹ. ಅದರ ತಾರತಮ್ಯ ಇಲ್ವೇ ಅಂದರೆ ಎಷ್ಟೆಷ್ಟು ಗುಣೋಪಾಸನೆಯನ್ನು ಮಾಡ್ತೇವೋ ಅಷ್ಟಷ್ಟು ದೋಷ ಕಡಿಮೆ ಆಗ್ತಾ ಬರುತ್ತೆ ಅಂತ ಅರ್ಥ. ಪೃಥು ಶರೀರದ ಸಂಬಂಧ ಪ್ರಾಯ ದೋಷದ್ದೇ ಅದಲ್ವಾ. ಆದರೆ ಆ ದೋಷ ಹೆಂಗೆ ಕಳ್ಕೊತಾ ಬರ್ತೇವೆ ಅಂದರೆ ಎಷ್ಟೆಷ್ಟು ಭಗವಂತನ ಸಂಬಂಧವನ್ನು ತಗೋತೇವೋ ಅಷ್ಟೆಷ್ಟು ಅದರ ದೋಷ ಕಳೀತಾ ಬರ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಮೊದಲು ಬಿಂಬದಂತೆ ಇರತಕ್ಕಂಥ ಅವರಲ್ಲಿ ಆ ದೋಷ ಕಳ್ಕೊತಾ ಇದ್ದಾರಾದ್ದರಿಂದ ಅವರನ್ನು ಉಪಾಸನೆ ಪ್ರಾರ್ಥನೆ ಮಾಡ್ತಕ್ಕಂಥ ನಮ್ಮ ಜನ್ಮವೂ ಕೂಡ ಸಾರ್ಥಕವಾಗುತ್ತೆ ಎಂಬತಕ್ಕಂಥ ಅರ್ಥ ವಿನ್ಯಾಸವನ್ನು ಪ್ರಸನ್ನ ತೀರ್ಥರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನೇದೃಶಂ ಸ್ಥಳಮಲಂ ಶಮಲಜ್ಞಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ಮದುಕ್ತಿ ಸದೃಶಂ. ಮಧ್ವವಿಜಯದಲ್ಲಿ ಶ್ರೀಮದಾಚಾರ್ಯರು ವೇದವ್ಯಾಸದೇವರ ಆಜ್ಞಾ ಪ್ರಕಾರವಾಗಿ ದೊಡ್ಡ ಬದರಿಕಾಶ್ರಮಕ್ಕೆ ಹೊರಡಬೇಕಾದಂಥ ಪ್ರಸಂಗ. ಶಿಷ್ಯರೆಲ್ಲ ಕೂತಿದ್ದಾರೆ. ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ, ಹೇಳ್ಬಿಟ್ಟು ಹೋಗಲಿಲ್ಲ. ಯಾಕೆ ಅಂದರೆ ಮೌನ ವ್ರತದಲ್ಲಿ ಇದ್ದರಂತೆ ಶ್ರೀಮದಾಚಾರ್ಯ. ಕಾಷ್ಟ ಮೌನ ವ್ರತದಲ್ಲಿ ಇದ್ದರು. ಯಾವ ಚೇಷ್ಟೆಗಳಿಲ್ಲ, ಮಾತಿಲ್ಲ, ಪ್ರಕರಣಗಳಿಲ್ಲ. ನಾವು ಯಾರು ಮನೆಗೆ ಬಂದರೆ ಪ್ರಕರಣ ಶಾಸ್ತ್ರ ತೆಗಿತೀವಿ. ಅವನು ಬಂದಿದ್ದಾನೆ ಕಾಪಿ ಕೊಡು ಅಂತ ಅರ್ಥ. ಅಥವಾ ಅವ್ರಿಗೆ ಯಾಕೆ ಕಾಪಿ ಕೊಡಲಿಲ್ಲ ಅಂದರೆ ಈಗ ಅಂದ್ಲು ಇವಳು ಅಂದರೆ ಯಾಕೆ ಕೊಡ್ರಿ ಅವ್ನಿಗೇನು ಕೊಡೋದು ಅಂತ ಅರ್ಥ. ಇದೆಲ್ಲ ಪ್ರಕರಣಗಳು, ಸಂಜ್ಞೆಗಳು ಹೇಗೆ ನಾವು ಸಂಸಾರದಲ್ಲಿ ಅನುಭವಿಸ್ತೇವೋ ಅವರು ಕಾಷ್ಟಮೌನ ವ್ರತದಲ್ಲಿದ್ದರಾದ್ದರಿಂದ ಯಾವ ಚೇಷ್ಟೆಗಳನ್ನು ಮಾಡಲಿಲ್ಲ. ಅವರು ಯಾರು? ಇಡೀ ಜಗತ್ತಿಗೆ ಸರ್ವಚೇಷ್ಟಪ್ರದರಾದವರು, ಮುಖ್ಯ ಪ್ರಾಣದ ಅಂಶ ಸಂಭೂತರಾದವರು, ಜಗತ್ತಿಗೆ ಸರ್ವಚೇಷ್ಟಾಪ್ರದರಾಗಿರ್ತಕ್ಕಂಥ ಅವರು ವೇದವ್ಯಾಸ ದೇವರ ಆಜ್ಞೆಯಿಂದ ಹೊರಡ್ತಕ್ಕಂಥ ಕಾಲದಲ್ಲಿ ನಿಶ್ಚೇಷ್ಟಿತರಾಗಿ ಬಿಟ್ಟಿದ್ದಾರೆ. ಅದೇ ಅವರಿಗೆ ವ್ರತ, ಅಷ್ಟೇ, ಇನ್ನೇನಿಲ್ಲ. ಹೊರಡುವಂಥ ಕಾಲದಲ್ಲಿ ಶಿಷ್ಯರು ಇದ್ದಕ್ಕಿದ್ದಾಗೆ ತಾವು ಅಂತರ್ಧಾನವನ್ನು ಹೊಂದಿಬಿಟ್ರೆ ಬಹಳ ದುಃಖ ಪಡ್ತಾರಲ್ವ. ಅದಕ್ಕೋಸ್ಕರ ಒಂದು ಮರಳಿನ ರಾಶಿ ಇತ್ತು, ಅದರ ಮೇಲೆ ಒಂದು ಶ್ಲೋಕವನ್ನು ಬರೆದುಬಿಟ್ಟು ಹೊಟ್ಟೋದು. ಅಲ್ಲ, ಅದು ಚೇಷ್ಟೆ ಆಯ್ತಲ್ಲ ಅಂತ ಕೇಳಬಾರ್ದು. ಯಾಕೆ ಅಂದರೆ ವಿಷ್ಣು ಭಕ್ತರುಗಳಿಗೆ ದುಃಖ ಕೊಡುವುದಕ್ಕಿಂತ ನಮ್ಮ ವ್ರತದಲ್ಲಿ ಯಾವುದಾದರೂ ಸ್ವಲ್ಪ ಸಣ್ಣ ಪ್ರಮಾಣದ ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥದ್ದೇ ಶ್ರೇಷ್ಠ ಅನ್ನೋದನ್ನು ಶ್ರೀಮದಾಚಾರ್ಯ ತೋರಿಸ್ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಷ್ಟೋ ಜನ ಮೌನ ಉಚ್ಚಾರಣೆ ಅಂತ ಊಟಕ್ಕೆ ಕುತ್ಕೊಂಡ್ಬಿಡ್ತಾರೆ ಅಲ್ವೇ. ಏನು ಕೇಳ ಅಂದರೆ ಹಾಕು ಅಂತ ಅರ್ಥ, ಅಂದರೆ ಬೇಡ ಅಂತ ಅರ್ಥ. ಈ ಚೇಷ್ಟೆಗಳು ಮಾಡಬಾರ್ದು ಅಂತ ಅರ್ಥ. ಅಥವಾ ಇನ್ನು ಕೆಲವರು
ಈ ಪದಾರ್ಥಗಳಿಗೆ ಒಂದೊಂದು ಹೆಸರಿಟ್ಕೊಂಡ್ಬಿಡ್ತಾರೆ. ಕೋಸಂಬರಿಗೆ ಗೋವಿಂದ ಅಂತ ಇಟ್ಕೊಂಡ್ಬಿಡೋದು, ಕೇಶವ ಅಂತ ಚಟ್ನಿಗೆ ಇಟ್ಕೊಂಡ್ಬಿಡೋದು. ಕೇಶವ ಕೇಶವ ಅಂದರೆ ಚಟ್ನಿ ಹಾಕು ಅಂತ ಅರ್ಥ, ಗೋವಿಂದ ಗೋವಿಂದ ಅಂದರೆ ಕೋಸಂಬರಿ ಹಾಕು ಅಂತ ಅರ್ಥ ಅಂತ. ದೇವ್ರ ಸ್ಮರಣೆ ಮಾಡ್ದಂಗೂ ಆಯಿತು, ತಮಗೆ ಬೇಕಾದ ಬಂದಂಗೂ ಆಯಿತು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಯಾವೂ ಮಾಡಬೇಡ, ಮಾತಾಡ್ಬೋದು, ಏನು ತಪ್ಪಿಲ್ಲ, ಲೋಕವಾರ್ತೆಯನ್ನು ಬಿಡು ಅಂತ ಅರ್ಥ. ಮೌನವ್ರತ ಅಂದರೆ ಮೌನನಾಮ ಮನನಂ. ಮನನಂ ಒಳಗೆ ಭಗವಂತನ ಗುಣಗಳನ್ನು ಅತಿಯಾಗಿ ಚಿಂತನೆ ಮಾಡ್ಕೋತ ವ್ಯವಹಾರಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಮೌನ ಅಂತ ಹೆಸರು. ಮೌನ ಅಂದರೆ ಲೋಕವಾರ್ತೆಗಳನ್ನು ಕಡಿಮೆ ಮಾಡುವುದು ಅಂತ ಅರ್ಥವೇನಾ ಅಂತ ಕೂತ್ಕೊಂಡ್ಬಿಡೋದಲ್ಲಪ್ಪ, ಮಾತಾಡದೇ ಇರೋ ಹಾಗೆ. ಅದನ್ನು ಕೂಡ ಶ್ರೀಮದಾಚಾರ್ಯ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಶಿಷ್ಯರುಗಳು ಮಹಾಪ್ರಾಣ ಇಟ್ಕೊಂಡಿದ್ದಾರೆ ಆಚಾರ ಮೇಲಲ್ವಾ. ಇದ್ದಕ್ಕಿದ್ದಾಗ ಆಚಾರ ಅಂತರ್ಧಾನವನ್ನು ಹೊಂದಿಬಿಟ್ರೆ ಪದ್ಮನಾಭಾದಿಗಳು ಗತಿ ಏನು? ಅದಕ್ಕೋಸ್ಕರ ಅವರಿಗೆ ದುಃಖ ಕೊಡಬಾರದು ಅಂತ ಇಟ್ಕೊಂಡು ಒಂದು ಶ್ಲೋಕ ಬರೆದರು. ನೇದೃಶಂ ಸ್ಥಲಮಲಂ ಶಮಲಜ್ಞಂ ನಾಸ್ತ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಒಂದು ಶ್ಲೋಕ ಬರೆದು ಅದು. ಈ ಬದರಿಕಾಶ್ರಮ ಕ್ಷೇತ್ರಕ್ಕೆ ಸಮವಾದ ಕ್ಷೇತ್ರ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ. ಬದರಿ ಕಿಂ ಕಿಂ ವದರಿ ಕುರುತೇನ ಸ ವಾದಿರಾಜರು ಚೆನ್ನಾಗಿ ಹೇಳಿದ್ದಾರೆ ಅವರು. ಬದರಿ ಕ್ಷೇತ್ರವನ್ನು ನೋಡಿದ್ರೇ ಎಲ್ಲ ಕ್ಷೇತ್ರಗಳಿಗಿಂತ ಶ್ರೇಷ್ಠ ಅಂತ ಗೊತ್ತಾಗುತ್ತಂತೆ. ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ನೋಡಿ ಲೋಕದಲ್ಲಿ. ಯಾಕೆ ಅಂದರೆ ಅದು ಲೋಕದ ಈ ವಿಸ್ತಾರವಾದ ಭೂಮಂಡಲಕ್ಕಿಂತ 15,000 ಅಡಿ ಮೇಲಿದೆಯಂತೆ ಆ ಕ್ಷೇತ್ರ. ಅದಕ್ಕೋಸ್ಕರ ಅದು ಎಲ್ಲ ಕ್ಷೇತ್ರಗಳ ಮೇಲಿರೋದನ್ನು ನೋಡಿದ್ರೇ ಇದು ಸರ್ವಕ್ಷೇತ್ರಗಳಿಗಿಂತ ಉತ್ತಮ ಕ್ಷೇತ್ರ ಅನ್ನೋದು ಗೊತ್ತಾಗತ್ತೆ. ಬದರಿ ಕಿಂ ಕಿಂ ಅದರಿ ಕುರುತೇನ ಸ. ಹೇ ಬದರಿಗೆ ಕಾಶ್ರಮವಾದಂಥ ಕ್ಷೇತ್ರವನ್ನು ವರ್ಣನೆ ಮಾಡ್ತಾ ಯಾವ ಕ್ಷೇತ್ರಗಳನ್ನು ನೀನು ಕೆಳಗೆ ಮಾಡಿಲ್ಲ ಅಂತ ಕೇಳ್ತಾರೆ. ಅಂದರೆ ಎಲ್ಲ ಕ್ಷೇತ್ರಗಳಿಗಿಂತ ಮೇಲಿರೋದು ನೋಡಿದ್ರೇ ಇದು ಉತ್ತಮ ಅಂತ ಅನಿಸುತ್ತೆ. ಲೋಕದಲ್ಲಿ ಯಾವುದಾದ್ರು ಒಂದು ಉತ್ತಮ ವಸ್ತು ಇದ್ದರೆ ಅದನ್ನು ಕೈಗೆ ತೊಗೊಂಡು ನೋಡಿ ನನ್ನ ಹತ್ರ ಇಂಥದ್ದಿದೆ ಅಂತ ತೋರಿಸಲ್ವೇ? ಹಾಗೆ ನಮ್ಮ ಸ್ವಾಮಿಯಲ್ಲಿ ಕೂತುಬಿಟ್ಟಿದ್ದಾನೆ. ಆದ್ದರಿಂದ ಬದರಿಕಾಶ್ರಮಕ್ಕಿಂತ ದೊಡ್ಡದಾದ ಕ್ಷೇತ್ರವಿಲ್ಲ. ಅಂಥ ಕ್ಷೇತ್ರದಲ್ಲಿ ನೀವಿದ್ದೀರಾ, ಹುಷಾರಂತ ಅರ್ಥ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ. ಗಂಗಾ ನದಿಗಿಂತ ಗಂಗಾ ತೀರ್ಥಕ್ಕಿಂತ ಬೇರೆ ಯಾವ ಪವಿತ್ರವಾದ ನೀರು ಇಲ್ಲ ಅಲ್ವೇ? ಗಂಗೆಗೆ ಸಮಾನವಾದ ಯಾವುದಿದೆ? ವಾದರಾಜ ಗುರು ಸಾರ್ವಭೌಮರು ಹೇಳ್ತಾರೆ, ಜೀವನ ಸೇರುವ ಪಾಪವ ಕಳೆಯಳೆ ಈ ಗುಣನಿಧಿಗೆ ಎಣೆಯುಂಟೆ. ಯಾಕಂತ ಶಕ್ತಿ ಗಂಗೆಗೆ ಬಂತು ಅಂತ ಕೇಳಿದರೆ, ನಿರವಧ್ಯ ಭವತ್ಪಾದ ಸಂಗೀ ಗಂಗಾಂಬು ಸಂಭುತಂ ಕ್ಷುದ್ರಾಂಬುಚ ನೃಣಾಂ ದೋಷ ವಿದ್ರಾವಣಕರಂ ಯಥಾ. ಅದನ್ನು ಜಗನ್ನಾಥದಾಸರು ಮಳೆಯ ನೀರು ಓಣಿಯಲ್ಲಿ ಪರಿಯಲು, ಮಳೆಯ ನೀರು ಬೀಳುತ್ತೆ, ಮೋರಿಲಿ ಹರ್ಕೊಂಡು ಹೋಗ್ತಿರುತ್ತೆ. ಅದನ್ನ ಯಾರು ಆಚಮನ ಮಾಡೋದು, ಮಜ್ಜನ ಮಾಡೋದು ಪಾನಗೈಯವರೇ ಯಾರು? ಅದೇ ಹೆದ್ದೊಡೆಗೈಯೇ ಒಂದು ದೊಡ್ಡ ಕೆರೆಗೆ ಸೇರುತ್ತೋ ನದಿಗೆ ಸೇರುತ್ತೋ ಅಂತ ಹೇಳಿಬಿಟ್ರೆ, ನೋಡ್ತಾ ಇಲ್ವೇ ನದಿಗಳ ಹಣೆ ಬರ ಎಲ್ಲ ಅಲ್ವೇ? ಅದಾಗಲೇ ಸ್ನಾನ ಪಾನಕ್ಕೆ ಯೋಗ್ಯ ಆಗಿಬಿಡುತ್ತೆ ಅಲ್ವಾ? ಹೆದ್ದೊಡೆಗೈಯೇ ನದಿಯನ್ನು ಸೇರಿಬಿಟ್ರಲ್ವ. ಹಾಗೆ ಈ ಗಂಗಾ ಎಲ್ಲಿ ಹುಟ್ಟಿದ್ದಾಳೆ? ಭಗವಂತನ ನಿರ್ದುಷ್ಟವಾಗಿರ್ತಕ್ಕಂತಹ ಪಾದೋದ್ಭವೇ, ಪರಮಾತ್ಮನ ಪಾದದಿಂದ ಉದ್ಭವಳಾಗಿದ್ದಾಳೆ. ಅನ್ನೋ ಮೂಲ ಹೇಗೆ ನಿರ್ದುಷ್ಟವೋ ಆ ಗುಣ ಬಂದುಬಿಟ್ಟಿದೆ ಇದರೊಳಗೆ ಅಂತ ಇದ್ದಾರೆ. ಅದನ್ನು ಗಂಗೆಯನ್ನು ಕೂಡ ಜೀವನ ಸೇರ್ತಕ್ಕಂಥ ಸರ್ವ ಪಾಪಗಳನ್ನ ತೊಳಿತಕ್ಕಂಥ ಅವಳಾಗುತ್ತಾಳೆ. ಗಂಗಾ ಗಂಗೇತಿ ಯೋ ಬ್ರೂಯಾ ಶತ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ. ಶ್ರೀನಾರಾಯಣ ರಾಮ ಗೋಪತಿ ವೃಷೇಕೇಶಾದಿ ರೂಪೋಕ್ಷವಾನ್ ಸ್ವಾಹಂತು ಹರಿಸಾ ಕೃತಾಕೃತಿ ದೇವೂತ್ಯಾತ್ಮಜ ವೇಣೀ ಮಾಧವ ಬಿಂದು ಮಾಧವ ತನುಸ್ತಿರೇ ವೇದತ್ತಂ ಸ್ಥಿತಿಂ. ವರ್ಣನೆ ಮಾಡ್ತಾರೆ. ಪಾನೇನಾಪ್ಯವಗಾಹನೇನ ಮನಸ ಧ್ಯಾನೇನ ಗಾನೇನ. ಗಂಗಾ ಗಂಗಾ ಅಂತ ಹೋಗಿ ಸ್ನಾನ ಮಾಡು, ಆಗಲಿಲ್ವಾ ಸ್ಮರಣೆ ಮಾಡು, ಅದು ಆಗಲಿಲ್ವಾ ಗಾನ ಮಾಡು, ಅದು ಆಗಲಿಲ್ವಾ ಮನಸಾ ಚಿಂತನೆ ಮಾಡು, ಸಾಕು ಹೋಗು. ಕೃತಕೋಟಿ ಯಜ್ಞ ಫಲಂ. ಅಂಥ ಗಂಗೆಯ ಸದೃಶವಾದ ತೀರ್ಥ ಇಲ್ಲ ಅಲ್ಲಿದ್ದೀರಾ ನೋಡಿ. ಹೆಂಗೆ ಹೇಳ್ತಾ ಇದ್ದಾರೆ, ಸ್ಥಳ ಆಯಿತು, ಗಂಗೆ ಆಯಿತು. ಇನ್ನೊಂದು ಯಾವುದು ಅಂದರೆ ವಿಷ್ಣುವಿಗೆ ಸಮಾನವಾದ ದೇವತೆ ಇಲ್ಲ. ವಿಷ್ಣು ಸರ್ವೋತ್ತಮ, ಅವನಿಗೆ ಅನ್ಯರಿಲ್ಲ, ಸಮರಿಲ್ಲ. ಇನ್ನು ವಿಲಕ್ಷಣ ಎಲ್ಲಿಂದ ಬಂತು? ಮತ್ತ ಪರಹ ಅಂದ ಗೀತೆಯಲ್ಲಿ. ಪರ ಅಂದ್ರೆ ರಮಾದೇವಿ, ಪರತರಹ ಅಂದ, ಪರತಮ ಅಂತ ಹೇಳಲಿಲ್ಲ ಅವನು.
ಯಾಕೆಂದ್ರೆ ರಮಾದೇವರಿಗಿಂತ ಉತ್ತಮನಾದ ಪರತರನಾದ ಭಗವಂತನಿಗೆ ಸಮನೇ ಇಲ್ಲ ಅಂದಾಗ ತಮ ಎಲ್ಲಿಂದ ಬಂತು? ಅದಕ್ಕೋಸ್ಕರ ಪರತರ ಅಂದರೆ ವಿನ ಪರತಮ ಅಂತ ಪ್ರಯೋಗ ಮಾಡಲಿಲ್ಲ ಪರಮಾತ್ಮ. ಆದ್ದರಿಂದ ರಮಾದೇವಿಯರಿಗಿಂತ ಉತ್ತಮನಾದವನು, ಕ್ಷರಾಕ್ಷರಾತೀತವನಾಗಿರ್ತಕ್ಕಂಥವನು, ಪುರುಷ ಶಬ್ದ ವಾಚ್ಯನಾಗಿರ್ತಕ್ಕಂಥವನು, ಔಪನಿಷದಃ ಪುರುಷ, ಸಾಕ್ಷಾತ್ ಭಗವಂತ. ಅವನಿಗೆ ಸಮಾನವಾದ ದೇವತೆ ಇಲ್ಲ. ಆದ್ದರಿಂದ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಸರ್ವೋತ್ತಮತ್ವನ ಸ್ಥಾಪನೆ ಮಾಡಲಿಕ್ಕೋಸ್ಕರ ಅವತಾರ ಮಾಡಿದ್ದು ಶ್ರೀಮದಾಚಾರ್ಯರು. ಆ ಕೆಲಸವನ್ನು ಮಾಡಲಿಕ್ಕೆ ಅವತಾರ ಮಾಡಿರೋದಲ್ವ. ಅದ್ವೈತ ವ್ಯಾಕುಲೇ ಲೋಕೆ ಮಧ್ವಾಕ್ಯೋ ಬ್ರಾಹ್ಮಣೋತ್ತಮ ವಿಷ್ಣು ಭಕ್ತ್ಯಾದಿ ಸಂಪೂರ್ಣ ಭಕ್ತಿಶಾಸ್ತ್ರಗಳನ್ನು ರಚನೆ ಮಾಡಿ, ಕರ್ಮಗಳನ್ನು ನಿಯಮನ ಮಾಡಿ, ಕರ್ಮಜ್ಞಾನಗಳ ಸಮ್ಮಿಳಾತ್ಮಕವಾಗಿರ್ತಕ್ಕಂಥ ಒಂದು ಸಾಧನೆಯ ಮಾರ್ಗವನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಪ್ರಸನ್ನ ಸಾಹಿತ್ಯದಲ್ಲಿ ಅದು ವಿಲಕ್ಷಣವಾಗಿ ವರ್ಣನೆ ಮಾಡ್ತಾರೆ. ನಾಳೆ ಶುರು ಮಾಡಿಬಿಡ್ತಾನೆ ಹರಿವಾಯುಗಳದ್ದು ಎಲ್ಲ ಇವತ್ತು ಮುಗಿಸ್ಬಿಟ್ಟು, ತಾರತಮ್ಯದ್ದಿರಲಿ ಅಲ್ವಾ, ಗೊತ್ತಿರೋದೆ. ಆದರೆ ಹರಿವಾಯುಗಳ ವಿಚಾರವನ್ನು ತಗೊಂಡಾಗ ಆ ವಿಶೇಷವಾದ ವಾಯುದೇವರ ಭಕ್ತಿಯ ದ್ವಾರ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಗೆ ಸಮರ್ಪಣೆ ಮಾಡ್ತಾರೆ ಅನ್ನೋದನ್ನು ಭಾಳ ವಿಶದವಾಗಿ ಬರೀತಾರೆ. ಚಂದ್ರಿಕಾರಾಯರು ಒಂದು ಕಡೆ ಮಾತಾಡ್ತಾರೆ, ಹರಿಯೇ ಸರ್ವೋತ್ತಮ ರಾಣಿ ಲಕುಮಿ ಬೊಮ್ಮ ಹರ ಇಂದ್ರಾದ್ಯ ಕಿಳರು ತವ ಸೇವಕರು ವರತಾರತಮ್ಯ ಪಂಚಭೇದವ ಸತ್ಯವೆಂದು ನೆರೆ ಪೇಳುವ ವಾಯು ಮಥವ ಸುಜ್ಞಾನವೆನಗೆ ಜನುಮ ಜನುಮದಲ್ಲಿ ಕೊಡುಕಂಡ್ಯ ಹರಿಯೇ ಅನುಮಿತ್ತ ಬಂದು ಕೃಷ್ಣನಾದಯದಿಂದ ಸಕಲ ವಿಬುಧೋತ್ತಮರಲ್ಲಿ ನಂಬಿಕೆಯು ನಮೃತೆಯು ಅಲ್ಲೇ ಎಗರೊಟ್ಟೋಯ್ತು ಕಲ್ಗಾಲ, ಕಲಿ ಹೊಡೆಯೋದೇ ಅಲ್ಲಿ. ಸಕಲ ವಿಬುಧೋತ್ತಮರಲ್ಲಿ ನಂಬಿಕೆಯು ನಮೃತೆಯು ಬ್ರಾಕೆಟಲ್ಲಿ ಅವರವ್ರ ಮಠ ಅಂತ ಹಾಕೋಬೇಕಷ್ಟ. ಬೇರೆಯವ್ರನ್ನ ನಂಬಿಕೆ ನಮೃತೆ ಅನ್ನೋದು ಹೊಟ್ಟೆ ಹೋಯ್ತು ಆ ಕಡೆ. ಅವ್ರು ಯಾವ ಮಠ ಅಂತಲೇ ಫಸ್ಟ್ ಕೇಳೋದು ಅಲ್ವೇ. ದೇಶಸ್ಥರು 60 ಒಕ್ಲು ಬಡಗನಾಡು ಅಂತ ಕೇಳೋದೇ ಬಿಟ್ಬಿಟ್ರಿ ಇವಾಗ ಅಲ್ವೇ. ಯಾವ ವ್ಯವಹಾರ ನೀವು ಯಾವ ಮಠ ಅಂತ ಕೇಳ್ತಾರೆ. ಆ ಮಟ್ಟಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಅಲ್ವಾ. ಎಷ್ಟು ಪಾರ್ಷಿಯಲ್ ನೇಚರ್ ಬಂದ್ಬಿಡ್ತು ನಾವು. ಇದು ಶ್ರೀಮದಾಚಾರ್ಯ ಎಷ್ಟು ಸಂತೋಷ ಪಡ್ತಾರೆ ಲೆಕ್ಕ ಹಾಕೊಳ್ಳಿ ಅಲ್ವಾ. ಶ್ರೀಮದಾಚಾರ್ಯ ಇದಕ್ಕೆ ಅವತಾರ ಮಾಡಿದ್ರ ಈ ವಿಭಾಗದ ಭೇದ ಬುದ್ಧಿಗೋಸ್ಕರ. ಇದಾ ಭೇದ ಬುದ್ಧಿ, ಇದಾ ಭೇದ ಜ್ಞಾನ. ಈ ಭೇದವನ್ನು ಸ್ಥಾಪನೆ ಮಾಡೋಕ್ಕೆ ಶ್ರೀಮದಾಚಾರ್ಯ ಅವತಾರ ಮಾಡಿದ್ದು ನೋಡಿ. ಅಂತ ಭೇದ ಮತ ಅಂತಲೇ ನಮಗೆ ಹೆಸರು. ಭೇದ ಮತ ಅಂತ ಹೇಳಿದ ಮಾತ್ರಕ್ಕೆ ಈ ಭೇದ ಹೇಳಿದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ತಾರತಮ್ಯ ಭೇದ ಅನ್ನೋದು ಸುಖಕ್ಕೆ ಪರಾಕಾಷ್ಠತೆ, ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ ದುಃಖಕ್ಕೆ ಪರಾಕಾಷ್ಠತೆ ಅಂತ ತಾರತಮ್ಯ ಭೇದ ಅನ್ನೋದು. ಯೋಗ್ಯರಲ್ಲಿ ಭೇದ, ಅಯೋಗ್ಯರಲ್ಲಿ ಭೇದ, ಅಯೋಗ್ಯರೇ ಯೋಗ್ಯರಿಗೆ ಭೇದ, ಅಯೋಗ್ಯರೇ ಯೋಗ್ಯರ ಭೇದ, ಯೋಗ್ಯರಲ್ಲಿ ಭೇದ, ಅಯೋಗ್ಯರಲ್ಲಿ ಭೇದ. 3 ಸರಿಯಾಗಿ ತಿಳ್ಕೊಂಡ್ರೆ ಭೇದ ಮತ. ಇದಕ್ಕೆ ಆಚಾರ ಅವತಾರ ಮಾಡಿದ್ದು, ಅದನ್ನು ಇಲ್ಲಿ ಹೇಳ್ತಕ್ಕಂಥ ಅವರಾಗಿದ್ದಾರೆ. ಆದ್ದರಿಂದ ಇಂತಹ ವಿಲಕ್ಷಣವಾಗಿರ್ತಕ್ಕಂಥ ಶ್ರೀಮದಾಚಾರ್ಯರ ತತ್ವಶಾಸ್ತ್ರ ಏನು ಪ್ರತಿಪಾದನೆ ಮಾಡಿದ್ರು, ಹೇಳಿದ್ದೇನೆಯೋ, ನಾನು ಹೇಳ್ತಕ್ಕಂತಹ ನಿಮ್ಮ ಉಪದೇಶ ಇದೆಯಲ್ಲ ನಂದು, ಅದಕ್ಕೆ ಸಮಾನವಾದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂಥ ಹಿತವನ್ನು ಚಿಂತನೆ ಮಾಡೋರು ಇನ್ಯಾರೂ ಇಲ್ಲಪ್ಪ ಅನ್ನೋದನ್ನು ಒಂದು ಶ್ಲೋಕ ಬರೆದು ಹೊಟ್ಟೋದ್ರು. ಅದನ್ನು ಹಾಗೆ ತಗೋತಾರೆ ಪ್ರಸನ್ನತೆ. ವೇದದ ರುಕ್ಕುಗಳನ್ನು ತಗೊಂಡು ದೇವ್ರ ನಾಮ ಮಾಡೋದಲ್ಲ, ಮಧ್ವವಿಜಯ ಶ್ಲೋಕವನ್ನು ತೆಗೆದುಕೊಂಡು ನೋಡಿ ಹಾಗೆ ಜೋಡಿಸ್ತಾರೆ. ನೇದೃಶಂ ಸ್ಥಲಮಲಂ ಶಮಲಜ್ಞಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ. ಎಲ್ಲಿಗೆ? ಅದು ಗಂಗಾ, ಇದು ಗಂಗಾ ಅಲ್ಲ. ಕಾವೇರಿ ಗಂಗೆ ಹೇಗಾಗುತ್ತೆ ಅಂದರು. ಗಂಗೆಗಿಂತ ಒಂದು ತೂಕ ಜಾಸ್ತಿ ಗುಂಜಾ ನರಸಿಂಹ ಹೇಳ್ತಿದ್ದಾನೆ ಅಂದರು. ಅದು ಸುಮ್ಮನೆ ನೀವು ಹೇಳ್ಕೊಳ್ಳೋದಾಗತ್ತೆ ಅಂದರು. ವಾದರಾಜರು ಹೇಳಿದ್ರು, ಕತೆ ಕೊಡ್ತೀನಿ ತಗೋ ಅಂದರು. ಗಂಗೆಗೂ ಕಾವೇರಿಗೂ ಒಮ್ಮೆ ಮಾತುಕತೆ ಆಯ್ತಂತೆ, ಪುರಾಣದ ಕತೆ ಚೆನ್ನಾಗಿದೆ ಒಂಥರ. ಏನು ಅಂದರೆ, ನಾನು ದೊಡ್ಡವಳು ನೀನು ದೊಡ್ಡವಳು ಅಂತ ನೋಡಿ. ಅಲ್ಲೂ ಭೇದ ಬಂತಲ್ಲ. ಒಂದು ಕೆಲಸ ಮಾಡೋಣ, ದೇವ್ರನ್ನೇ ಹೋಗಿ ಕೇಳ್ಬಿಡೋಣ ಅಂದ್ರಂತವ್ರು. ಅವನೇ ಪುಣ್ಯಾತ್ಮರು ಸಿಗ್ತಿದ್ರು ಹೋಗಿ ಕೇಳಿದ್ರು. ನಮಗೆ ಸಿಗಲ್ವೇ, ಅದೇ ಬಂದಿರೋ ಗೋಳು. ಸಿಕ್ಕಿದ್ರೆ ಡೈರೆಕ್ಟ್ ಹೋಗಿ ಕೇಳ್ಬಿಡ್ಬೋದಾಗಿತ್ತು. ಹೋದರು ದೇವರ ಹತ್ರಕ್ಕೆ. ದೇವರು ಮಲಗಿದ್ದ. ನದ್ಯಾಯುಮಾನಿಗಳಿಬ್ಬರು ಹೊರಟರು. ಯಾರ್ದು ಏನು ಅಂತ ತಮ್ಮ ಸಮಸ್ಯೆಯನ್ನು ಇಟ್ಟರು. ಪರಮಾತ್ಮ ಹೇಳ್ದ, ನಿಮ್ಮಲ್ಲೇ ಉತ್ತರ ಇದೆ, ನನ್ನ ತನಕ ಯಾಕೆ ಬಂದ್ರಿ ಇಂದ ನೋಡಿ. ಅವನಿಂತನು ಪುಣ್ಯಾತ್ಮ, ನಿಮ್ಮಲ್ಲೇ ಉತ್ತರ ಇಟ್ಕೊಂಡು ನನ್ನ ತನಕ ಯಾಕೆ ಬಂದ್ರಿ ಇಂದ್ರ. ಯಾವುದು ಅಂತ ಕೇಳಿದ್ ನಾನು. ಗಂಗೆ ನೀನೇನಾಗಬೇಕು ನನಗೆ ಅಂತ ಕೇಳಿದ್ನಂತೆ. ನಿನ್ನ ಪಾದೋದ್ಭವೇ, ಆದ್ದರಿಂದ ನಾನು ನಿನ್ನ ಮಗಳು. ಉಂಗುಟದಿಂದ ಮಗಳ ಪಡೆದವರುಂಟೆ, ನಾಭಿಯಿಂದ ಪುತ್ರರನ್ನು ಹಡೆದವರುಂಟೆ. ಲೋಕದಲ್ಲಿ ನಾರಾಯಣ ಒಬ್ಬನೇ ಅಲ್ಲ. ಬ್ರಹ್ಮಣ ಪ್ರಥಮ ಜಾರುತಾವ. ನಾಭಿ ಕಮಲದಿಂದ ಕಮಲೋತ್ಪತ್ತಿಯಾಗಿ ಕಮಲದ ಮೇಲೆ ಬ್ರಹ್ಮದೇವರನ್ನು ಪಡೀತಕ್ಕಂಥ ಅವನಾಗಿದ್ದಾನೆ ಭಗವಂತ.
ಆದ್ದರಿಂದ ನಾನು ನಿನ್ನ ಮಗಳು ಅಂದ. ಆಗ್ಬೋದು, ಮಗಳ ಪ್ರೇಮ ನಿನ್ನ ಮೇಲೆ ಇದೆಯಮ್ಮ ಅಂದ. ಕಾವೇರಿ ನೀನಾಗಬೇಕು, ಏನಾಗಬೇಕು ಅಂದ. ಸುತ್ತ ಕಾವೇರಿ ವನಮಾಲೆ ಧರಿಸಿದ ಸರ್ಪಗಳ ಹಾಸಿಗೆ ಮೇಲೆ ಮಲಗಿಪ್ಪ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಗರ್ಭ ಸುತ್ತ ಕಾವೇರಿ ತಾಯಿ, ಮಧ್ಯದಲ್ಲಿ ಭಗವಂತ ಮಲ್ಕೊಂಡ್ಬಿಟ್ಟಿದ್ದಾನೆ. ಗರ್ಭವಾಸ ಅಂದರೆ ಕಾವೇರಿಯ ಉದರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಭಗವಂತ. ಅದರಿಂದ ನನ್ನ ಉದರದಲ್ಲಿ ನಿನ್ನ ಇಟ್ಕೊಂಡಿದ್ದೇನೆ ಎಂದ್ಲು. ನೀ ತಾಯಿ ಅಲ್ವಾ, ತಾಯಿ ಪ್ರೇಮ ನಿನ್ನ ಮೇಲೆ ಮಾಡ್ತೀನಿ ಇಂದ. ಯಾರು ದೊಡ್ಡವರು? ಮಗಳ ಪ್ರೇಮ ದೊಡ್ಡದೋ ತಾಯಿ ಪ್ರೇಮ ದೊಡ್ಡದೋ? ಹೋಗಿ ಇಂದ ಸ್ವಾಮಿ. ಯಾಕದು ಅಂದರೆ ಸಾಕ್ಷಾತ್ ರಮಾದೇವರ ಒಂದು ರೂಪ, ವಿರಜಾ ರೂಪ ಕಾವೇರಿ ಒಳಗಿದೆ. ಆ ರೂಪ ತುಲಾ ಕಾವೇರಿಯ ಮಹಿಮೆ ಅಂತ ನಾವು ಕರಿತೀವಲ್ಲ. ತುಲಾ ಸಂಕ್ರಮಣ ಅಂತ ಬರ್ತದಲ್ಲ, ಈಗ ತಾನೇ ಬಂದು ಹೋಯ್ತಲ್ಲ ಅಂತ. ತುಲಾ ಸಂಕ್ರಮಣದಲ್ಲಿ ಕಾವೇರಿ ಒಳಗಡೆ ಈ ವಿರಜಾ ಇರ್ತಾರೆ. ಅದಕ್ಕೋಸ್ಕರ ಶ್ರೀಪಾದರಾಜರು ವರ್ಣನೆ ಮಾಡುವಾಗ, ಕಾವೇರಿ ನದಿಯನ್ನು ವರ್ಣನೆ ಮಾಡುವಾಗ ಹರಿಪಾದೋದಕ ಸಮ ಕಾವೇರಿ. ಹರಿಪಾದೋದಕ ಯಾರು? ಗಂಗೆ. ಸಮ ಕಾವೇರಿ. ಹರಿಪಾದೋದಕ್ಕೆ ಸಮಳು ಯಾವಾಗ? ತುಲಾ ಕಾವೇರಿ. ಹರಿಪಾದೋದಕ ಸಮ ಕಾವೇರಿ. ವಿರಜಾ ಎಂಬತಕ್ಕಂಥ ರಮಾದೇವರ ಒಂದು ರೂಪ ಇದೆ. ಆ ರೂಪ ಇದ್ದಾಗ ಗಂಗೆಗಿಂತ ಹೆಚ್ಚಿಗೆ ಪಾವಿತ್ರತೆಯನ್ನು ವಿಷಯದಲ್ಲಿ, ಪುಣ್ಯಪ್ರದಾತೃತ್ವದ ವಿಷಯದಲ್ಲಿ, ಭಗವಂತನ ಸಾನ್ನಿಧ್ಯ ವಿಶೇಷದಲ್ಲಿ, ತಾರತಮ್ಯದಲ್ಲಿ ಔಪಾದಿಕ ಶ್ರೇಷ್ಠತ್ವ ಎಂಬತಕ್ಕಂಥದ್ದು ಇರ್ತದೆ. ನದಿಗಳ ತಾರತಮ್ಯದಲ್ಲಿ ಕಾವೇರಿ ಕಡಿಮೆ. ಆದರೆ ಇಂತಹ ವಿಶೇಷ ಕಾಲದಲ್ಲಿ ಆ ರೂಪದ ಆವೇಶಾದಿಗಳಿರೋ ಕಾಲಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ಔಪಾದಿಕ ಶ್ರೇಷ್ಠತ್ವ ಅಂತ. ಆಗ ಕಾವೇರಿ ದೊಡ್ಡದು ಅಂದರೆ ಫಲದಾತೃತ್ವದಲ್ಲಿ ಆ ವಿಷಯ ಹೇಳ್ತಾರೆ. ಅಂಥ ಕಾವೇರಿ ಇಲ್ಲಿದೆ. ಆದ್ದರಿಂದ ನೇದೃಶಂ ಸ್ಥಲಮಲಂ ಶಮಲಜ್ಞಂ. ತ್ರಿಕೂಟ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರವಿಲ್ಲ. ಯಾವುದು? ತಿರುಮಕೂಡಲು. ಇಲ್ಲಿರ್ತಕ್ಕಂಥ ಕಾವೇರಿ ಕಪಿಲ ಏನಿದೆಯೋ ಸಂಗಮ, ಅದಕ್ಕೆ ಸದೃಶವಾದಂಥ ತೀರ್ಥ ಇಲ್ಲ ಅಲ್ವೇ? ನಾಸ್ತಿ ವಿಷ್ಣು ಸಮಂ ದೈವಂ. ವಿಷ್ಣುವಿಗೆ ಸಮನಾದ ದೈವವಿಲ್ಲ, ಅವರೇ ಪ್ರತಿಪಾದನೆ ಮಾಡಿದ್ದಾರೆ ಶೇಷಚಂದ್ರಿಕಾರಾಯರು. ಮತ್ತು ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಶ್ರೀಮದಾಚಾರ್ಯರ ಹಿತವಚನವನ್ನು ಇಟ್ಟುಕೊಂಡೇ ಜಗತ್ತಿನಲ್ಲಿ ಬಂದಿರತಕ್ಕಂಥ ಎಲ್ಲ ಪರಂಪರೆಯವರು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ಅರ್ಥ ಬರುವಾಗಿ ಇದಕ್ಕೆ ಸೇರಿಸ್ತಾರೆ. ನೇದೃಶಂ ಸ್ಥಲಮಲಂ ಶಮಲಜ್ಞಂ ನಾಸ್ತ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ನನು ದೈವಂ ಅಲ್ವಾ? ಮತ್ತೇನು? ಎಂಬ ಸತ್ಯವಚನಗಳಿವೆಂದು ಪೇಳುತ್ತ ಆಸ್ತಿಕ ಜನ ಮನೋರಂಜಕ ತ್ರಿಮಕೂಟ ಕ್ಷೇತ್ರ ನಿವಾಸ ಪವಿತ್ರತಮ ಚರಿತರರ ಪ್ರಾರ್ಥಿಸುವೆ ರಘುನಾಥ ತೀರ್ಥರ. ಇಂಥ ರಘುನಾಥ ತೀರ್ಥರನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ತಮ್ಮ ಜನ್ಮ ಸಾರ್ಥಕ್ಯಕ್ಕಾಗಿ ಪ್ರಾರ್ಥನೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಮತ್ತು ಶೇಷಚಂದ್ರಿಕಾಚಾರ್ಯರು ಅಂದ್ರಲ್ಲ ಅಂದರೆ ಹೇಳ್ತಕ್ಕಂಥವರಾಗಿದ್ದಾರೆ. ವಾಸುದೇವನರ ಹರಿಯನುಗ್ರಹದಿ ಊರ್ವರಿತವ ರಚಿಸಿ. ವ್ಯಾಸರಾಜ ಗುರು ಸಾರ್ವಭೌಮರು ವಾಸುದೇವ ನರಹರಿ ಅನುಗ್ರಹದಿ ಅಲ್ವೇ ವ್ಯಾಸತ್ರಯಗಳನ್ನು ರಚನೆ ಮಾಡಿದರು. ಇವರಿಗಾಗಿ ಒಂದು ಭಾಗವನ್ನು ಇಟ್ಬಿಟ್ಟು ಹೋದರು ಮಹಾನುಭಾವರು. ಅವರೇ ಬರ್ತೀವಿ ಅಂತ ಅಲ್ವಾ? ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಪರಾವತಾರರ ಪ್ರಾರ್ಥಿಸುವೆ ಪುರುಷಾರ್ಥ ಪ್ರದರ. ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಅಪರಾವತಾರರ. ವ್ಯಾಸರಾಜರೇ ಮತ್ತೆ ಶೇಷಚಂದ್ರಿಕಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಎಂಬತಕ್ಕಂಥದ್ದು. ಇದು ನಾವು ಸುಮ್ಮನೆ ಹೇಳ್ತೀವೋ ಏನಾರು ಆಧಾರ ಇದೆಯೋ ಅಂದರೆ ಯಾರೂ ಈ ಥರ 4 ಸಾರಿಯಲ್ಲಿ ಬಂದಿಲ್ಲ. 4 ಸಾರಿ ಅವತಾರ ಮಾಡಿದ್ದಾರೆ. ಇನ್ನು ಮೊದಲನೇದು ವ್ಯಾಸರಾಜ ಗುರು ಸಾರ್ವಭೌಮರು, ಎರಡನೇದು ರಾಘವೇಂದ್ರ ಗುರು ಸಾರ್ವಭೌಮರು, ಮೂರನೇದು ರಘುನಾಥ ತೀರ್ಥರು, ನಾಲ್ಕನೇದು ವಿದ್ಯಾಪೂರ್ಣ ತೀರ್ಥರು. ಆಯಿತಾ? ವಿದ್ಯಾಪೂರ್ಣ ತೀರ್ಥರು ಚಂದ್ರಿಕಾಚಾರ್ಯರ ಅಂಶ ಅಂತ ನಮ್ಮ ಸಾಕ್ಷಾತ್ ಗೋಪಾಲ ಒಡೆಯರ್ ಎಂಬತಕ್ಕಂಥವರು
ಜೀವನ್ಮುಕ್ತಿ ಸಾರ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಮೈಸೂರಿನ ಸುಬ್ಬರಾಯದಾಸರು ಅಂತ ಅವರು ಗ್ರಂಥದಲ್ಲಿ ಬರೆಯುವಾಗ ಅವರಿಂದ ಆಶ್ರಮವನ್ನು ತೆಗೆದುಕೊಂಡರು. ನಮ್ಮ ಗುರುಗಳು ಇಂಥವರು ಅಂತ ಆ ಗ್ರಂಥದಲ್ಲಿ ಬರೆದಿದ್ದಾರೆ. ಅದನ್ನು ಅದಕ್ಕೆ ನಾವು ಹೊರಗೆ ಹೇಳಲ್ಲ. ಯಾವುದು ಪ್ರಬಲವಾಗಿರುತ್ತೆ ಅದನ್ನು ಹೊರಗೆ ಹೇಳಬೇಕು. ಯಾವುದವರ ಅಂತರಂಗವಾದ ಅವರ ವೈಯಕ್ತಿಕವಾದ ಸಮಾಚಾರ ಇರುತ್ತೆ ಅದನ್ನು ಅಲ್ಲೇ ಇಟ್ಬಿಡ್ಬೇಕು. ಅದಕ್ಕೋಸ್ಕರ 3 ಪ್ರಸಿದ್ಧವಾಗಿದೆ. ಚಂದ್ರಿಕಾರಾಯರು ಅಲ್ವೇ, ಪ್ರಥಮ ಪ್ರಹ್ಲಾದ, ದ್ವಿತೀಯ ವ್ಯಾಸಮುನಿರಾಯ, ಸಯೇವ ರಾಘವೇಂದ್ರಾಖ್ಯ ಯತಿ. ಗೊತ್ತಾಯ್ತಾ? ಅವರೇ ರಾಘವೇಂದ್ರ ಸ್ವಾಮಿ. ನಮ್ಮ 3 ರೆಡಿ ಆಯಿತು. ಅಂದ್ರೇನು? ದಶಮೋ ಮತ್ಸಮೋ ಭವೇತ್ ಅನ್ನೋದು ರೆಡಿ ಆಯಿತು. ಅದ್ರ 4 ಅಂತ ಅಂದ್ಬಿಟ್ರಲ್ಲ ನೀವು ಅಂದರೆ ಇದನ್ನು ದೂರ ಇಟ್ಬಿಡಿ. ವಿದ್ಯಾಪೂರ್ಣ ತೀರ್ಥರನ್ನ ಇನ್ನೊಂದು ಪ್ರಸಿದ್ಧಿ ಇದೆ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ. ಸಪ್ತಮೋ ಮತ್ಸಮೋ ಭವೇತ್ ಅಂತ ಒಂದು ವಾಕ್ಯ ಇದೆ. ರಾಘವೇಂದ್ರ ಸ್ವಾಮಿಗಳೇ ತಮ್ಮಿಂದ 7ನೇ ತಲೆಗೆ ತಾವೇ ಅವತಾರ ಮಾಡಿ ಬರ್ತಾರೆ ಅಂತ. ಅವರೇ ಪುಣೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮಹಾನುಭಾವರು ವರದೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ. ಆದ್ದರಿಂದ ಹಾಗೆ ತಗೊಂಡ್ರೂ 4 ಆಗುತ್ತೆ, ಇಲ್ಲ ಇದನ್ನು ಸೇರಿಸ್ಕೊಂಡ್ರೂ ಈ ಪೀಠದಲ್ಲೇ ಆಗತ್ತೆ. ಇರಲಿ ಒಟ್ಟಿನಲ್ಲಿ ಅಂತೂ ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಅಪರಾವತಾರರ. ಸುಮ್ಮನೆ ಪ್ರಸಂತೀರ್ಥರು ಹುಟ್ಟಿಸ್ಕೊಂಡು ಹೇಳಿಲ್ಲ, ಲೋಕದಲ್ಲಿರ್ತಕ್ಕಂಥ ಪ್ರಮಾಣ ಕೀರ್ತಿ ಪ್ರಚಾರ ಅನುಸಾರವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ರಾಗದ್ವೇಷಗಳ ತೊರೆಯುತ್ತ ತನ್ನನು ರಾಗದಿಂದ ಭಜಿಸುವ ಜನಕ್ಕೆ. ನೋಡಿ, ಒಂದೇ ಶಬ್ದದಿಂದ 2 in 1 ಮಾಡಿದ್ದಾರೆ. ಒಂದೇ ಶಬ್ದ ಪರಸ್ಪರ ವಿರುದ್ಧಾರ್ಥಗಳನ್ನು ಕೊಡ್ತಕ್ಕಂಥ ಪ್ರಯೋಗವನ್ನು ಇಲ್ಲಿ ಮಾಡ್ತಾರೆ. ಭಾಳ ಸೊಗಸಾದ ವಿಚಾರ ಇದು. ರಾಗದ್ವೇಷಗಳ ತೊರೆಯುತ್ತ ತನ್ನನು ರಾಗದಿಂದ ಭಜಿಸುವ ಜನಕ್ಕೆ. ಮೊದಲನೇ ರಾಗ ಅಂದರೆ ಅಮಂಗಳವನ್ನು ಮಂಗಳ ಅಂತ ತಿಳ್ಕೊಳ್ಳೋದು, ಅದಕ್ಕೆ ರಾಗ ಅಂತ ಹೆಸರು. ಅಶೋಭನೆ ಶೋಭನೆ ದ್ಯಾಸ ರಾಗ. 2ನೇ ರಾಗ ಅನ್ನೋದು ಅಲ್ವಾ ಭಕ್ತಿ ಅಂತ ಅರ್ಥ. ಒಂದೇ ಶಬ್ದ ಭಕ್ತಿ ಅಂತನೋ ಪ್ರಯೋಗ ಆಗುತ್ತೆ. ಒಂದೇ ಶಬ್ದ ರಾಗ ಅಂದರೆ ಅಮಂಗಳವನ್ನು ಮಂಗಳ ಅಂತ ತಿಳ್ಕೊಳ್ಳೋದು. ಯಾವುದದು? ಕಾಮಯೇಶ ಕ್ರೋಧೇಶ ರಜೋಗುಣ ಸಮದ್ಭವ. ಅದಕ್ಕೆ ಮುಂದಿನ ಪದ ನೋಡಿ, ರಾಗದ್ವೇಷಗಳ ತೊರೆಯುತ್ತ ತನ್ನನು ರಾಗದಿಂದ ಭಜಿಸುವ ಜನಕ್ಕೆ. ಭೋಗಕಲ್ಪರಿಷ್ಟವ ನೀಗಿ ಸಾಧುಭೋಗಗಳೀವ ಯೋಗಿ ಮನೋನಯನ ಪ್ರಸನ್ನ ಶ್ರೀ ರಾಘವೇಂದ್ರರ ಪರಾವತಾರರ ಪ್ರಾರ್ಥಿಸುವೆ ರಘುನಾಥ ತೀರ್ಥರ. ಹೀಗೆ ವ್ಯಾಸರಾಜರ ಅಪರಾವತಾರ, ರಾಘವೇಂದ್ರ ಸ್ವಾಮಿಗಳ ಅವತಾರರೇ ಶೇಷಚಂದ್ರಿಕಾಚಾರ್ಯರು ಎಂಬತಕ್ಕಂಥ ಅವರ ಸ್ವರೂಪದ ಸುಳುಹು, ಅವರ ಕಾರ್ಯ ಎಲ್ಲವನ್ನು ಈ ದೇವರ ನಾಮದಲ್ಲಿ ಸೂಚನೆ ಎಂಬತಕ್ಕಂಥ ಅದನ್ನು ಕೊಡ್ತಾ, ನೆನ್ನೆ ಹೇಳಿದಂತೆ ಆ ಕಾಲದಲ್ಲಿ ಪಂಪಾಧ್ಯಕ್ಷನಾದ ವಿರೂಪಾಕ್ಷನ ಮೇಲೆ ಒಂದು ಸಿನಿಮಾ ಹಾಡು ಬಂದಿತ್ತು ಕೃಷ್ಣದೇವರಾಯನ. ಆ ರಾಗದ ಧಾಟಿಯನ್ನು ಅರ್ಥ ಐತೇನೋ ಎಲ್ಲರ ಬಾಯಿನಲ್ಲಿ ಆ ಮನಸ್ಸಿನಲ್ಲಿ ಬರುವಂತೆ ಇದೇ ಶೇಷಚಂದ್ರಿಕಾಚಾರ್ಯರ ಮೇಲೇ ನಾಟ್ಯ ರೂಪದಲ್ಲಿ ರಚನೆ ಎಂಬತಕ್ಕಂಥದ್ದು ಮಾಡಿ ಅದ್ಭುತವಾದ ದೇವರ ನಾಮ. ಅವ್ರ ಎದುರಿಗೆ ಮೈಸೂರು ಯೂನಿವರ್ಸಿಟಿ ಒಳಗಡೆ ನಾಟ್ಯಶಾಸ್ತ್ರ ಕೋವಿದೆಯಾಗಿರ್ತಕ್ಕಂಥ ಮಾಯಾರಾವ್ ನರ್ತನ ಮಾಡಿ ತೋರಿಸಿದ್ಲು ಅವರಿಗೆ. ಇದು ನಾನು ಕಣ್ಣಾರ ನೋಡಿರ್ತಕ್ಕಂಥದ್ದು. ಸುಮಾರು ನಾನು ಹೇಳ್ತಾ ಇರೋದು 1966ನೇ ಇಸ್ವಿ ವಿಚಾರ. 1966ರಲ್ಲಿ ಇದು ನಾಟ್ಯಶಾಸ್ತ್ರದಲ್ಲಿ ಮಹಾ ಉದ್ಧಮ ಪಾಂಡಿತ್ಯ ಇರತಕ್ಕಂಥ ಅವರು ಈ ದೇವರ ನಾಮಕ್ಕೆ ಮೈಸೂರಿನಲ್ಲಿ ನಾಟ್ಯವನ್ನು ಮಾಡಿ ತೋರಿಸಿರ್ತಕ್ಕಂಥ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ತೇಜೋಮಯರ ಪಾದಾಬ್ಜವೇ ಶರಣ. ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ಯಾರಿಗೆ? ಶೇಷಚಂದ್ರಿಕಾಚಾರ್ಯ. ವೇದಾಂತ ಸಾಮ್ರಾಜ್ಯ ರಾಜೇಂದ್ರ ಪೂರ್ವಾದಿಯ ಮಠ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಣ್ಣ ಸಣ್ಣ ಹುಡುಗರೆಲ್ಲ ಮಾತಾಡ್ತಾರೆ. ಇನ್ನೂ ಏನೂ ಗೊತ್ತಿಲ್ಲ ಎಳ್ಸುಗಳು. ಅದು ಎಷ್ಟುವರೆಗೆ ಆ ಒಂದು ಪ್ರಪಂಚದ ಜ್ಞಾನ ಇಲ್ಲದಿರೋರು ಕೂಡ ತಾವೇ ಮಾತಾಡ್ಕೊಳ್ಳೋದು. ಪ್ರತಿಮಾ ಅಲ್ಲಿಲ್ಲ, ಅವನು ಸ್ವಾಮಿ ಅಲ್ಲ, ಇವ್ರ ಸ್ವಾಮಿ ಅಲ್ಲ, ಈ ಮಟ್ಟಕ್ಕೆ ಬಂದ್ಬಿಟ್ಟು ದೊಡ್ಡ ದೊಡ್ಡ ಎಂತೆಂಥ ಅಪರೋಕ್ಷ ಜ್ಞಾನಿಗಳ ಬಗ್ಗೆ ಆ ಗ್ರಂಥದ ಬಗ್ಗೆ ಮಾತಾಡೋಣ. ಯಾಕೆ ಗೊತ್ತಾ? 2 ಅಕ್ಷರ ಜಾಸ್ತಿ ಇದೆ ಅಂತ ಅರ್ಥ. ಆಶ್ಚರ್ಯ ಆಗುತ್ತೆ. ನಮ್ಮ ಹುಡುಗತನದಲ್ಲಿ ಅರಮನೆ ಅಗ್ರಹಾರಗಳಲ್ಲಿ ಪ್ರತಿ ಮನೆ ಒಳಗಡೆ ಹಳೆಯ ಅಗ್ರಹಾರದಲ್ಲಿ 4 ಜನ ಶಾಸ್ತ್ರಜ್ಞರುಗಳು, 2 ಶಾಸ್ತ್ರ 3 ಶಾಸ್ತ್ರದವರು ಬಾಯಲಿರೋರು. ಅವರುಗಳು ಅರಮನೆಗೆ ಹೋಗಿ ವರಾದೇವರುಗಳು ಹೋಗಿ ಬರ್ತಿದ್ದರೆ
ಪ್ರತಿಯೊಬ್ಬ ಮನೆ ಹುಡುಗರುಗಳು ದಾರಿಲಿ ನಮಸ್ಕಾರ ಮಾಡೋರು ಅವ್ರಿಗೆ. ನನ್ನ ಸೇರಿ ಹೇಳ್ತಾ ಇರೋದು. ಚತುರ್ವೇದ ರಾಮಚಂದ್ರಾಚಾರ್ಯ ಬರ್ತಿದ್ರು, ಎಲ್ಲಿ ಬರ್ತಿದ್ದಾರೋ ಅಲ್ಲೇ ಟಾರ್ ರಸ್ತೆ ಮೇಲೆ ಮಲ್ಕೊಂಬಿಡೋವು. ಗಲಗಲಿ ರಾಮಾಚಾರ್ಯ ಬರ್ತಿದ್ರು ಅಲ್ಲೇ, ಕಾಶಿ ಪ್ರಾಣೇಶಾಚಾರ್ಯ ಬರ್ತಿದ್ರು ಅಲ್ಲೇ. ಅದಾಯ್ತು. ಹೀಗೆ ಯಾರ್ಯಾರು ಆ ಪಂಡಿತೋತ್ತಮರುಗಳು ಬರ್ತಿರ್ತಾರೋ ದಾರಿಲಿ ಹೆಂಗಸರು ಮಕ್ಕಳು ನಮಸ್ಕಾರ ಮಾಡೋದು ನೀ ಕಣ್ಣಲ್ಲಿ ನೋಡಿದ್ದೆ. ಅದು ಎಲ್ಲಿ ಹೊರಟೋಯ್ತಾ ಇವಾಗ, ಅವ್ರು ಬರ್ತಿದ್ದಾರೆ ಅಂತ ಇತ್ಲ ಕಡೆ ತಿರ್ಕೊಂಡು ಹೊರಟೋಗ್ತಾರೆ. ಯಾಕೆಂದ್ರೆ ಅವ್ರು ನಮ್ಮ ಮಠದವರಲ್ಲ ಅಂತ. ಈ ಮಟ್ಟಕ್ಕೆ ಬಂದ್ಬಿಟ್ಟು ಪಾಂಡಿತ್ಯ ಜ್ಞಾನ ಅವೆಲ್ಲ ಇಲ್ಲೇ ಇಲ್ಲ. ಆಶ್ಚರ್ಯ ಆಗುತ್ತೆ. ನನ್ನ ಬಾಲ್ಯಾವಸ್ಥೆಗೂ ಇವತ್ತಿನ ಕಾಲಕ್ಕೂ ಆ ಪಾಂಡಿತ್ಯದ ಉಳ್ಳಂಥ ವಿದ್ವಾಂಸರಿಗೆ ಕೊಡ್ತಕ್ಕಂಥ ಮರ್ಯಾದೆಯನ್ನು ನೋಡಿದರೆ ಆಶ್ಚರ್ಯ ಪಡೋಂಗಾಗುತ್ತೆ. ಅದಕ್ಕೋಸ್ಕರನೇ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ನಗೆಯೂ ಬರುತ್ತಿದೆ ಎನಗೆ ನಗೆಯೂ ಬರುತ್ತಿದೆ, ಜಗದಲ್ಲಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು. ಇಲ್ಲೂ ಪ್ರಸಂತಿತ ಅದೇ ಮಾತನ್ನೇ ಹೇಳ್ತಾರೆ. ಹರಿಲೀಲೆ ಹರಿಲೀಲೆ ಮುಂದೆ ಹೇಳ್ತೇವೆ. ಯಾಕೆಂದರೆ ಜಗತ್ತಿನಲ್ಲಿ ಎಷ್ಟು ವೈಪರೀತ್ಯಗಳು ಕಾಣ್ತಾ ಇದೆ ನೋಡಿದ್ರೆ ಇದು ಭಗವತ್ ಸಂಕಲ್ಪ ಅನ್ಬೇಕೇ ವಿನ ನಮ್ಮ ಕೈನಲ್ಲೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅನ್ಬೇಕಾದ್ರೆ ಇದು ಕಣ್ಣಿಗೆ ಕಾಣ್ತಾ ಇದೆ ಕಲಿಯುಗದ ಮಹಿಮಾ. ಕಲ್ಯಾದಿ ದೈತ್ಯ ದೇವಾನಾಂ ಬುದ್ಧಿಂ ಪ್ರವಿಶ್ಯ ಚಕ್ರೋರ್ ವಿಷ್ಣು ಪರಾನ್ಮುಖಿಂ ಅಂತ ವಾದರಾಜ ಗುರು ಸಾರ್ವಭೌಮನ ಹೇಳ್ತಾನೆ. ದೇವತೆಗಳಿಗೇನೆ ಕಲಿ ಪ್ರವೇಶ ಆಗಿ ಅವರವರಲ್ಲೂ ಹೊಡೆದಾಡ್ಕೊಳ್ಳೋಂಗೆ ಜ್ಞಾನಬಾಧಕವಾದ ಸೋತ್ತಮರ ದ್ರೋಹ ಮಾಡುವಾಗ ಮಾಡ್ತಾರೆ ಎನ್ನಬೇಕಾದರೆ ಸಣ್ಣದೊಂದು ದೃಷ್ಟಾಂತ. ಸತ್ಯಲೋಕದಲ್ಲಿ ಅಜ್ಞಾನ ಪ್ರವೇಶ ಆಯಿತು ನೋಡಿ. ಕರಿಗಿರಿ ಮಹಾತ್ಮೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ಬ್ರಹ್ಮದೇವರ ಸಭಾ ನಡೀತಾ ಇತ್ತಂತೆ. ಆಹಾ ಊಹು ಗಂಧರ್ವರು ಅಲ್ವೇ, ಅವರು ಸ್ವರ್ಗಲೋಕದಲ್ಲಿರೋರು. ದೇವದತ್ತ ಧನಂಜಯರು ಎಂಬತಕ್ಕಂಥ ಗಂಧರ್ವರು ಸತ್ಯಲೋಕದಲ್ಲಿ ಗಾನ ಮಾಡ್ತಕ್ಕಂಥವ್ರು ಮಹಾನುಭಾವರು. ಅವರು ಗಾನ ಮಾಡ್ತಾ ಇದ್ದರಂತೆ. ಸತ್ಯಲೋಕದಲ್ಲಿ ಗಾನ ಮಾಡಬೇಕಾದ್ರೆ ಲೋಕ ವಿಷಯಗಳ ಬಗ್ಗೆ ಜ್ಞಾನ ಮಾಡೋಕ್ಕಾಗುತ್ತಾ? ಅಂದ್ರೇನು, ಪ್ರತಿ ಇರತಕ್ಕಂಥ ಹ್ರಸ್ವ ದೀರ್ಘ ಪ್ಲುತಾದಿಗಳಿಂದ ಹಿಡಿದು ಪ್ರತಿ ವರ್ಣವೂ ಕೂಡ ಭಗವದ್ ವಾಚ್ಯತ್ವದಿಂದ ಕೂಡಿರಬೇಕು. ಹಾಗಿರ್ಬೇಕು ಆ ಗಾನ ಎಂಬತಕ್ಕಂಥದ್ದು. ಅಂಥ ಗಾನವನ್ನು ಬ್ರಹ್ಮದೇವರು ತಲೆ ತೂಗ್ತಾ ಇದ್ದರಂತೆ. ಭಾಳ ಚೆನ್ನಾಗಿ ಹೇಳ್ತಿದ್ಯಪ್ಪ ಅಂತ. ಇಂಥ ಒಂದು ಪ್ರಸಂಗದಲ್ಲಿ ಅಲ್ವೇ ಭೃಗು ಋಷಿಗಳು ಎದ್ದು ನಿಂತ್ಕೊಂಡ್ರಂತೆ. ನೋಡಿದ್ರೆ ದೇವರು ಹೇಗಿಟ್ಬಿಡ್ತಾನೆ ಮಹಾವಿಸ್ಮೃತಿ. ಲವ್ ಕುತ್ಕೊಳ್ಳ ಸುಮ್ಮನೆ ಅಂದ್ರಂತ. ಹಾಸ್ಯ ಮಾಡ್ತಾ ಇದ್ದಾರೆ. ಅಂದ್ರೇನು, ನಿಮಗೆ ಗಾನ ನಿಪುಣರು ಅಂತ ನೀವು ಅಂದ್ಕೊಂಡಿದ್ದೀರಿ, ನಿಮಗೇನು ಗಾನ ಗೊತ್ತಿದೆ, ಏನು ಮಾಡುತ್ತೆ, ಸುಮ್ಮನೆ ಕೂಡ್ರಿ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ಅಲಾ ಭೃಗು ಹೊಗಳ್ತಾ ಇದ್ದೀನಿ ನಮ್ಮನ್ನು, ನಿನಗೇನು ಗೊತ್ತಿದೆ ಸಂಗೀತ ಶಾಸ್ತ್ರದ್ದು ಅಂದ್ರ. ಭೃಗು ಋಷಿಗಳನ್ನ ಸಂಗೀತ ಶಾಸ್ತ್ರದ ಬಗ್ಗೆ ನಿಂಗೇನು ಗೊತ್ತಿದೆ? ನೀನೆಲ್ಲೋ ಕಾಡಲ್ಲಿ ಮೂಗು ಹಿಡ್ಕೊಂಡಿರೋನು, ಕಂದಮೂಲಗಳನ್ನ ತಿನ್ನೋನು, ಊರೂರು ಅಲಿಯೋನು, ಸಂಗೀತದ ಬಗ್ಗೆ ನೀವು ಮಾತಾಡಬೇಡ, ಸುಮ್ಮನೆ ಕೊಡು ಪ್ಲೀಸ್ ಪಾಯಿಂಟ್ ಅಂದ್ರೆ. ನೋಡಿದ್ರ, ಇದು ಸಭೆ ನಡೀತಾ ಇದೆ ಬ್ರಹ್ಮಸಭೆ ಒಳಗೆ. ಆಗ ಋಷಿಗಳಿಗೆ ಸ್ವಲ್ಪ ಕೋಪ ಬಂತಂತೆ. ಅಲ್ಲ, ಎಷ್ಟು ಚೆಂದಾಗಿ ಹಾಡ್ತಾ ಇದ್ದೀರಿ, ಸುಂದರವಾಗಿದ್ದೀರಿ, ಯವನಾಢ್ಯರಾಗಿದ್ದೀರಿ, ಬ್ರಹ್ಮಸಭೆಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಬ್ರಹ್ಮದೇವರು ನಮ್ಮಪ್ಪ, ಎಷ್ಟು ಚೆಂದ ಹೇಳ್ತಾ ಇದ್ದೀರಿ ಅಂತ ನಾನು ಹೊಗಳಿದ್ರೆ ನನಗೇನೂ ಗೊತ್ತಿಲ್ಲ, ಸುಮ್ಮನೆ ಕೂಡು ಅಂತಿರಲ್ಲ ನೀವು ಅಂತ ಹೇಳಿ ಮದೋನ್ಮತ್ತತೆಯಿಂದ ಕೂಡಿರೋ ನಿಮ್ಮ ಬುದ್ಧಿ ಜ್ಞಾನಕ್ಕಾಗಿ ಮದೋನ್ಮತ್ತತೆಯಿಂದ ಸಂಚಾರ ಮಾಡತಕ್ಕಂತಹ ಆನೆಯಾಗಿ ಹುಟ್ಟಿ, ಬೆಟ್ಟವಾಗಿ ಹುಟ್ಟಿ, ಅಂದ್ರೇನು ಬಂಡೆಯಾಗಿ ಜಡವತ್ತು ಬಿದ್ದಿರಿ. ಇದೇ ಕರಿಗಿರಿ ಕ್ಷೇತ್ರ. ಕಲಿಯುಗದಲ್ಲಿ ದೇವರಾಯನ ದುರ್ಗವನ್ನು ಕರಿಗಿರಿ ಕ್ಷೇತ್ರ ಅಂತ ಯಾಕೆ ಕರೀತಾರೆ ಅಂದರೆ, ಭೃಗು ಋಷಿಗಳಿಂದ ದೇವದತ್ತ ಧನಂಜಯರಿಗೆ ಬಂದಂಥ ಶಾಪ ನಿಮಿತ್ತವಾಗಿ ಭೂಲೋಕಕ್ಕೆ ಉರುಳಿದ್ರು ಅವರೇ ಎರಡು, ಒಂದು ಆನೆಯ ರೂಪ, ಒಂದು ಬೆಟ್ಟದ ರೂಪ. ಆ ಆನೆ ಈ ಬೆಟ್ಟದೊಳಗೆ ಸಂಚಾರ ಮಾಡ್ತಾ ಇಲ್ಲೇ ಇದ್ದರು ಅಲ್ವೇ. ಆಗ ಕಾಲು ಹಿಡಿದು ಭೃಗು ಋಷಿಗಳನ್ನು ಕೇಳಿಕೊಂಡ್ರು, ತಪ್ಪಾಯಿತು ಏನೋ ಮಾತಾಡಿಬಿಟ್ಟು ಅಂತ. ರಾಮ ಈ ಪರ್ವತಕ್ಕೆ ಬರ್ತಾನೆ, ಅಲ್ಲಿ ಒಂದು ತೀರ್ಥವನ್ನು ತನ್ನ ಧನುಸ್ಸಿನ ತುದಿಯಿಂದ ತೆಗಿತಕ್ಕಂಥವನಾಗ್ತಾನೆ. ಭೂಮಿಯನ್ನು ಸೇಳಿ ಒಳಗಿರ್ತಕ್ಕಂಥ ಗಂಗೆ ಬರ್ತಾಳೆ. ಯಾತಕ್ಕೆ ಭೂಮಿ ಸೀಳ್ತಾನೆ ಅಂದರೆ, ಅಮ್ಮನವರಿಗೆ ಕುಂಕುಮ ಹಚ್ಕೊಳಕ್ಕೆ ನೀರಂತೆ. ನಮಗೂ ಅಂಥದ್ದೇನಾರಿದ್ರು ಹೋದೋದ ಕಡೆ ಎಲ್ಲ ಒಂದೊಂದು ಹೊಂಡ ತೆಗೆದುಬಿಡ್ತಿದ್ದು. ಅದಕ್ಕೆ ನಮ್ಮ ಮನೆಗಳಲ್ಲಿ ಭಾಳ ಸುಲಭ, ಕುಂಕುಮ ಹಚ್ಕೊಳಕ್ಕೆ ನೀರಿದ್ದಿರ್ತಾನೆ, ಅಲ್ಲ ಡಬ್ಬಿ ತೆಗೆದು ಇಟ್ಟ ಅಂದರೆ ಮುಗೀತು. ಎಲ್ಲ ಪೇಸ್ಟ್ ಸಿಸ್ಟಮ್ ಕುಂಕುಮ ಅಂದರೆ ಅಲ್ವಾ. ಕುಂಕುಮ ಕಲಸಿ ಈಗ ಹಚ್ಕೊಂಡು ಅದೆಲ್ಲ ಆರಾಧನೆಗಳು ಮಾಡಿ ಅರ್ಚನೆಗಳು ಮಾಡಿ, ಅಯ್ಯೋ ಅದು ಎಲ್ಲಿದೆ ಈಗ, ಎಲ್ಲ ಹೋಯ್ತದು. ಪೇಸ್ಟ್ಗಳು ರೆಡಿ ಇರುತ್ತೆ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಟಿಕ್ಕಿಗೆ ಅಂಟಿಸ್ಕೊಂಡ್ಬಿಡ್ತೀವಿ. ಯಾವ ತಂಟೆನೇ ಇಲ್ಲ ಅಂತ ಹೇಳಿದ್ರೆ ನೀರು ಯಾಕೆ ಬೇಕು ಅಂತ ಅಲ್ವಾ. ನಮ್ಮ ಪತಿಯಾಗಿ ಸತಿಯಾಗಿರ್ತಕ್ಕಂಥ ಸೀತಾದೇವಿ ಕೇಳಿದ್ರಂತೆ, ನಾನು ಗುರುಮಂತ್ರ ಮಾಡ್ಕೋಬೇಕು, ಪಕ್ಕದಲ್ಲೇ ಇದ್ದಾನೆ ಸಾಕ್ಷಾತ್ ಜಗದ್ಗುರುವ್ರ ಗುರುಮಂತ್ರ ಮಾಡ್ಕೋಬೇಕಂತೆ ಪಾಪ ಅವಳು. ಅದಕ್ಕೆ ನೀರು ಬೇಕು ಅಂದಿದ್ದಕ್ಕೆ ಸಾಕ್ಷಾತ್ ಗಂಗೆ ಅಂತ ತೆಗೆದ್ಲು.
ಅಂಥ ಧನುಸ್ ತೀರ್ಥದಲ್ಲಿ ಯೋಗ್ಯತೆ ಗೊತ್ತಿಲ್ಲದೆ ಮಗುಚ್ಕೋತೆಯೇ ಆಗ ಆನೆ ಜನ್ಮದಿಂದ ವಿಮುಕ್ತನಾಗತಕ್ಕಂಥವನಾಗತಿ ಎಂಬುದಾಗಿ ಪುರಾಣಾಂತರಗಳಲ್ಲಿ ವೇದವ್ಯಾಸದೇವರು ಬರೀತಕ್ಕಂಥವರಾಗಿದ್ದಾರೆ. ಇದು ಇಂದು ನೆನ್ನೆದಲ್ಲ, ಎಲ್ಲ ಕಾಲಗಳಲ್ಲೂ ಒಬ್ಬೊಬ್ಬರನ್ನ ಅಲ್ವೇನೋ ಈ ಥರ ಹಾಸ್ಯ ಕುಚೋದ್ಯಗಳಿಂದ ಸೋತ್ತಮರ ದ್ರೋಹ ಎಂಬತಕ್ಕಂಥದ್ದು ಮಾಡುವಾಗ ಇವತ್ತಲ್ಲ, ಇದು ಕೃತಿಯುಗದಲ್ಲಿ ನಡೆದ ಘಟನೆಯನ್ನು ವರ್ಣನೆ ಮಾಡ್ತಾ ಇದ್ದ. ಕಲಿಯುಗದವರೆಗೂ ಆನೆ ಗೀರಿಯಾಗಿ ಬಿದ್ದಿರ್ತಕ್ಕಂಥವರಾಗಿದ್ದಾರೆ. ಇಷ್ಟು ಘೋರ ಅಪಚಾರಗಳು ಆ ಕಾಲದಲ್ಲೂ ಇದೆ, ಈ ಕಾಲದಲ್ಲಿ ಹೇಳೋದೇನು, ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ವೇದಾಂತದ ಸಾಮ್ರಾಜ್ಯದ ರಾಜಾದಿರಾಜ, ಯಾಕೆಂತ ಅಧಿರಾಜರಾಗಿ ಬದುಕಿದವರು ಇವರು. ತೇಜೋಮಯರ ಪಾದಾಬ್ಜವೇ ಶರಣ ಅಂದ್ರಲ್ಲ. ಏನು ತೇಜೋಮಯ ಅಂದ್ರಲ್ಲ ಅಂದರೆ ಸನ್ಯಾಸಿಗಳು ಬದುಕಿದ್ದಾಗ ಭೌತಿಕ ಶರೀರ, ಆ ಪ್ರಾಣ ಹೊರಟೋದ ಮೇಲೆ ಅವರ ಬಾಡಿನ ನೆಲಕ್ಕೆ ಹಾಕ್ತೀವಲ್ಲ, ಎಲ್ಲಿವರೆಗೆ ಅವ್ರ ಮೂಳೆ ಇರುತ್ತೋ ಆ ನೆಲದ ಒಳಗೆ ಅಲ್ಲಿವರೆಗೆ ಆ ಸನ್ಯಾಸಿಗಳಿಗೊಂದು ತೇಜೋ ರೂಪ ಬರುತ್ತಂತೆ. ಅವರು ತಗೊಳ್ಳಲ್ಲ, ದೇವರು ಕೊಡ್ತಾನೆ ಅಂತ. ತೇಜೋ ರೂಪದ ಸನ್ನಿಧಾನ ಇರುತ್ತೆ. ತೇಜೋ ರೂಪದಿಂದಲೇ ಸಾಕ್ಷಾತ್ತಾಗಿರುವವರು ಬೇರೆ, ನಾವಲ್ಲ. ಅದು ತೇಜೋ ರೂಪದಿಂದಲೇ ಸಾಕ್ಷಾತ್ತಾಗಿರೋರು ಯಾರು ಅಂದರೆ ಬ್ರಹ್ಮಣ್ಯ ತೀರ್ಥರೇ ಮೊದಲಾಗಿರ್ತಕ್ಕಂಥವ್ರು. ಯಾಕೆ? ಅವರು ಸ್ವತಃ ಭಾಸ್ಕರಾಂಶರು, ಸೂರ್ಯಾಂಶ ಸಂಭೂತರಾದ್ದರಿಂದ ಅವರ ರೂಪವೇ ರಶ್ಮಿ ರೂಪ. ಆದ್ದರಿಂದ ಆವಾಗಲೂ ರಶ್ಮಿ ಅಂತ ಇರ್ತಾರೆ, ಮುಂದೆ ರಶ್ಮಿ ಆಗುತ್ತಾರೆ. ಹಾಗೆ ಪ್ರಹ್ಲಾದರಾಜರು ರಶ್ಮಿನುಸಾರಿ ಓಂ ಎಂಬತಕ್ಕಂಥ ಸೂತ್ರದಂತೆ ರಶ್ಮಿದ್ವಾರವೇ ಪ್ರವೇಶ ಮಾಡಿದ್ದಾರೆ, ರಶ್ಮಿಯ ರೂಪದಲ್ಲೇ ಇರ್ತಕ್ಕಂಥವರಾಗಿದ್ದಾರೆ. ಸಂಚಾರ ಕಾಲದಲ್ಲೂ ಕೂಡ 16 ವರ್ಷದ ಬಂಗಾರದ ಬಳ್ಳಿಯಂತೆ ಕಾಣ್ತಾ ಇದ್ರು ಅಂತ ಪಾಶ್ಚಿಮಾತ್ಯದವನು ಬರೆದಿಟ್ಟಿದ್ದಾನೆ. ಪುಷ್ಕರಾಚಾರ ಅಲ್ಲ, ಯಾರು ಚಂದ್ರಿಕಾರಾಯರನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡಿದರೋ, ಎಷ್ಟನೇ ವಯಸ್ಸಿನಲ್ಲಿ ನೋಡಿದರೋ ಆ ವಯಸ್ಸನ್ನು ಬರೆದು ಅವರ ದೇಹ ಹೀಗಿತ್ತು ಅಂತ ನೋಡಿದ ಪುಣ್ಯಾತ್ಮ ಬರೀತಾನೆ. ಅರ್ಥ ಆಯ್ತಾ? 90 ವರ್ಷ ಇದ್ದರು ವ್ಯಾಸರಾಜ ಗುರು ಸಾರ್ವಭೌಮರು. 90ನೇ ವರ್ಷದಲ್ಲಿ ಅವರು ನೋಡಿದ್ರು ಕೂಡ 16 ವರ್ಷದ ಬಂಗಾರದ ಬಳ್ಳಿಯಂತೆ ಇದ್ರು ಅಂತ ಬರೀತಾನೆ. ವಿವೇಕ್ ರೈ ಅಂತ ಕುಲಪತಿ ಆಫ್ ಪಂಪಾ ವಿಶ್ವವಿದ್ಯಾನಿಲಯ, ಆತ ವಿಜಯನಗರ, ನಾ ಕಂಡ ವಿಜಯನಗರ ಅಂತ ಒಬ್ಬ ಪಾಶ್ಚಿಮಾತ್ಯದವನು ಒಂದು ಗ್ರಂಥ ಬರೆದಿದ್ದಾನೆ. ಅದನ್ನು ಕನ್ನಡಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಅವರು ಬರೆದಿರೋದಲ್ಲ. ಆ ಪುಸ್ತಕ ನೀವು ತೆಗೆದು ನೋಡಿ, ವ್ಯಾಸರಾಜನ ಮಹಿಮೆ ಗೊತ್ತಾಗುತ್ತೆ. ಆ ವೃದ್ಧಾಪ್ಯದ ವಯಸ್ಸಿನಲ್ಲೂ ಕೂಡ 16 ವರ್ಷದಂತೆ ಕಾಣ್ತಿದ್ರು ಅಂದರೆ ಏನರ್ಥ? ಅದು ಅಂದರೆ ಅದು ತೇಜೋ ರೂಪ ಅಂತ ಅರ್ಥ. ಅದಕ್ಕೋಸ್ಕರ ವ್ಯಾಖ್ಯಾನ ಮಾಡಿದ್ದೇನೆ. ಆದ್ದರಿಂದ ಶೇಷಚಂದ್ರಿಕಾಚಾರ್ಯನ ತೇಜೋ ರೂಪದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಬೃಂದಾವನದ ಒಳಗೆ ತೇಜೋ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಪ್ರಸನ್ನ ತೀರ್ಥರು ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಬೃಂದಾವನ ಸುಮ್ಮನೆ ನೋಡಿ ಏನು ಅಲಂಕಾರ, ಏನು ಬಂಗಾರ, ಏನು ಅದಕ್ಕೆ ಬೆಳ್ಳಿ ಕವಚ, ಬಂಗಾರದ ಕವಚಗಳು, ಅಬಾ ಬಾ 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 ಏನು ಫ್ಲ್ಯಾಶ್ ಲೈಟು, ಅದೆಲ್ಲ ಚಿಂತನೆ ಮಾಡಬೇಡ. ಬೃಂದಾವನವನ್ನು ನೋಡಬೇಕಾದ್ರೇನು ಒಳಗಿರ್ತಕ್ಕಂಥ, ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ರಾಯರ ಬೃಂದಾವನವನ್ನು ನೋಡಿ ಸ್ತೋತ್ರ ಮಾಡಿದರು ಜಗನ್ನಾಥದಾಸರು. ಸುರಪನಾಲಯದಂತೆ ಮಂತ್ರಾಲಯ. ಹೊರಗಿನ ಮಾರ್ಕೆಟ್ ಸೆಂಟರ್ ನೋಡಿ ವರ್ಣನೆ ಮಾಡಿದ್ರ ಸುರಪನಾಲಯದಂತೆ ಮಂತ್ರಾಲಯ. ಬೃಂದಾವನ ನೋಡಿ ಕರೀತಿರೋದು. ಯಾರ್ಯಾರಿದ್ದಾರೆ ಬೃಂದಾವನದಲ್ಲಿ? ಅಲವಬೋಧ ಮಿಕ್ಕಾದ ಮಹಾಮುನಿಗಳು, ಅಲವಬೋಧ ಮಿಕ್ಕಾದ ಮಹಾಮುನಿಗಳು ಸಾಂಶ ರೂಪದಲ್ಲಿ, ನಿತ್ಯದಲ್ಲಿ, ಒಂದೊಂದು ರೂಪದಲ್ಲಿ ನೆಲೆಯಾಗಿ ಇಪ್ಪರು ಈ ಬೃಂದಾವನದೊಳಗೆ. ಗೋಪಾಲದಾಸರು ಹೇಳ್ತಾರೆ, ಬೃಂದಾವನದೊಳಗೆ ಏನು ನೋಡಿದ್ರು ಅನ್ನೋದು. ಇಂದ್ರನೀಲಮಣಿ ಮುಕುಟದಿಂದೊಪ್ಪುವ ಸುಂದರ ಬಾಲಕ ನಿವನಾರೆ. ಎಂದಿಗೂ ಕುಂದದ ಮಹಿಮ ಮುನೀಂದ್ರನ ಬೃಂದಾವನದೊಳಗೆ ನೋಡಿದ್ರು. ಬೃಂದಾವನ ಪ್ರವೇಶ ಮಾಡುವಾಗೆ ವಟು ರೂಪನ, ಸಣ್ಣ ರೂಪನ ರಾಘವೇಂದ್ರ ಸ್ವಾಮಿಗಳದು. ಇಂದ್ರನೀಲ ಮಣಿ ಮುಕುಟದಿಂದೊಪ್ಪುವ ಸುಂದರ ಬಾಲಕ ನಿವನಾರೆ ಅಂತ ಕರೆದ್ರು. ಆ ಬೃಂದಾವನದೊಳಗೆ ಏನು ನೋಡಿದ್ರು? ಸುಂದರ ಬಾಲಕನ ರೂಪದಲ್ಲಿ ನೋಡಿದ್ರು. ಹೇಗೆ ನೋಡಿದ್ರು? ಇಂದ್ರನೀಲ ಮಣಿ ಮುಕುಟದಿಂದ ಒಪ್ಪುವ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದಾಗ ಇಂದ್ರನೀಲ ಮಣಿದು ನವರತ್ನದ ಕಿರೀಟ ಇಟ್ಕೊಂಡಿದ್ರೆ ಅಂತ ಕೇಳಿದ್ರೆ, ಮತ್ತು ನೋಡಿದ್ದೇನು? ಪ್ರವೇಶ ಮಾಡಿದ್ದು ಸನ್ಯಾಸಿ ರೂಪ, ನೋಡಿದ್ದು ಇಂದ್ರನೀಲ ಮಣಿ ಮುಕುಟದಿಂದೊಪ್ಪುವ ಸುಂದರ ಬಾಲಕ ನಿವನಾರೆ. ಪ್ರಹ್ಲಾದರಾಜರು ರೂಪ ಅಂತ ಅರ್ಥ. ಮೂಲ ರೂಪದಿಂದ ದರ್ಶನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಗುರುಕಂ ತಮ್ಮ. ಸಕ್ಲಾದರಾಜರೇ ಜಗನ್ನಾಥದಾಸರು ಅಲ್ವಾ, ಪ್ರಹ್ಲಾದರಾಜರೇ ಗುರುಗಳು. ಆದ್ದರಿಂದ ಪ್ರಹ್ಲಾದರಾಜರ ಮೂಲ ರೂಪವನ್ನು ಚಿಂತನೆ ಮಾಡ್ತಿದ್ದಾರೆ ಅಂತ ಅರ್ಥ.
ಒಳಗೆ ಮೂಲ ರೂಪದಿಂದಲೇ ದರ್ಶನ ಕೊಟ್ಟಿದ್ದಾರೆ. ಏನು ನೋಡಿದ್ರೋ ಅದನ್ನು ದೇವರನಾಮವಾಗಿ ಮಾಡಿದ್ದಾರೆ. ಇದು ಹಿಂದಿನ ಸಂಪ್ರದಾಯ. ಅಂದರೆ ಶಾಸ್ತ್ರಾರ್ಥವನ್ನು ಚಿಂತನೆ ಮಾಡಿ ಮಾಡೋದೂ ಇದೆ, ತಮ್ಮ ಅನುಭವಕ್ಕೆ ಬಂದಿದ್ದು ನೋಡಿರ್ತಕ್ಕಂಥದ್ದನ್ನು ಮಾಡಿರೋದೂ ಇದೆ, ಪರಂಪರೆಯಿಂದ ಹೇಳ್ಕೊಂಬಂದಿರತಕ್ಕಂಥ ಆಪ್ತಿಮೂಲತ್ವದ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡಿ ಸಾಹಿತ್ಯ ರೂಪದಲ್ಲಿ ಇಡತಕ್ಕಂಥದ್ದು ಬಂದಿದೆ. ಇದನ್ನು ಯಾವ ಕಾಲಕ್ಕೆ ಬೇಕಾದ್ರೆ ಹಾಕ್ಕೊಳ್ಳಿ, ಯುವರ್ ವಿಲ್ ಆ್ಯಂಡ್ ವಿಶ್. ಇದು ಸ್ವತಂತ್ರವಾದ ಭಾರತ, ಎಲ್ಲದಕ್ಕೂ ಸ್ವತಂತ್ರ ಇದೆ, ಯಾರನ್ನೂ ಹರಣ ಮಾಡೋ ಹಾಗಿಲ್ಲ ಅಲ್ವೇ. ಹ್ಯುಮ್ಯಾನಿಟಿ ರೈಟ್ಸ್ ಅಂತಾರೆ, ಹ್ಯೂಮನ್ ರೈಟ್ಸ್, ಯಾರು ಸ್ವತಂತ್ರವನ್ನು ಕಿತ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಅದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚಿಂತನೆ ಮಾಡಿ. ಆದರೆ ದೊಡ್ಡವರ ಉಪದೇಶಾಮೃತದಿಂದ ಬಂದ ಪರಂಪರೆಯ ಆಪ್ತಿ ಮೂಲತ್ವಕ್ಕೂ ಶಾಸ್ತ್ರದ ಪರಿಮಿತಿ ಒಳಗೆ ಚಿಂತನೆ ಮಾಡಬೇಕು ಅಲ್ವಾ. ನಂಗೆ ಸ್ವತಂತ್ರ ಇದೆ ಅಂತ ಏನೂ ಚಿಂತನೆ ಮಾಡೋದಲ್ಲ. ಹಾಗಿಲ್ಲಿ ಹೇಳ್ತಾ ಇದ್ದಾರೆ ತೇಜೋಮಯರ ಅಂದರೆ ಜನರಲಿ ಹೇಳುವಾಗ ಬೃಂದಾವನದೊಳಗೆ ಇರತಕ್ಕಂಥ ಗುರುಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ ಬರೀ ಕಲ್ಲು ದ್ವಾರ ನೋಡಬೇಡ, ಒಳಗಡೆ ಅವರು ಸಾಂಶರೋ ನಿರಂಶರು. ಸಾಂಶರಾಗಿದ್ದರೆ ಸ್ವಯಂ ರಶ್ಮಿ ರೂಪದಿಂದ ಇರ್ತಾರೆ, ನಿರಂಶರಾಗಿರ್ತಕ್ಕಂಥವರು ಹೇಗಿರ್ತಾರೆ ಅಂದರೆ ದೇವರವೊಂದು ಕೊಡ್ತಾನೆ. ಯಾಕೆ ಕೊಡ್ತಾನೆ? ಜ್ಯೋತಿರ್ರೂಪದಿಂದ ಇರುವಂತಹ ಒಂದು ಸನ್ನಿಧಾನವನ್ನು ಕೊಡ್ತಾನೆ. ಉತ್ತರ ಗರುಡ ಪುರಾಣ. ಇದು ಭೌತಿಕ ಶರೀರ, ತೊಗೊಂಡೋಗಿ ಉರಿ ಹಾಕ್ಬಿಡ್ತಾರೆ, ಒಂದು ರೂಪ ಬರುತ್ತೆ, ಗೊತ್ತಾಯ್ತಲ್ಲ, ಉಂಗುಟ ರೂಪ. ಅದು ಯಾವುದು ಅಂತ ಕೇಳಿದ್ರೆ ತಾಯಿ ಹೊಟ್ಟೆಯಿಂದ ಬಂದಿದ್ದ, ಸ್ವಾಮಿ ಕೊಡೋದಷ್ಟೇ. ಅದು ಯಾವುದು? ಜ್ಯೋತಿರ್ರೂಪ. ವಾಯುರೂಪ ಅಂದರೆ ಸುಡೋ ತನಕ ಒಂದು ರೂಪ, ಸುಟ್ಟ ಮೇಲೆ 10 ದಿನ ಪ್ರೇತ ರೂಪ ಡೆವಲಪ್ ಆಗುತ್ತೆ. ಅದಾದಮೇಲೆ ವರ್ಷದ ತನಕ ಯಾತನಾ ರೂಪ. ಸ್ವರ್ಗವೋ ನರಕಕ್ಕೋ ಹೋಗೋಕ್ಕೆ ಮೊದಲೇನಾರು ವಾಸನಾ ದೇಹದಿಂದ ಬಂದರೂ ಒಂದು ದೇಹ, ಅದಿಲ್ಲದೆ ಹೋದರೆ ಸ್ವರ್ಗ ನರಕಾದಿಗಳ ವಾಸ. ಅದಾದಮೇಲೆ ತಿರ್ಗ ತಾಯಿ ಚೀಲಕ್ಕೆ ದಬ್ದನಾಕೆ, ತಿರ್ಗ ಭೂತ ಶರೀರ. ದೇವತೆ ಆದರೂ ಇದರೊಳಗೆ ಬರಬೇಕು, ಅವನು ಮನುಷ್ಯನಾದರೂ ಇದರೊಳಗೆ ಬರಬೇಕು, ಯಾವ ಜೀವ ಆದರೂ ಬರಬೇಕು. ಭೂತ ದೇಹ ತಗೊಂಡಿರೋರಿಗೆ ರಶ್ಮಿ ದೇಹ ಬರೋದಿಲ್ಲ. ಆದರೆ ರಶ್ಮಿಯ ಸಾನ್ನಿಧ್ಯ ಇರತಕ್ಕಂಥ ಅನುಗ್ರಹವನ್ನು ದೇವರು ಮಾಡ್ತಾನೆ ಅಂತ ವ್ಯಾಖ್ಯಾನ ತಿಳ್ಕೋಬೇಕು. ಆ ಸೂಕ್ಷ್ಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಬೃಂದಾವನದ ದರ್ಶನವನ್ನು ನಾವು ಮಾಡಿದ್ರೂ ಕೂಡ ಅಲ್ಲಿ ತೇಜೋಮಯದಿಂದ ಇರ್ತಾರೆ ಅಂತ ನೋಡಬೇಕು. ದೃಷ್ಟಾಂತ ನಮಗೊಂದು, ಶ್ರೀಗಳವರು ಬದುಕಿರುವವರೆಗೂ ಪಾದಾಭರಣವನ್ನು ಹಾಕ್ಕೋತಾರೆ, ಪಾದಿಕೆಗಳು ಅಂತ ಕರಿತೇವೆ ಅಲ್ವೇ. ಅದಕ್ಕೆ ಬಾಟಾ ಶೂ ಕಂಪನಿ ಅಂತ ಹೆಸರಿಡಬಾರ್ದು. ಮರದ್ದಾದ್ರೇನು ಶಿವ, ಚರ್ಮದ್ದಾದ್ರೇನು ಅದು ಬಾಟಾ ಶೂ ಅಂತ ಹಾಗೆ ಹೇಳ್ಬೇಡಿ. ಯಾಕೆ ಬಾಟಾ ಶೂ ಅಂದಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಆ ಕೆಟ್ಟ ಶಬ್ದವನ್ನು ಪ್ರಯೋಗ ಮಾಡಬಾರ್ದು. ಪಾದುಕ ಅಂತ ಕರೀತಕ್ಕಂಥವರಾಗುತ್ತಾರೆ. ಅಂಥ ಪಾದುಕೆಯನ್ನು ಆ ಶ್ರೀಗಳವರು ಹಾಕ್ಕೊಳ್ಳುವಾಗ ಇರೋವರೆಗೂ ಅದನ್ನು ಮಂಟಪದಲ್ಲಿಟ್ಟು ಯಾರೂ ಮಂಗಳಾರತಿ ಮಾಡಲ್ಲ. ಒಳ್ಳೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಯಾಕೆ? ನಮ್ಮ ಗುರುಗಳು ಕೊಟ್ಟಿದ್ದು ಅದಕ್ಕೋಸ್ಕರ. ಒಂದು ಮೂಲೆಯಲ್ಲಿ ಬಿಟ್ಟಿರ್ತಾರೆ, ಅರ್ಥ ಆಯ್ತಾ, ಅವರು ಕೂಡ ಅಂದ್ಬಿಟ್ಟು ನಮ್ಮದ್ರ ಜೊತೆ ಇಟ್ಟಿರಲ್ಲ, ಬೇರೆ ಕಡೆ ಬಿಟ್ಟಿರ್ತಾರೆ. ಅವರು ಅದನ್ನು ಕಣ್ಗೊತ್ಕೋಬಾರದು, ನಾವು ಅದನ್ನು ಕಣ್ಗೊತ್ಕೋಬೋದಲ್ವ. ಅವ್ರದೇ ಕಣ್ಗೊತ್ಕೊಂಡ್ಬಿಡ್ತಾರ ಸನ್ನಿಧಾನ ಅಂತ ಅಲ್ವೇ. ಎಷ್ಟು ಹಾಸ್ಯಕ್ಕೂ ಚೋದ್ಯ ಆಗುತ್ತೆ. ನಾವು ಅದನ್ನು ಕಣ್ಗೊತ್ಕೋಬೋದು. ಅವ್ರು ಬೃಂದಾವನ ಆದ ಮೇಲೆ ಈ ಪಾದಕೆ ಅಂತಂದು ಮಂಟಪದಲ್ಲಿಟ್ಟು ಮಂಗಳಾರತಿ ಮಾಡ್ತೀವಿ. ಯಾಕೆ ಅಂತ ಕೇಳಿದರೆ ಅವರ ತೇಜೋ ರೂಪ ಇದರೊಳಗೆ ಬರುತ್ತೆ ಅಂತ ಅರ್ಥ. ಒಳ್ಳೆ ಎಕ್ಸಾಂಪಲ್. ಆದ್ದರಿಂದಾನೆ ಇರೋ ತನಕ ಪಾದಕ ಪೂಜೆ ಇಲ್ಲ ಅಲ್ವಾ. ಇರುವಾಗ ಪಾದಕ ಪೂಜೆ ಮಾಡೋರು ಬೇರೆಯವರು, ನಮ್ಮಲ್ಲಿ ಸಂಪ್ರದಾಯ ಇಲ್ಲ. ಬೃಂದಾವನ ಆದ ತಕ್ಷಣ ಪಾದಕ ಪೂಜೆ ಮಾಡೋದಿದೆಯಲ್ಲ, ಅದು ನಮ್ಮ ಮಧ್ವಮತದ ಸಂಪ್ರದಾಯ, ತಿಳ್ಕೊಳ್ಳಿ. ಬೇರೆಯವರು ಬದುಕಿದ್ದಾಗಲೇ ಪಾದಕೆ ಪೂಜೆ ಮಾಡಿ ಹೂವು ಇಕ್ಕಿ ಮಂಗಳಾರತಿ ಮಾಡಿ ಎಲ್ಲ ಮಾಡ್ತಾರೆ. ಅದನ್ನು ಎಷ್ಟೋ ಜನ ಕಾಪಿ ಮಾಡಿಕೊಂಡು ನಮ್ಮವರು ತಿಳ್ಕೊಂಬಿಟ್ಟಿದ್ದಾರೆ ಹಾಗೆ ಮಾಡಬೇಕೇನೋ ಅಂತ. ನೋ, ಹಾಗಿರಬಾರ್ದು. ಆದ್ದರಿಂದ ಪಾದಕ ಪೂಜೆ ಯಾವಾಗ ಅಂದರೆ ಭೌತಿಕ ಶರೀರ ಹೊರಟೋದ ಮೇಲೆ ಅವರ ಸನ್ನಿಧಾನ ಅವರ ವಸ್ತುಗಳಲ್ಲಿ ಬರ್ತದೆ. ಅವರ ಶಾಟಿ ಆಗಬಹುದು, ಅವರ ಪಾದಕೆಗಳಾಗಬಹುದು, ಅದು ತೇಜೋ ರೂಪದಲ್ಲಿ ಅವರ ಸನ್ನಿಧಾನ ಇರುತ್ತೆ ಅಂತ ಇಟ್ಕೊಂಡೇನೆ ಪಾದಕ ಪೂಜೆ ಎಂಬತಕ್ಕಂಥದ್ದು ಪ್ರಾರಂಭವಾಯಿತು. ಆದ್ದರಿಂದ ಬೃಂದಾವನವನ್ನು ಯಾವ ಥರ ನಾವು ಅನುಸಂಧಾನ ಮಾಡಬೇಕು ಅಂದರೆ ತೇಜೋಮಯರು ಆಗಿ ಒಳಗಿರ್ತಾರೆ. ಇಷ್ಟು ಅದ್ಭುತ ವಿಷಯಗಳನ್ನು ಒಂದು ಶಬ್ದದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ತೇಜೋಮಯರ ಪಾದಾಬ್ಜವೇ ಶರಣ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ. ತೇಜೋಮಯರ ಪಾದಾಬ್ಜವೇ ಶರಣ. ಸರಿ ಹೋಯ್ತಾ? ತೇಜೋಮಯದ ರೂಪದಿಂದ ಇರ್ತಕ್ಕಂಥ ಅವರ ಪಾದಗಳು. ಇವತ್ತು ಶೇಷಚಂದ್ರಿಕಾಚಾರ್ಯ ಇಲ್ಲ, ಭೌತಿಕ ಶರೀರದಿಂದ ಬೃಂದಾವನದೊಳಗೆ ಇದ್ದಾರೆ.
ಬೃಂದಾವನವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತೇಜೋಮಯವಾದಂಥ ಅವರ ಪಾದಾಬ್ಜವೇ ಶರಣ. ನೋಡಿ ಎಷ್ಟು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅಂದ್ರೇನು, ಬಹಳ ಸ್ಫುಟವಾಗಿ ಹೇಳ್ತಾ ಇದ್ದಾರೆ. ಇಂಥ ಅವರ ಪಾದಗಳು ನನ್ನನ್ನು ಕಾಪಾಡಲಿ. ಎಂಥವರವರು ಅಂದರೆ ಅವರ ಗುಣಗಾನವನ್ನು ಮಾಡ್ತಕ್ಕಂಥವರು ಆಗ್ತಾರೆ. ರಾಜಾದಿರಾಜ ಕರಾರ್ಚಿತ ಚರಣ. ಇವ್ರ ಪಾದಗಳು ಎಂಥದ್ದು ಅಂದರೆ ಅನೇಕ ರಾಜರುಗಳು ತಮಗೆ ಪಾದಪೂಜೆಯನ್ನು ಮಾಡಿರ್ತಕ್ಕಂಥ ಪಾದ. ರಾಜಾದಿರಾಜರ ಕರಾರ್ಚಿತ ಚರಣ. ಇವರ ಚರಣ ಇದೆಯಲ್ಲ, ಅನೇಕ ರಾಜರುಗಳು ಅರ್ಥಾಯ್ತಾ ಉತ್ತಮವಾದ ಆಸನವನ್ನು ಕೊಟ್ಟು ಕೂಡಿಸಿ ಪಾದಪೂಜೆಯನ್ನು ಮಾಡಿ ಅಂಥ ರಾಜಾದಿರಾಜರುಗಳಿಂದ ಸೇವಿಸಲ್ಪಟ್ಟ ಕರಚರಣದ ಸಂಬಂಧ ಉಳ್ಳಂಥ ಪಾದ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಾಜ್ಞಾ ಪ್ರಜ್ಞರ ಶುದ್ಧ ಕುಲ ದಿವ್ಯಾಭರಣ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ. ಅನೇಕ ಆಭರಣಗಳು, ಅನೇಕ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇವರಿಂದ ರಚಿಸಲ್ಪಟ್ಟ ಶಾಸ್ತ್ರ ಇದೆಯಲ್ಲ, ಗ್ರಂಥಗಳು ಅಥವಾ ಇವರ ಉಪದೇಶಾಮೃತ ಇದೆಯಲ್ಲ, ಹೇಗಿದೆ ಅದು ಅಂತ ಕೇಳಿದರೆ, ಭ್ರಾಂತಿಗೆ ನಿಧನ ಸುಖ ಶಾಂತಿಗೆ ಸದನ. ಪದಲಾಲಿತ್ಯಗಳನ್ನ ಇನ್ನು ಮುಂದೆ ಭಾಳ ಚೆನ್ನಾಗಿ ಹಾಕ್ತಾರೆ ಪ್ರಸನ್ನತಿ. ಭ್ರಾಂತಿಗೆ ನಿಧನ. ಯಾವುದು ಭ್ರಾಂತಿ ವ್ಯಾಖ್ಯಾನ ಮಾಡಬೇಕಾದ್ದಿಲ್ಲ ಅಲ್ವಾ. ಭ್ರಾಂತಿ ಅನ್ನೋ ಶಬ್ದ ಮಧ್ಯಮತದಲ್ಲಿ ಇಲ್ಲವೇ ಇಲ್ಲ. ಭ್ರಾಂತಿ ಅನ್ನೋ ಶಬ್ದ ಪ್ರಾರಂಭವಾಗೋದೇ ಬೇರೆಯವರಲ್ಲಿ, ಅದರಲ್ಲಿ ಅರ್ಥ ಮಾಡ್ಕೊಂಬಿಡಿ. ಮಧ್ಯಮತದಲ್ಲಿ ಈ ಸತ್ಯಭೂತವಾದ ಜಗತ್ತು, ಈ ಸತ್ಯಭೂತವಾಗಿರ್ತಕ್ಕಂತಹ ಪಂಚಭೇದಗಳು, ತಾರತಮ್ಯಾದಿಗಳು, ಅದಕ್ಕೆ ವಿಲಕ್ಷಣನಾದ ಜಡ ವಿಲಕ್ಷಣ ಚೇತನ ವಿಲಕ್ಷಣನಾದ ಭಗವಂತ ಇದ್ದಾನಲ್ಲ, ಅವನು ಯಾವತ್ತೂ ಸತ್ಯ ಅಲ್ವೇ. ಅಂದರೆ ಭ್ರಾಂತಿ ಆಗಲಿಕ್ಕೆ ಅವಕಾಶವೇ ಇಲ್ಲ. ಸಾಧಾರಣ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯದೃಶ್ಯಂ ತದ್ ಮಿಥ್ಯಂ ಅಂದ ಒಬ್ಬರು. ಯಾವುದು ನೋಡ್ತೀವಿ ಅದು ಮಿಥ್ಯ ಅಂದ. ಹೇಗೆ ಅಂದರೆ ಅಲ್ವೇ, ಇಂಥ ದೃಷ್ಟಾಂತ ಕೊಟ್ಬಿಟ್ಟ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಾಗೆ ಅಂದ. ಶುಕ್ತಿ ರಜತವತು ಅಂತ ಆಚಾರ್ಯ ಹೇಳಿದ್ರು. ನೀ ತಿಳ್ಕೊಂಡಿದ್ದು ತಲೆಯಿಲ್ಲ ಅಷ್ಟೇ ಅಂದರು. ಯಾಕೆ ನೋಡಿದ್ದೇನು ಅಂದರು. ಕಪ್ಪೆ ಚಿಪ್ಪನ್ನು ನೋಡ್ಬಿಟ್ಟು ನೀ ಬೆಳ್ಳಿ ಅಂತ ತಿಳ್ಕೊಂಡ್ರೆ ಹೊಳಿತಿದೆ ಅಂತ ಇಟ್ಕೊಂಡು ಯಾರ್ದಪ್ಪ ಅದು ಭ್ರಾಂತಿ ಹೇಳ. ನೀ ನೋಡಿದ್ದೇನೋ ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪು ಮಿಥ್ಯನೋ ಸತ್ಯನೋ ಅಂದರು. ಅದರಲ್ಲಿ ಹೊಳಿತಿತ್ತು, ಕೈಗೆ ತೊಗೊಂಡ್ಮೇಲೆ ಅದು ಕಪ್ಪೆ ಚಿಪ್ಪು ಬೆಳ್ಳಿ ಅಲ್ಲ, ಭ್ರಾಮಕ ಸಾಮಗ್ರಿ ಆಗಿಬಿಡ್ತು. ಹೊಳೆಯೋಣ ಅನ್ನೋದು, ಬೆಳ್ಳಿ ಹೊಳೆಯೋಣ ಅನ್ನೋ ಗುಣ ಇದೆ. ಹಾಗೆ ಇದು ಹೊಳಿತಾ ಇತ್ತು, ಬೆಳ್ಳಿ ಏನೋ ಅಂದ್ಕೊಂಡೆ. ಅದು ನೋಡಿದ್ರೆ ಅದು ಬೆಳ್ಳಿ ಅಲ್ಲ. ಯಾರು ತಪ್ಪದು? ಅದು ಭ್ರಾಂತಿ. ಅದು ನಮ್ಮ ಮತದಲ್ಲಿ ಅಲ್ಲ. ನೀ ನೋಡಿದ್ದೇನೋ ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪು ಮಿಥ್ಯಾನ ಸತ್ಯನ ಅಂದರು ಆಚಾರ್ಯರು. ನೋಡಿದ ಕಪ್ಪೆ ಚಿಪ್ಪು ಸತ್ಯ ತಾನೇ, ಬಾಯಿಗೆ ಹಾಕ್ಕೊಂಡು ನೋಡು ಅಂತ. ನಮ್ಮ ಪಾಠಶಾಲೆಯಲ್ಲಿ ಒಬ್ಬರು ದೊಡ್ಡ ತರ್ಕದ ಪ್ರೊಫೆಸರ್ ಇದ್ದರು ನಮ್ಮ ಕಾಲಕ್ಕೆ. ಅವರು ದಿನಾ ಬಂದು ಒಂದು ಜಾಗದಲ್ಲಿ ಕೂತ್ಕೋತಾ ಇದ್ದರು. ಯಾವುದಾದ್ರು ವಿಶೇಷವಾದಂಥ ಫಂಕ್ಷನ್ ಆದರೆ ಒಂದು ಸಾರಿ ನಮ್ಮ ಗುರುಗಳು ಹೋಗಿ ಆ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದರು. ಮೊದಲೇ ಹೋಗಿ ಆತ ಬಂದಂತೆ. ಬಂದು ಏನಪ್ಪ ನನ್ನ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ, ಬಿಟ್ಬಿಡು ನನ್ನ ಜಾಗ ಅಂತ ಏನೋ ರಿಜಿಸ್ಟರ್ ಮಾಡ್ಕೊಂಡಾಗೆ. ಸ್ವಾಮಿಗಳು ಹೇಳಿದ್ರಂತೆ, ನಮ್ಮ ಗುರುಗಳು ಇನ್ನೂ ಸ್ವಾಮಿಗಳಾಗಿರಲಿಲ್ಲ, ಅವರು ಓದ್ತಾ ಇದ್ದರು, ವಿದ್ಯಾರ್ಥಿಯ ದಶ. ಅಲ್ಲಪ್ಪ ನಿನ್ನ ಜಾಗ ಅಂತ ಇದಕ್ಕೇನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ಯಾ ಅಂದ. ಅವೆಲ್ಲ ಇಲ್ಲ, ನನ್ನ ಜಾಗ ಬಿಟ್ಬಿಡು ಅಂದ. ಬಿಡಲ್ಲ ಅಂದ್ರಂತೆ. ನಾ ಯಾರು ಗೊತ್ತಾ ಅಂದಂತೆ. ಗೊತ್ತಿಲ್ಲ ಅಂದ್ರಂತೆ. ಒಂದು ದೊಡ್ಡ ಮರದ ಕಂಬ ಇತ್ತಂತೆ. ಆ ಕಂಬನ ತೋರಿಸ್ಬಿಟ್ಟು, ಈ ಕಂಬನ ಇಲ್ಲಿಲ್ಲ ಅಂತ ತರ್ಕ ಮಾಡ್ತೀನಿ ನಾನು ಅಂತವನು ಅಂದಂತೆ. ಅಂದ್ರೆ ಅಂಥ ತಾರ್ಕಿಕ ನಾನು ಅಂತ ಅರ್ಥ. ಅದಕ್ಕೆ ನಮ್ಮ ಗುರುಗಳು ಹೇಳಿದಾರಂತೆ, ಸಂತೋಷಪ್ಪ, ಶಬ್ದ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೆ, ಆದರೆ ಒಂದೇ ಒಂದು ಪ್ರಾರ್ಥನೆ, ಜಾಗ ಬಿಟ್ಬಿಡ್ತೀನಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂದ್ರೆ. ಹೇಳು ಅಂದಂತೆ. ಈ ಕಂಬನ ಇಲ್ಲಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಹಿಂಗೆಲ್ಲ ಮಾಡು, ಸಂತೋಷ. ಆದರೆ ಒಂದು ಸಾರಿ ಈ ಕಂಬಕ್ಕೆ ಒಂದು ಡಿಕ್ಕಿ ಹೊಡೆದ್ಬಿಟ್ಟು ಮಾಡು ಅಂದ್ರೆ. ಒಂಥರ ಬಡ್ದಂಗೆ ಆಗ್ಬಿಡ್ತಂತೆ. ಹುಚ್ಚ ನೈಷ ತರ್ಕೇಣ ಮತಿರಾಪನೇಯ. ಬೇಕು ವೇದಾಂತದ ತತ್ವಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ತಲಾಟೆ ತೋರಿಸ್ತೀಯ, ಅಲ್ಲಿಂದ ಪ್ರಾರಂಭ ನಮ್ಮ ಗುರುಗಳು. ಒಂದು ಡಿಕ್ಕಿ ಹೊಡಿ ಗೊತ್ತಾಗುತ್ತೆ. ಇಲ್ಲ ಅಂದ್ಬಿಟ್ಟು ಶಬ್ದ ಪ್ರಪಂಚದಿಂದ ಕಂಬ ಇಲ್ಲ ಅಂತ ವಾದ ಮಾಡಿಬಿಟ್ರೆ ಕಂಬ ಎಲ್ಲ ಹೊರಟೋಗುತ್ತೀಯೇ ಯಾಕೆ ಅಂತ ಕೇಳಿದಂಥವನು. ನೀನು ಒಂದೇ, ಆ ಭ್ರಾಂತಿ ಹೇಳ್ತಕ್ಕಂಥ ಮಿಥ್ಯಾಮತದವನು ಒಂದೇ ಅಂದರು. ಯಾಕೆ ಅಂದ್ರೆ ಸತ್ತು ಅಸತ್ತು ಅನ್ನುವಾಗ ಅಸತ್ ಅನ್ನೋದು ಜಗತ್ತಲ್ಲಿಲ್ಲ, ಅಸತ್ತಲ್ಲ. ಇಂದ್ರಜಾಲ ವಿದ್ಯೆಯೂ ಕೂಡ ವಸ್ತು ಅಲ್ಲೇ ಇರುತ್ತೆ, ನಿನ್ನ ಕಣ್ಣಿಗೆ ಕಾಣದೇ ಇರುವ ಹಾಗೆ ಕ್ಷಣಿಕವಾಗಿ ಮಾಡ್ತಾನೆ. ಇದನ್ನು ನಾವು ಇಂದ್ರಜಾಲ ಅಂತ ಕರಿತೇವೆ. ಇಂದ್ರಜಾಲ ವಿಧಾಂ ಸೃಷ್ಟಿಂ ಮನ್ಯಂತೆ ಜ್ಞಾನ ದುರ್ಲಭಾಹ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ ಅಲ್ವಾ. ಇಂದ್ರಜಾಲವೂ ಕೂಡ ಅಸತ್ತಲ್ಲ.
ಹಾಗೆ ಗೋಗಿಯಾ ಪಾಷಾ ಅಂತ ನಾನು ಬಾಲ್ಯಾವಸ್ಥೆಯಲ್ಲಿ ಬಂದಿದ್ದ ದೊಡ್ಡ ಜಾದುಗಾರ. ದೊಡ್ಡ ಗಡಿಯಾರ ಸರ್ಕಲ್ಲು ಅಂತ ಮೈಸೂರಲ್ಲಿದೆ. ಅಲ್ಲಿಗೆ ಬಂದು ಒಂದು ಸರಿ ಕೈ ಅಂದ. ದೊಡ್ಡ ಗಡಿಯಾರನೇ ಕಾಣಲಿಲ್ಲ ಯಾರಿಗೂ. ಟವರ್ ನಮ್ಮ ಗುರುಗಳ ಹತ್ರ ಬಂದೆ. ಸ್ವಾಮಿ ದೊಡ್ಡ ಗಡಿಯಾರನೇ ಮಾಯ ಮಾಡ್ಬಿಟ್ಟ ಅಂದೆ. ಅಯ್ಯ ಹುಚ್ಚ, ನಾನು ಜಾದುಗಾರನ ಹೆಸ್ಕೊಂಡು ಕೂಡು ಅಂದರು. ನಮ್ಮ ಗುರುಗಳು ಪೂರ್ವಾಶ್ರಮದಲ್ಲಿ ದೊಡ್ಡ ಜಾದುಗಾರರು. ಮಾವಿನ ಮರ, ಹೂವುಗಳು, ಹಣ್ಣುಗಳು, ಬುಟ್ಟಿ ತುಂಬ ಮಾವಿನ ಹಣ್ಣು ಎಲ್ಲವನ್ನೂ ಕಾಣುವಂತೆ ಮಾಡ್ತಿದ್ರಂತೆ. ಅಂಥವ್ರು ಕಾಲೇಜಿಗೆ ಹೋಗಿ ಅನೇಕ ಪರ್ಫಾರ್ಮೆನ್ಸ್ಗಳನ್ನು ಕೊಡ್ತಾ ಇದ್ರಂತೆ. ಅದಾದಮೇಲೆ ನುಣ್ಣಗೆ ಮಾಡಿಸ್ಕೊಂಡಿದ್ದು ನಾ ಕಣ್ಣಾರ ನೋಡಿದ್ದು. ರಾಯರ ಆರಾಧನೆ ಒಳಗೆ ಉಪನ್ಯಾಸ ಮಾಡ್ತಾಯಿದ್ರು ಸುಬ್ರಾಯನ ಕೆರೆ ಮಠದಲ್ಲಿ. ನಿಮ್ಮ ಛತ್ರಿಗಳು ಖರ್ಚಿಪ್ಗಳೆಲ್ಲ ಹಿಡ್ಕೊಳ್ಳಿ ಎಂದರು. ಹಿಡ್ಕೊಂಡ್ರು. ಸುಮ್ಮನೆ ಕೈ ಅಂದರು. ಎಲ್ಲ ಬಣ್ಣ ಚೇಂಜ್ ಆಗೋಯ್ತು. ಅಯ್ಯೋ ಇದೇನು ಕೆಂಪದು ಕರಿ ಬಿಳಿ ಅಂತ ಇದ್ದಾರೆ. ಏನು ಅನ್ಕೋಬೇಡಿ, ನಿಮ್ದು ಸರಿಯಾಗೇ ಇದೆ ಅಂತ ಸುಮ್ಮನೆ ಈಗ ಅಂದರು. ಅದಾದದೆ ಕಪ್ಪು ಕಣ್ಣು ಅನ್ನೋಂಗೆ ಕಾಣ್ತಲ್ಲ. ನನ್ನ ಎದುರಿಗೆ ತೆಗಿಬೇಡಿ ನಿಮ್ಮ ಮತ ಪ್ರಕ್ರಿಯೆಯನ್ನು, ಅಥವಾ ಬೇರೆಯವ್ರ ಎದುರಿಗೆ ತೆಗಿರಿ ಅದನ್ನು. ಇಂಥ ಉಪನ್ಯಾಸ ನಮ್ಮ ಗುರುಗಳು. ಅವರು ಪೂರ್ವಾಶ್ರಮದಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿಬಿಡ್ಬೋದಾಗಿತ್ತು. ಅಂಥ ದೊಡ್ಡ ಜಾದುಗಾರರು. ನಂಗೆ ಗೊತ್ತಿಲ್ಲ. ಅವ್ರ ಮುಂದೆ ಈ ಮಾತು ಹೇಳಿದೆ. ಟವರೇ ಕಾಣದೇ ಇದ್ದಾಗ ಮಾಡಿಬಿಟ್ಟ ಅಂದೆ. ನೀನು ಒಂದು ಸಾರಿ ಹೋಗಿ ಅವ್ನು ಕಾಣದೇ ಇದ್ದಾಗ ಡಿಕ್ಕಿ ಹೊಡೆದಿದ್ರು ಗೊತ್ತಾಗ್ತಿತ್ತು ಅಂದ್ರೆ ಆಗಿ ವಿಷಯ ಹೇಳಿದ್ರು. ವಸ್ತು ಅಲ್ಲೇ ಇರುತ್ತೆ. ಅವನಿಗೆ ರಾಷ್ಟ್ರಪತಿಗಳು ಆಮಂತ್ರಣ ಕೊಟ್ಟರು. 2 ಕಡೆ ಡಿನ್ನರ್ ಪಾರ್ಟಿ. ಅರ್ಥ ಆಯ್ತಾನೆ? ಬೇಕಾದ ಬಡಿಸ್ಬಿಟ್ಟಿದ್ದಾರೆ. ಅಲ್ಲೇ ಬಫೆಲೋ ಸಿಸ್ಟಮ್ಮು. ಮಧ್ಯೆ ಅವನು ಹೋಗ್ತಾ ಇದ್ದ. ಸುಮ್ಮನೆ ಈಗ ಅಂದ್ಕೊಂಡು ಹೋದಂತೆ. ಎಲ್ಲ ಟೇಬಲ್ಲು, ಊಟ, ತಿಂಡಿ ಎಲ್ಲ ಮಾಯ. ಅವರೆಲ್ಲ ಹೂವಾರಿಬಿಟ್ರಂತೆ. ಅವನೊಂದು 2 ನಿಮಿಷ ಆಗತ್ತೆ ಸುಮ್ಮನೆ ಹಿಂಗೆ ಅಂದಂತೆ. ಅದೇ ತಿಂಡಿ ಅಲ್ಲಲ್ಲೇ ಇದೆ ಕರ್ಬಂಡಿ ತಟ್ಟೆ ಒಳಗೆ ಅಲ್ವೇ. ಹಾಗಿಲ್ಲಿ ಭ್ರಾಂತಿಗೆ ನಿಧನ. ನಮ್ಮ ಮತದಲ್ಲಿ ಭ್ರಾಂತಿ ಎಂಬತಕ್ಕಂಥದ್ದೇ ಇಲ್ಲ. ಆದ್ದರಿಂದ ನಿಮ್ಮಿಂದ ರಚಿಸಲ್ಪಟ್ಟ ಗ್ರಂಥ ಏನಿದೆ, ನಿಮ್ಮಿಂದ ಸ್ಥಾಪಿಸಲ್ಪಟ್ಟ ಪ್ರವಚನಾದಿಗಳಿಂದ ಜ್ಞಾನದ ಬಲ ಏನಿದೆ, ಅದು ನಮಗೇನಾದ್ರು ಆ ಬೇರೆಯವರಿಂದ ಅಂಟುಕೊಂಡಿದ್ರೆ ಭ್ರಾಂತಿ ಅನ್ನೋ ಕಲ್ಪನೆ, ಅದಕ್ಕೆ ನಿಧನ, ಅದಲ್ಲೇ ಹೊರಟೋಗುತ್ತೆ ಅಂತ ಭ್ರಾಂತಿಗಳು ನಮಗೆ ಬರದೇ ಇದ್ದ ಹಾಗೆ ನಿಮ್ಮ ಅನುಗ್ರಹ ಆಗಲಿ ಅಂತ ಕೇಳ್ಕೊತಾ ಇದ್ದಾರೆ. ಆದ್ದರಿಂದ ಶೇಷಚಂದ್ರಿಕಾಚಾರ್ಯರ ಗ್ರಂಥದ ಮಹತ್ವ ಎಂಥದ್ದು ಅಂದರೆ ಭ್ರಾಂತಿಗೆ ನಿಧನ, ಸುಖ ಶಾಂತಿಗೆ ಸದನ, ವೇದಾಂತೀಯ ಮಾನಸ ಕಾಂತಿಗೆ ಸಾಧನ, ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ. ವೇದಾಂತೀಯ ಮಾನಸ ಕಾಂತಿಗೆ, ವೇದಾಂತವನ್ನು ಅಧ್ಯಯನ ಮಾಡತಕ್ಕಂಥ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೋ, ಪ್ರಬುದ್ಧರಿದ್ದಾರೋ, ಅಭ್ಯಾಸದ ಅನುಭವದಿಂದ ನಚಾನುಭವ ಇರೋದೇ ಆಗಮಸ್ತ್ಯ ಪ್ರಾಮಾಣ್ಯಂ ಅಲ್ವೇ ಅಂತ ಹೇಳಿ ತಮ್ಮ ಅನುಭವದಿಂದ ಜ್ಞಾನದ ಪಕ್ವತಾವಸ್ಥೆಗಳನ್ನು ಹೊಂದಿಕೋತಾರಲ್ಲ, ಅವರಿಗೆ ಮಾನಸ ಕಾಂತಿಗೆ ಸಾಧನ ಅಂದರೆ ನಿಮ್ಮ ಗ್ರಂಥಗಳು ಯಾರು ಅಧ್ಯಯನ ಮಾಡ್ತಾರೆ ಅವ್ರಿಗೆ ವೇದಾಂತದ ಮನಸ್ಸಿಗೆ ಕಾಂತಿಯನ್ನು ಕೊಡ್ತಕ್ಕಂಥ ಪಕ್ವತಾವಸ್ಥೆಯ ಸಾಧನಕ್ಕೆ ಕಾರಣವಾಗುವುದು ನಿಮ್ಮ ಗ್ರಂಥಗಳು. ಅಂತಹ ಗ್ರಂಥದ ಅಧ್ಯಯನಕ್ಕೆ ನಿಮ್ಮ ಅನುಗ್ರಹವನ್ನು ಕೊಡಿ ಎಂಬುದಾಗಿ ಶೇಷಚಂದ್ರಿಕಾಚಾರ್ಯರನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಏನು ಮಾಡಿದ್ದೀರಿ ನೀವು? ಇಂದಿರಾಪತಿಯ ಆನಂದಾದಿ ಸದ್ಗುಣ ವೃಂದ ತೋರಿದ ಶೇಷ ಚಂದ್ರಿಕಾಚಾರ್ಯ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ. ಇಂದಿರಾಪತಿಯ ಆನಂದಾದಿ ಸದ್ಗುಣ, ಪರಮಾತ್ಮನಲ್ಲಿರ್ತಕ್ಕಂಥದ್ದು ಆನಂದಾದಿ ಸದ್ಗುಣ ಸ್ವರೂಪನೇ ವಿನಃ ಅದರಲ್ಲಿ ಯಾವ ದುಷ್ಟತ್ವೂ ಇಲ್ಲ. ಅದನ್ನೇ ನಾರಾಯಣಂ ಗುಣಸರ್ವೈರ್ ಉದೀರ್ಣಂ ದೋಷವಜ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಶ್ರೀಮದಾಚಾರ್ಯ ಪ್ರಾರಂಭ ಮಾಡು. ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅಲ್ವ ಅವರ ಅವತಾರ ಎಂಬತಕ್ಕಂಥ ಅಂಥ ಗುಣಗಳನ್ನು ಎಲ್ಲಿಂದ ತೋರಿಸಿದ್ರು? ಇಂದಿರಾಪತಿಯ ಆನಂದಾದಿ ಸದ್ಗುಣಗಳನ್ನು ಎಲ್ಲಿ ತೋರಿಸಿದ್ರು ಅಲ್ವಾ? ವೃಂದ ತೋರಿದ ಯದ್ರೂಪೇಣ ಗ್ರಂಥರೂಪೇಣ. ಯಾವ ಗ್ರಂಥದಿಂದ ತೋರಿಸಿದ್ರು? 1000 ರುಕ್ಕುಗಳಿಗೆ ವ್ಯಾಖ್ಯಾನ ಮಾಡಿದ್ರಲ್ಲ ಸಾಲದೆ. ಇಂದಿರಾಪತಿಯ ಗುಣಗಳ ವೃಂದ ಅಲ್ವೇ ಅದು? ಅಂದ್ರೇನು? ಸಾಕ್ಷಾತ್ ಭೃತಿ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದೊಂದು ವರ್ಗಕ್ಕೂ ಕೂಡ ಒಂದೊಂದು ಭಗವಂತನ ಮೂರ್ತಿಯ ಗುಣಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಮಿನಿಮಮ್ 1000 ಅಲ್ಲೇ ಆಗೋಯ್ತಲ್ಲ. ಇದಾದ ಮೇಲೆ ಚಂದ್ರಿಕಾದಿ ಗ್ರಂಥಗಳನ್ನು ಅಲ್ಲಿ ಭಗವಂತನ ಗುಣಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಆ ವ್ಯೂಹ ರೂಪದಲ್ಲಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂದಿರಾಪತಿಯ ಆನಂದಾದಿ ಸದ್ಗುಣಗಳನ್ನು ಗ್ರಂಥ ರೂಪದಿಂದ ವೃಂದ ತೋರಿದ ಅನೇಕ ಸಾವಿರಾರು
ಭಗವಂತನ ಗುಣಗಳ ಪ್ರಕ್ರಿಯೆಯನ್ನು ಉಪಾಸನೆ ಮಾಡ್ತಕ್ಕಂಥದ್ದನ್ನು ಮಹಿಮೆಯನ್ನು ನೀವು ಗ್ರಂಥರೂಪವಾಗಿ ತೋರಿಸಿರ್ತಕ್ಕಂಥ ಮಹಾನುಭಾವರು. ಇದು ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕದ ಮಹತ್ವ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನೇನು ನಿಮ್ಮನ್ನು ವರ್ಣನೆ ಮಾಡಬಲ್ಲೆ ಅಂತಾರೆ. ಇದು ಯಾಕೆ ಇದು ಹೇಳ್ತಾ ಇದ್ದಾರೆ ಅಂದರೆ, ಬೃಂದಾವನದ ಮುಂದೆ ನಿಂತ್ಕೊಂಡು ಅವರು ನಮ್ಮನ್ನು ನೋಡ್ತಿರ್ತಾರೆ, ನಾವು ಅವ್ರನ್ನ ನೋಡ್ತಿರಲ್ಲ. ಆದ್ದರಿಂದ ಸರಿಯಾಗಿ ಅವರ ಗುಣಗಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯೋಜನವನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಬೃಂದಾವನದ ಮುಂದೆ ನಿಂತುಕೊಂಡು ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಶ್ರೀಕಾಂತನೊಲಿದುದು ಸಾಕಾಗಲಿಲ್ಲೆಂದು ಏಕಾಂತ ಬಯಸಿದೆಯ ಗುರುವೇ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ. ರಾಯರ್ ಬೃಂದಾವನದ ಎದುರಿಗೆ ಬಂದರು ಯಾರೋ ಒಬ್ರು, ಪಾಪ ಯಾಕೆ ಸ್ವಾಮಿ ಬೃಂದಾವನ ಕೊಟ್ಟೋಗ್ಬಿಟ್ರಿ ಅಂದರು ಅಲ್ವಾ. ಶ್ರೀಕಾಂತನ ಒಲಿಸಿದು ಸಾಕಾಗಲಿಲ್ಲೆಂದು. ಈ ಬಾಕ್ಯ ಪ್ರಪಂಚದಲ್ಲಿ ಶ್ರೀಕಾಂತನ ಒಲಿಮೆಗೆ ಬೇಕಾದಂಥ ಸಾಧನೆ ಮಾಡಿದ್ದಾಯಿತು, ಇನ್ನೂ ಇರೋಣ ಅಂದರೆ ನನಗೆಲ್ಲರೂ ಬಾಧಕವಾದೀತು ಅಂತ ಇಟ್ಕೊಂಡು ಏಕಾಂತಕ್ಕೋಸ್ಕರ ಬೃಂದಾವನವನ್ನು ಪ್ರವೇಶ ಮಾಡಿಬಿಟ್ರಾ ಅಂತ ನಾನಾ ವಿಧವಾದ ಅವರ ಮನಸ್ಸಿನ ಅನ್ನಿಸಿಕೆಗಳ ಗುಣರೂಪವಾದಂಥದ್ದನ್ನು ಬೃಂದಾವನದ ಮುಂದೆ ನಿಂತುಕೊಂಡು ಅವರು ಕೇಳ್ಕೊಳ್ತಕ್ಕಂಥವರಾಗುತ್ತಾರೆ ದಾಸರುಗಳು. ಹಾಗಿಲ್ಲೂ ಹೇಳ್ತಕ್ಕಂಥವರಾಗಿದ್ದಾರೆ. ನಾನು ಏನು ತಾನೇ ನಿಮ್ಮ ಗುಣಗಳನ್ನು ಮಾಡಬಲ್ಲೆ, ಹಿರಿದು ನಿಮ್ಮಯ ವ್ಯಾಪ್ತಿ. ನಿಮ್ಮಯ ವ್ಯಾಪ್ತಿ ಎಂಬತಕ್ಕಂಥದ್ದು ಬಹಳ ದೊಡ್ಡದು. ಕಿರಿದು ಎಮ್ಮಯ ಶಕ್ತಿ. ಅದೇ ಪೀಠದಲ್ಲಿ ನಾವು ಕೂತಿದ್ರೂ ಕೂಡ ಜೀವ ತಾರತಮ್ಯ. ಪೀಠ ಒಂದೇ ಅಲ್ವೇ, ಅದರ ತಾರತಮ್ಯ ಜ್ಞಾನನ ಯಾವುದರಿಂದ ತಾರತಮ್ಯ? ಜ್ಞಾನ ತಾರತಮ್ಯ. ಹಿರಿದು ನಿಮ್ಮಯ ವ್ಯಾಪ್ತಿ, ಕಿರಿದು ಎನ್ನೆಯ ಶಕ್ತಿ. ನನ್ನ ಶಕ್ತಿ ಬಹಳ ಚಿಕ್ಕದು, ನಿಮ್ಮ ಸ್ಥಾನಮಾನ ಜೀವಸ್ಥಾನಮಾನ ಬಹಳ ದೊಡ್ಡದು ಸ್ವಾಮಿ. ಪರಮ ಪ್ರಸನ್ನ ಶ್ರೀ ಗುರು ಸಾರ್ವಭೌಮ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ತೇಜೋಮಯರ ಪದಾಬ್ಜ ಶರಣ ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ. ಇಂತಹ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾಗಿರ್ತಕ್ಕಂಥ ಶೇಷಚಂದ್ರಾಚಾರ್ಯರನ್ನು ಹೀಗೆ ಸ್ತೋತ್ರ ಎಂಬತಕ್ಕಂಥ ಅದನ್ನು ಮಾಡಿ ಮುಂದೆ ರಾಯರ ಬಗ್ಗೆ 5-6 ದೇವರ ನಾಮಗಳು ಮಾಡಿದ್ದಾರೆ. ಗುರುವರ್ಯರನು ಭಜಿಸೋ ರಾಘವೇಂದ್ರ ಗುರುವರ್ಯರನು ಭಜಿಸೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಇದೇ ರಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ 4 ನುಡಿಗಳನ್ನು ಅಮೋಘವಾಗಿ ವರ್ಣನೆ ಮಾಡಿ. ಆ ದೇವರ ನಾಮಗಳು ಹೆಚ್ಚಿಗೆ ಪ್ರಸಿದ್ಧಿ ಇದೆ, ಆದರೆ ಈ ದೇವರ ನಾಮ ಪ್ರಸಿದ್ಧಿ ಇಲ್ಲ. ಅದಕ್ಕೋಸ್ಕರ ಇದನ್ನು ಆರಿಸಿದ್ದೇನೆ. ರಾಯರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯತಿವರ ನಿಂಬನು ಸ್ತುತಿಪ ಜನರು ದಿವ್ಯ ಗತಿಯನ್ನು ಪೊಂದುವರು ರಾಘವೇಂದ್ರ. ಯತಿವರ ನಿಂಬನು ಸ್ತುತಿಪ ಜನರು ಶ್ರೀರಾಘವೇಂದ್ರ ಕರುಣಾ ಸಮುದ್ರೋ ಭಕ್ತಾರ್ತಿ ನಿರ್ನಾಶನ ಬದ್ಧ ದೀಕ್ಷಾ. ಭಕ್ತರನ್ನು ಉದ್ಧಾರ ಮಾಡ್ತೀನಿ ಅಂತ ಬದ್ಧ ದೀಕ್ಷರಾಗಿ ಕೂತಿದ್ದಾರಲ್ವ. ತತ್ಪಾದ ಯುಗ್ಮಂ ಅಲ್ವೇ, 2 ಪಾದಗಳನ್ನು ಹಿಡಿಬೇಕು. ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವ. ಅದಕ್ಕೆ ಕಾಯ್ತಾ ಕೂತಿದ್ದಾರೆ ಅಷ್ಟೇ. ಅದಕ್ಕೆ ಹೇಳ್ತಾರೆ, ಹೇ ಯತಿವರ, ಹೇ ರಾಘವೇಂದ್ರ, ನಿಮ್ಮನ್ನು ಯಾರು ಸ್ತೋತ್ರ ಮಾಡತಕ್ಕಂಥವರಾಗುತ್ತಾರೋ ಅವರು ದಿವ್ಯ ಗತಿಯನ್ನು ಹೊಂದತಕ್ಕಂಥವರಾಗುತ್ತಾರೆ. ಬೇಕಾದಷ್ಟು ದೃಷ್ಟಾಂತಗಳಿದಲ್ವ ದಿವ್ಯ ಗತಿಯನ್ನು ಹೊಂದಿರೋದು. ಅಲ್ಲ, ನಾವು ನಂಬಲ್ಲ ಆಚಾರ್ಯ ಅಂದರೆ ನಮ್ಗೆ ಹೋಗ್ತೇ ಇಲ್ಲ, ನಂಬಲ್ಲ ಅಷ್ಟೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ, ನಂಬದೇ ಕೆಟ್ಟರೆ ಕೆಡಲಿ. ಪುರಂದರದಾಸ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ, ನಂಬದೆ ಕೆಟ್ಟರೆ ಕೆಡಲಿ. ಯಾರು ಬೇಡ ಅಂದರು ಅಲ್ವಾ ಆಚಾರ್ಯ? ಅವಾಗ ನರಸಿಂಹದೇವ್ರು ಕಂಬದಿಂದ ಬಂದರು ಅಂದರೆ ಈಗ ಮನೆಗಳಲ್ಲಿ ಕಂಬನೇ ಇಲ್ಲ, ಎಲ್ಲಿಂದ ಬರಬೇಕು ಅಂದರು ಗೋಡೆಯಿಂದಾನೇ ಬರ್ತಾನೆ. ಯಾರು ಬೇಡ ಅಂದರು? ಈ ಪ್ರಹ್ಲಾದರಾದರೂ ಗೋಡೆಯಿಂದ ಕೇಳಬೇಕಷ್ಟೇ, ಇಲ್ಲಿ ಯಾರಿದ್ದಾರೋ. ಆಗ ಅವ್ನು ಕಂಬದಲ್ಲಿ ಯಾಕೆ ಅಂದ್ರೆ ಅವ್ನು ಕಂಬದಲ್ಲಿ ಕೇಳ್ದ, ಕಂಬದಿಂದ ಬಂದ. ಹಾಸ್ಯ ಕುಚೋದ್ಯ ಮಾಡೋಕೆ ಕೊಟ್ಟರೆ ಯಾರಿಗೂ ಬರೋಲ್ಲ ಅಂತ ತಿಳ್ಕೊಬೇಡಿ.
ಯಥಾರ್ಥ ಜ್ಞಾನಕ್ಕಾಗಿ ನಾವು ಮನಸ್ಸು ಬುದ್ಧಿಯನ್ನು ಪ್ರಯೋಜನ ಮಾಡ್ಕೋಬೇಕೇ ವಿನಾ ಯಾರಿಗೋ ಹಾಸ್ಯಕ್ಕೆ ಕುಚ್ಚೋದಕ್ಕೆ ನಾ ಬುದ್ಧಿವಂತ ಕುತರ್ಕಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೆ ಕಾದಿದೆ ಅಂತ ಇಟ್ಕೊಳ್ಳಿ, ಅಷ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ಪ್ರಸಂತಿ ಅಂತ ಹೇಳ್ತಾರೆ, ಪುರಂದರದಾಸರು ಹೇಳಿದ್ರು ಮಾಡಿದ್ಯೋ ಮಡಗಿದ್ಯೋ ಅಂದರು. ಗಾದೆ ಅಂತ ತೊಗೊಂಡು ದೇವ್ರನಾಮ ಮಾಡಿದ್ದಾರೆ ಪ್ರಸಂತಿ ಇಟ್ಟು. ಮಾಡಿದ್ಯೋ ಮಡಗಿದ್ಯೋ, ಮಾಡಿಬಿಟ್ಟು ಪಾಪ ಮಡಗಿದ್ದಿ ಉಣ್ಣಪ್ಪ ಈಗ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ ದೇವ್ರನಾಮದಲ್ಲಿ, ಭೋಗ ಬೇರಿ ಹುದಣ್ಣ ಭವಭೋಗಗಳೆಲ್ಲವೂ ರೋಗಗಳಣ್ಣ ಭೋಗ ಬೇರಿ ಹುದಣ್ಣ. ಅದರಲ್ಲಿ ಬರುತ್ತೆ ಆ ದೇವ್ರ ನಂಬರ್. ಭೋಗ ಅಂದರೆ ಈ ವೈಶ್ವಿಕ ಸುಖಗಳ ಭೋಗವೇ ಭೋಗ ಅಂತ ತಿಳ್ಕೋಬೇಡ. ಯೋಗವ ಪೊಂದುವ ಭೋಗವ ಮರೆಸುವ, ಯೋಗವ ಪೊಂದುವ ಭೋಗವ ಮರೆಸುವ ರೋಗಗಳಿಗೆ ನೀ ಗುರಿಯಾಗದಿರಣ್ಣ ಭೋಗ ಬೇರಿಗುದಣ್ಣ. ಏನು ಸುಂದರವಾದ ದೇವ್ರನ್ನ. ಭೋಗ ಅಂದರೆ ಅದು ಭಗವಂತ ಕೊಡ್ತಕ್ಕಂಥದ್ದು. ಆ ಭೋಗ ಇಲ್ಲಿದ್ದರೂ ಆನಂದವಾಗಿರ್ತೇವೆ, ಅವನ ಚಿತ್ತಕ್ಕೆ ಬರಲಿಲ್ಲ ಅಂದರೆ ಅಲ್ವೇ ಇಲ್ಲಿ ಬಹು ಬಗೆಯ ಭೋಗಗಳು ಕೂಡ ರೋಗಗಳಾಗಿ ಕಾಣಿಸುತ್ತೆ. ಯಾಕೆ ಹೊಡ್ಕೋತೀಯ ಅಂತ ಹೇಳ್ತಾರೆ ಅಲ್ವಾ. ಅದನ್ನು ಆ ದೇವ್ರ ನಮ್ದಲ್ಲಿ ತೋರಿಸ್ತಕ್ಕಂಥವರಾಗ್ತಾರೆ. ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ದಿವ್ಯ ಭೋಗಗಳ ಗತಿಯನ್ನು ಹೊಂದಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಅವರಿಗೆ ರಾಘವೇಂದ್ರ ಅನ್ನೋದೇ ಹೆಸರು. ರಾಯನ್ನೇ ರಾಶಿ ದೋಷಗಳ ದಹಿಸುವ, ಘಾಯನ್ನೇ ಘನಜ್ಞಾನ ಬಕುತೀವ, ವೇಮೆನ್ನೆ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಮ, ವೇಂಕಾರೋ ವಾಂಛಿತಪ್ರದ. ಸುಮಾರು ನಮ್ಮ ಗುರುಗಳು 50 ಅರ್ಥ ಬರೆದಿಟ್ಟಿದ್ದಾರೆ ರಾಘವೇಂದ್ರ. ಚಿಂತನೆ ಮಾಡೋ ಯೋಗ್ಯತೆ ನಮಗಿರಬೇಕಷ್ಟೆ. 50 ಅರ್ಥ ಮುಲಾಜಿಲ್ಲದೆ ರಾಘವೇಂದ್ರ ಶಬ್ದಕ್ಕೆ. ಈಗೇನು ಬಿಡಿ 100 ಅರ್ಥ 150 ಅರ್ಥ 200 ಅರ್ಥ ಅಷ್ಟು ಕೆಪಾಸಿಟಿ ಇದೆ. ಅರ್ಥವಾಯ್ತಾ? ಕೆಪಾಸಿಟಿ ಬಂತೇ ವಿನಃ ಅನುಕೂಲತೆ ನಮಗೆಷ್ಟಾಯಿತು ಅಂತ ನೋಡ್ಕೊಳ್ಳಲ್ಲ ಅಷ್ಟು. ನಾವೇನು ದೊಡ್ಡವರನ್ನ ಇನ್ನೊಬ್ಬರನ್ನ ಸಂತೋಷ ಪಡಿಸೋಕ್ಕೋಸ್ಕರ ನಾನಾ ಥರ ಅರ್ಥ ವಿಧಾನಗಳನ್ನು ಧಾತು ಪ್ರತ್ಯಯ ಉಪಸರ್ಗಾದಿಗಳನ್ನ ಹೇಳೋ ಕೆಪಾಸಿಟಿ ಸಂಪಾದನೆ ಮಾಡಿಕೊಂಡು, ಆದರೆ ಅವು ಎಷ್ಟು ನಮಗೆ ಉಪಯೋಗಕ್ಕಾಗಿ ನಮ್ಮ ಸಿದ್ಧಿಗೆ ನಮ್ಮ ಸುಖಕ್ಕೆ ಕಾರಣವಾಗ್ತಾ ಇದೆ, ಕಾರಣವಾಗುತ್ತಿದೆ ಅಂತ ಹೇಳಬೇಕಾದ್ರೆ ಸೋತ್ತಮರ ದ್ರೋಹ ಎಂದೂ ನಡಿಬಾರ್ದು. ಸೋತ್ತಮರ ದ್ರೋಹ ನಡೀತಾನೆ ಇರುತ್ತೆ. ಅರ್ಥ ಆಯ್ತೇನೋ? ವಿಶಿಷ್ಟವಾದ ವಿದ್ಯಾ ಪ್ರದರ್ಶನ ನಡೀತಾನೇ ಇರ್ತದೆ ಅಲ್ವಾ. ಅದರಿಂದ ಮೂರ್ಖಾಸನ ಪ್ರಯೋಜನ ಆಗಲ್ಲ. ಅದು ಲೋಕದಲ್ಲಿ ನವಿದ್ವತ್ತಾನ ಶುದ್ಧೋರ್ತೋ, ಇದನ್ನೇ ವೇದವ್ಯಾಸದೇವರು ಹೇಳಿದ್ದಾರೆ. ಭಕ್ತಿರೇವ ಗರಿಯಸಿ, ನಮ್ಮ ಅನುಕೂಲಕ್ಕೆ ನಮ್ಮ ಸುಖಕ್ಕೆ ಜಗತ್ತಿನ ಉಪದೇಶಕ್ಕೆ ಮತ್ತು ತಾತ್ವಿಕವಾದಂತಹ ದಾರಿಗೆ ಸಮಾಜವನ್ನು ತರುವಂತೆ ಇರಬೇಕದು. ಯಾರು ನಿಂತ್ಕೊಂಡು ಪ್ರಶ್ನೆ ಮಾಡಿದರೂ ಕೂಡ ಸಹಜವಾಗಿ ಸರಳವಾಗಿ ನಗುಮುಖದಿಂದ ಉತ್ತರವನ್ನು ಕೊಡಬೇಕಲ್ವ. ಅದೇ ತಾನೇ ನಮ್ಮ ಆಚಾರ ಮಾಡಿ ತೋರಿಸಿದ್ದು. ನಾಗ್ನಿತೇ ರಾಜದೇವ. ದೊಡ್ಡ ಕಾಡಿಗಿಚ್ಚು ಬಿದ್ದುಬಿಟ್ರೆ ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಮಾತ್ರ ಕಾಡಿಗಿಚ್ಚು ಸುಡುತ್ತೆ, ಹುಲ್ಲನ್ನು ಸುಡಲ್ಲ ಅಂತ ಅರ್ಥವೇನು? ಹುಲ್ಲನ್ನೂ ಸುಡುತ್ತೆ, ದೊಡ್ಡ ದೊಡ್ಡ ವೃಕ್ಷಗಳನ್ನೂ ಸುಡುತ್ತೆ. ಹಾಗೆ ಭಗವಂತನ ವಿರುದ್ಧವಾಗಿ ಬರತಕ್ಕಂಥ ಪ್ರಶ್ನೆಗಳಿಗೆ ದೊಡ್ಡವ್ರು ಮಾಡಿದ್ರು ಕೊಡಬೇಕು ಸಭೆಗಳಲ್ಲಿ, ಸಣ್ಣ ಸಣ್ಣವ್ರು ಮಾಡಿದ್ರು ಕೂಡ ಅದನ್ನು ಕತ್ತರಿಸಾಕ್ತಕ್ಕಂಥವರಾಗಿ ಅಷ್ಟು ಸಂತೋಷವಾಗಿರಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಗತಿಯನ್ನು ಹೊಂದುತ್ತಾರಪ್ಪ ರಾಘವೇಂದ್ರ. ಚಿತಿಯೊಳಗೆ ದೇಶ ಪ್ರಮತಿಗಳ ಸುಖಕರ ಮತದ ಪರಮ ಸಂಗತಿಗಳ ಹರಡಿದ ಯತಿವರ ನಿಂಬನು ಸ್ಮರಿಸುವ ಜನರಿಗೆ ದಿವ್ಯ ಗತಿಯನ್ನು ಪೊಂದುವರು ರಾಘವೇಂದ್ರ. ಏನು ಮಾಡಿದ್ರಿ ನೀವು? ಜಯಮುನಿಗಳ ವರ ಗ್ರಂಥಗಳಿಗೆ ಸುಖ ಮಯ ಟಿಪ್ಪಣಿಗಳ ರಚಿಸಿ. ರಾಘವೇಂದ್ರ ಸ್ವಾಮಿಗಳು ಒಂದೆಟ್ಟಿಗೆ ಕೇಳಿದು ಕೊಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ ಅಂತ ಜಗತ್ತಲ್ಲಿ ಹಾಸ್ಯ ಕುಚೋದ್ಯ ಮಾಡ್ತಾರಲ್ಲ. ಪಿಂಡದ ಮಠಗಳು ಅಂತಾರೆ, ರಾಯರ ಮಠ ಇಲ್ಲದೆ ನಿಮ್ಮ ಗತಿ ಏನು ಅಂತಾರೆ, ಆ ಮಠ ನಡೆಯೋದೇ ಪಿಂಡದಿಂದ ಅಂತಾರೆ, ಹೀಗೆಲ್ಲ ಹೇಳೋರಿದ್ದಾರೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೊಡ್ತಾರೆ. ಅಂದ್ಕೊಂಡೆ ನಾನು ನಿಮ್ಮ ಮನೆ ತಿಥಿಯಿಂದ ರಾಯರ ಮಠವೇ ಗತಿ ಅಂತ. ಹೌದು, ರಾಯರೇ ಗತಿ. ಮನೆಗಳಾಗಲ್ವಲ್ಲ ಮಾಡೋಕ್ಕೆ. ಅದಕ್ಕೆ ಅಲ್ಲೊಂದು ಬೋರ್ಡ್ ಹಾಕ್ಬಿಡಿ ಅಂತ ಒಬ್ರಿಗೆ ಹೇಳಿದ್ದೀನಿ, AP ಸೇವಾಸ್ ಅಂತ. ಏನು AP ಸೇವಾಸ್ ಅಂದರೆ ಅನ್ನಪ್ರಾಶನದಿಂದ ಹಿಡಿದು ಪಿಂಡ ಪ್ರದಾನದವರೆಗೆ ಎಲ್ಲ ಅಲ್ಲೇ ಅಂತ. ಏನು ಮಾಡೋದು? ಹಾಗಿದೆಯಲ್ಲ, 10/10 ವಾಸ ಮಾಡೋ ಗತಿ ಬಂದ್ಬಿಟ್ಟಿದೆ. ಮನೇಲಿ ಏನು ಮಾಡೋಕ್ಕಾಗತ್ತೆ? ಅದಕ್ಕೆಲ್ಲ ರಾಯರೇ ಗತಿ, ಏನು ಮಾಡೋಕ್ಕಾಗಲ್ಲ. ಹಾಸ್ಯ ಕುಚೋದ್ಯ ಮಾಡೋ ಹಾಗಿಲ್ಲ. ಆಗೋರು ಮಾಡ್ರಿ, ಯೋಗ್ಯತೆ ಇರೋರು ಮಾಡ್ರಿ, ಇರೋರು ಮಾಡ್ರಿ,
ಆಗದೇ ಇದ್ದವ್ರನ್ನ ಯಾವುದೋ ಬೊಟ್ಟು ಮಾಡಿ ತೋರಿಸ್ಕೊಳ್ಳೋ ಬದಲು ಅವರಲ್ಲಿ ಏನು ಗುಣ ಇದೆ, ಏನು ದುಃಖ ಪಡ್ತಿದ್ದಾರೆ, ಏನು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಜ್ಞಾನದ ಬಗ್ಗೆ ಕೆಲಸ ಆಗ್ತಿರಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಜಯ ಮುನಿಗಳ ವರ ಗ್ರಂಥಗಳಿಗೆ ಸುಖಕರ ಟಿಪ್ಪಣಿಗಳನ್ನು ರಚನೆ ಮಾಡಿದರು. 48 ಉದ್ದ ಗ್ರಂಥಗಳನ್ನು, ಸ್ವತಂತ್ರ ಗ್ರಂಥಗಳು, ಟೀಕಾ ಗ್ರಂಥಗಳು, ಟಿಪ್ಪಣಿ ಗ್ರಂಥಗಳು ಎಲ್ಲವನ್ನೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವಮತವರ್ಧನ, ರಾಯರ ಸ್ತೋತ್ರ ಪೂರ್ತಿ ದೇವರ ನಾಮಕ್ಕೆ ಅನ್ವಯ ಮಾಡ್ಬೋದು ಅಂತ ಇಡೀ ರಾಯರ ಸ್ತೋತ್ರದ ಸರ್ವಸಾರವನ್ನು ಇದರೊಳಗೆ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಚಿನ್ಮಯ ರಾಯರ ಸೇವೆಯ ಸಂತಸದಲ್ಲಿ ಗೈದು ಸುಮಂತ್ರಾಲಯದಲ್ಲಿ ನೆಲೆಸಿದ ಯತಿವರ ನಿಂಬನು. ಇಂಥ ಮಂತ್ರಾಲಯದಲ್ಲಿ ಅಲ್ವೇ ಎಷ್ಟು ವರ್ಷ ಇರ್ತಾರೆ ಬೃಂದಾವನದೊಳಗೆ? ಗೋಪಾಲದಾಸರು ಹೇಳ್ತಾರೆ 100 ಸಂವತ್ಸರ ಬೃಂದಾವನದೊಳಗೆ ಚೆಂದಾಗಿ ನಿಂದು ಮೆರೆವ ಕೃಪಾ ಸಿಂಧು. ಅದ್ಯಾಕೆ ಚೆಂದಾಗಿ ನಿಂದು ಅಂದರೆ ಒಳ್ಳೆ ನೈವೇದ್ಯ ಗಿವೇದ್ಯ ಚೆನ್ನಾಗಿದೆ, ಬಂಗಾರದ ಕವಚ ಹಾಕ್ತಾರೆ ನಿತ್ಯ, ಅನೇಕ ಮಹೋತ್ಸವಗಳು, ಏನು ಕಗ್ಗಾಂಶಿಕ ಏನು, ಗಜೋತ್ಸವ ಏನು, ಬಂಗಾರ ರಥ ಏನು, ಅಯ್ಯೋ ಅಯ್ಯೋ ಯಾವ ಗುರುಗಳಿಗೂ ಇಲ್ಲ. ಅದೇ ಅವತಾರದ ವ್ಯಾಸರಾಯರು ನವವೃಂದಾವನದೊಳಗೆ ಮಳೆ ಬಂದರೆ ಅದೇ ಅಭಿಷೇಕ, ಚಂದ್ರನ ಬೆಳಕು, ಸೂರ್ಯನ ಬೆಳಕೆ, ಲೈಟು, ಅರ್ಥ ಆಯ್ತಾ? ನಿತ್ಯ ಅನ್ನ ಇಟ್ಟಿಟ್ಟು ಇದರ ಆಯಿತು ಅಂತ ಹೇಳಿದ್ರು ಅಲ್ಲದೆ ಏನು ವರ್ಷಕ್ಕೊಂದ್ಸರಿ ಕವಚ ಹಾಕ್ತಾರೆ. ವರ್ಷಕ್ಕೆ ಯಾವತ್ತು ಚಂದ್ರಿಕಾರಾಯರ ಆರಾಧನೆನೋ ತೊಗೊಂಡೋಗ್ತಾರೆ, ಕವಚ ಹಾಕ್ತಾರೆ, ಅಲಂಕಾರ ಮಾಡ್ತಾರೆ, ಮಂಗಳಾರತಿ ಎತ್ತಾರೆ, ಊಟ ಹಾಕ್ತಾರೆ ಅವ್ರ ಹೆಸರು ಹೇಳ್ಬಿಟ್ಟು ತಿರ್ಗಾ ಮುಂದುವರ್ಷಕ್ಕೆ ಹೋಗಿ ಏನಿಲ್ಲ. ಕಲ್ಲು ಸಮದು ಹೋಗ್ತಾ ಇದ್ರು ಸರಿಯೇ, ಚಿತ್ರಗಳು ಸಮದು ಹೋಗ್ತಾ ಇದ್ರು ಸರಿಯೇ, ಅಲ್ಲೇನಿಲ್ಲ. ಅದರ ವ್ಯಾಸರಾಯರು ಬೇಜಾರು ಮಾಡ್ಕೋತಾರ, ಎಷ್ಟು ಕೃಷ್ಣದೇವರಾಯನ ದರ್ಬಾರದಲ್ಲಿದ್ದೆ, ಸಿಂಹಾಸದ ಮೇಲೆ ಕೂತಿದ್ದೆ, ಕುಯ್ಯಿ ಹೋಗ ತೆಗೆದೆ ಅವರಿಗೆ, ಎಷ್ಟು ಮಾಡಿದ್ರು ನನ್ನ ಗತಿ ಬಿಸಿಲು ಒಣಗೋ ಹಂಗಾಯ್ತು, ಮಳೆಯಲ್ಲಿ ನೆನೆಯೋ ಹಂಗಾಯ್ತು. ಆದರೆ ನಂದೇ ಇನ್ನೊಂದು ರೂಪ, ಏನು ಭೋಗ ರಾಘವೇಂದ್ರ ಸ್ವಾಮಿಗಳಿಗೆ ಅಂತ ಅನ್ಕೋತಾ ಕೂತಿದ್ದಾರ ವ್ಯಾಸರಾಯರು. ಅಥವಾ ರಾಯರು ಕನಕಾಭಿಷೇಕ ಮಾಡೋಕ್ಕೆ ಹೋದರೆ ನಂಗೆ ಮಾಡಬೇಡಪ್ಪ, ಅಲ್ಲಿ ನವವೃಂದಾವನಕ್ಕೆ ಹೋಗು, ನಂದೇ ಒಂದು ರೂಪ, ಅಲ್ಲಿ ಏನಿಲ್ಲ, ಅಲ್ಲೂ ಸ್ವಲ್ಪ ಅಡ್ಜಸ್ಟ್ ಮಾಡಯ್ಯ ಅಂತ ಹೇಳಿದಾರ. ದೇವರು ಯಾವ್ಯಾವ ರೂಪದಲ್ಲಿ ಯಾವಾಗ ದೇವತೆಗಳು ಅವತಾರ ಮಾಡ್ತಾರೋ, ಯಾವ ಅವತಾರ ಯಾವ ಉದ್ದೇಶಕ್ಕೆ ಬರುತ್ತೋ ಆ ಉದ್ದೇಶ ಮುಖ್ಯವೇ ವಿನಃ ವ್ಯಾಸತ್ರಯಗಳನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ರಾಘವೇಂದ್ರ ಸ್ವಾಮಿಗಳಿಗೆ ವ್ಯಾಖ್ಯಾನ ಮಾಡಿದ ಕೀರ್ತಿ ಬಂತ, ವ್ಯಾಸತ್ರಯ ರಚಿಸಿದ ಕೀರ್ತಿ ರಾಯರ ರೂಪಕ್ಕೆ ಬಂತ ಎಂದೂ ಇಲ್ಲ ಅಂತ ಹೇಳ್ತಾರೆ. ವ್ಯಾಸತ್ರಯಕ್ಕೆ ವ್ಯಾಖ್ಯಾನ ಮಾಡಿದರು ಮಹಾನುಭಾವರು, ಮೂಲ ಗ್ರಂಥಕಾರರು ಅಂತ ಹೇಳ್ಕೊಂಡ್ರೆ ಹೇಳಿ ನೀವೇನೆ. ಒಂದು ರೂಪದಿಂದ ಅವರೇ ರಚನೆ ಮಾಡಿದ್ರು, ಇನ್ನೊಂದು ರೂಪದಿಂದ ಅವರೇ ವ್ಯಾಖ್ಯಾನ ಟಿಪ್ಪಣಿಗಳನ್ನು ಬರೀತಕ್ಕಂಥವರಾಗಿ ನ್ಯಾಯಸುದೆಗೆ ಸ್ವತಂತ್ರವಾದ ಪರಿಮಳ ಎಂಬತಕ್ಕಂಥ ಉದ್ಗ್ರ ರೂಪವಾದಂಥ ಟಿಪ್ಪಣಿಯನ್ನು ರಚನೆ ಮಾಡ್ತಕ್ಕಂಥವರಾಗಿ ಟಿಪ್ಪಣ್ಯಾದಿ ಚಕ್ರವರ್ತಿಗಳು ಎಂಬುದಾಗಿ ಕೀರ್ತಿಯನ್ನು ಹೊಂದತಕ್ಕಂಥವರಾಗಿದ್ದಾರಪ್ಪ. ಅಂಥವರು ಮಂತ್ರಾಲಯದಲ್ಲಿ ಬೃಂದಾವನದೊಳಗೆ 100 ಸಂವತ್ಸರ ಬೃಂದಾವನದೊಳಗೆ ಚೆಂದಾಗಿ ನಿಂದು ಬೆರೆವ ಕೃಪಾಸಿಂಧು. ಭಕ್ತಾಪರಾಧ ಸಹಿಷ್ಣು ಅಂತ ಹೇಳಿದರು ರಾಯರು. ಅವರು ಮಾಡ್ತಿರೋದು ಅದೇ. ಹರಿಪಾಜಕಂದ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಯಾರ ಹತ್ರಕ್ಕೆ ಬರ್ತಾರೋ ಅಲ್ವಾ, ಬೃಂದಾವನಕ್ಕೆ ಅಭಿಷೇಕ ಮಾಡಿದ ನೀರು ಕುಡಿತೀಯಾ, ಮಂತ್ರಾಕ್ಷತೆ ಹಾಕೋತೀಯಾ, ಯಪ್ಪಿಬೇ ಜಲಂ ಏತೇನ ಸ್ತೋತ್ರೇಣೈವಾಭಿಮಂದಿತಂ ತಸ್ಯ ಕುಕ್ಷಿಗತ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಅಂದರು. ನಂಬಿಕೆ ಇಡಬೇಕಷ್ಟಲ್ಲ, ನಂಬಿಕೆ ಇಲ್ದಿದ್ದವ್ರಿಗೆ ಯಾಕೆ ಹೋಗುತ್ತೆ? ಆಚಾರ್ಯ BP ಶುಗರು 700 ಕೊಟ್ಟೋಗ್ಬಿಟ್ಟಿದೆ, ಪಾದೋದ್ಕ ತೊಗೊಂಡಿಟ್ಗೆ 140 ಬಂದ್ಬಿಡುತ್ತಾ ರ್ಯಾಂಡಮ್ಮು ಅಂತ ಹಾಸ್ಯ ಮಾಡಿ ತೊಗೊಂಡ್ರಾಗುತ್ತೆ? ಬರುತ್ತೆ. ಬರೋದಾಗಿದ್ರೆ ಎಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟಿರೋರು, ಪಾದೋದ್ಕ ತೊಗೊಳ್ಳಿ, ಶುಗರ್ ಜಾಸ್ತಿ ಆಗಿದೆಯಾ ಬನ್ನಿ ಪಾದೋದ್ಕ. ನಿಮ್ಗೆ ಎಷ್ಟಿರಬೇಕು? 140 ಇರಬೇಕಾ, 160 ಇರಬೇಕಾ, 250 ಇರಬೇಕಾ ಹೇಳಿ, ಅದಕ್ಕೆ ತಕ್ಕಂತೆ ಪಾದೋದ್ಕ ಕೊಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿರೋರು ಎಲ್ಲ ಡಬ್ರಿಗಳು ಇಟ್ಕೊಂಡು. ಅದರ ಹಾಸ್ಯನ ಕುಚೋದ್ಯನ ನೀವೇ ಯೋಚನೆ ಮಾಡಿ, ಅರ್ಥ ಆಯ್ತಾ? ಅದಕ್ಕೆ ಮತ್ತೆ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಂಬಿಕೆ ಕೆಟ್ಟವರಿಲ್ಲವೋ ರಂಗಯ್ಯ. ಯಾವ್ಯಾವ ರೋಗಗಳೇ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಜಗನ್ನಾಥದಾಸರು. ರೋಗಹರನೆ ಸ್ವಯಂ ಅನುಭವಿಸಿದರು. ಶಾಪರೂಪವಾಗಿರ್ತಕ್ಕಂಥ ಪರಿಣಾಮ ಶೂಲೆ, ಆಯಸ್ಸೇ ಇಲ್ಲ. ವಿಜಯರಾಯರು ಹೇಳಿದರು, ಗೋಪಾಲ ಅಂದರು, ಏನು ಸ್ವಾಮಿ ಅಂದರು, ಆಯಸ್ಸಿಲ್ವಲ್ಲೋ ಇದಕ್ಕೆ ಅಂದರು. ನೀವು ಹೇಗೆ ಹೇಳಿದ್ರೆ ಹಾಗೆ ಅಂದರು. ಬರೀ 40 ವರ್ಷ ಆಯುಸ್ ಕೊಡೋದಕ್ಕೆ ಅಂದ್ರಲ್ವ. 40 ವರ್ಷದ ಆಯುಸ್ಸಿನ ಪ್ರತಿರೂಪವೇ ಹರಿಕಥಾಮೃತ ಸಾರ. ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ.
ಯಾಕೆಂದರೆ ಆ ಆಯಸ್ ನಂದಲ್ಲ, ಗೋಪಾಲದಾಸರು. ಗೋಪಾಲದಾಸರ ಆಯಸ್ಸು ಹರಿಕಥಾಮೃತ ಸಾರ ರೂಪವಾಗಿ ನಿಲ್ತಕ್ಕಂಥದ್ದಾಯಿತು ಎಂಬತಕ್ಕಂಥ ಅಪೂರ್ವತೆಯನ್ನು ನಮಗೆ ತೋರಿಸ್ಕೊಡ್ತಕ್ಕಂಥ ಅವರಾಗಿದ್ದಾರೆ. ಮಂಗಳಕರವಾದ ತುಂಗಾ ನದಿಯ ತರಂಗಗಳಲ್ಲಿ ಮಿಂದು. ಯಾರು ತುಂಗಾ ನದಿಗೆ ಹೋಗಿ ಅವರ ಸನ್ನಿಧಾನದಲ್ಲಿ ಮಂಗಳಕರವಾಗಿರ್ತಕ್ಕಂಥ ತುಂಗಾ ತರಂಗ ಪರಿನರ್ತನ ಪೂತವಾತ ವಾದರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಕ್ಕಂಥ ಅವರಾಗುತ್ತಾರೆ. ತುಂಗಾ ನದಿಯ ಸ್ನಾನ, ತುಂಗಾ ನದಿಯ ಪಾನ ಜನ್ಮಾಂತರದ ಪುಣ್ಯ ವಿಶೇಷ ಇದ್ದವ್ರಿಗೆ ಮಾತ್ರವೇನ, ಬಾಕಿಯವ್ರು ಮಾಡಿದ್ರು ಕೂಡ ಮಿಂದರೇನು ಮೀನು ಮೊಸಳೆಗಳಂತೇನಲ್ಲ ಅದಾಗುತ್ತೆ ಅಷ್ಟೆ. ಜ್ಞಾನದಿಂದ ಸ್ನಾನ ಮಾಡಬೇಕು. ಜ್ಞಾನ ತೀರ್ಥದಲ್ಲಿ ಸ್ನಾನ ಮಾಡಿರೋರು ಶ್ರೀಪಾದರಾಜರು ಹೇಳ್ತಾರೆ, ಗಂಗೆಯೊಳಗೆ ಅಂಗ ಅದ್ದಿದೆನಲ್ಲದೆ ಹಿಂಗದೆ ಶಾಸ್ತ್ರ ಸ್ನಾನ ಮಾಡಿದೆನೇನೆಯ, ಸುಮ್ಮನೆ ವೈಷ್ಣವನೆಂಬುವಿರಿ. ಒಂದು ತೊಮ್ಗೆಯನ್ನು ತೊಗೊಂಡೋಗಿ ಗಂಗಾ ನದಿಯಲ್ಲಿ ಅದ್ಬಿಟ್ಟು ಹಿಂಗೆ ಎತ್ತಿದ್ರೆ ನೋ ರಿಯಾಕ್ಷನ್ ಅಟ, ಅದರೊಳಗೆ ಯಾವ ರಿಯಾಕ್ಷನ್ನು ಬರೋಲ್ಲ. ಹಾಗೆ ಗಾತ್ರವ ಬಳಸಿ ಯಾಗ ಯಜ್ಞಾದಿಗಳ ಮಾಡಿ ಅಗ್ನಿಹೋತ್ರ ಬಿಟ್ಟರೇನು ಶ್ರೀಹರಿಯ ಮಹಿಮೆಗಳ ತಿಳಿಯದಲೆ, ಏನು ಮಾಡಿದರೇನು ಆನೆಗೆ ಮಜ್ಜನ ಮಾಡಿಸಿದ ತೆರದಿ. ಹಾಗಾದ್ರೆ ಏನು ಮಾಡಬೇಕು ಅಂದರೆ ಜ್ಞಾನ ತೀರ್ಥದಲ್ಲಿ ಸ್ನಾನ ಮಾಡಿರೋ. ಆದ್ದರಿಂದ ತಲೆಯನ್ನು, ಬುದ್ಧಿಯನ್ನು, ಮನಸ್ಸನ್ನು ಜ್ಞಾನತೀರ್ಥದೊಳಗೆ ಇಟ್ಟಿರಬೇಕು. ಹಾಗೆ ಮಂಗಳಕರವಾದ ತುಂಗಾ ನದಿಯಲ್ಲಿ ತರಂಗಗಳಲ್ಲಿ ಯಾರು ಸ್ನಾನವನ್ನು ಮಾಡ್ತಕ್ಕಂಥವರಾಗಿ ಬೃಂದಾವನದ ಎದುರಿಗೆ ನಿಂತ್ಕೊಂಡು ಕಂಗಳಲ್ಲಿ ನೋಡಿ ಗುಣಗಳ ಪಾಡಿ ಅಪಾದ ಮಸ್ತಕವಾಗಿ ಬೃಂದಾವನವನ್ನು ದರ್ಶನ ಮಾಡು. ಒಳಗಿರ್ತಕ್ಕಂಥ ರಾಯರ ಗುಣಗಳನ್ನು ಪಾಡಿ. ರಾಯರ ಗುಣಗಳು ಅಂದರೂ ಒಂದೇ, ರಾಯರ ಸ್ತೋತ್ರ ಅಂದು ಒಂದೇ. ರಾಯರ ಗುಣಗಳು ಅಂದರೂ ಒಂದೇ, ರಾಘವೇಂದ್ರ ವಿಜಯ ಅಂದರೂ ಒಂದೇ. ರಾಘವೇಂದ್ರ ಸ್ವಾಮಿಗಳ ಗುಣಗಳು ಅಂದರೂ ಒಂದೇ, ವಾದೀಂದ್ರ ತೀರ್ಥಕೃತ ಗುರುಗಣ ಸ್ತವನ ಅಂದರು. ಅಂದರೆ ರಾಯರ ಗುಣಗಳನ್ನು ಹೇಳ್ತಕ್ಕಂಥ ಅನೇಕ ಸಂಸ್ಕೃತ ಗ್ರಂಥಗಳು ಆಗಲಿಲ್ವಾ, ಮಹಾನುಭಾವರು ರಚನೆ ಮಾಡಿರ್ತಕ್ಕಂಥ ರಾಯರ ಮೇಲಿನ ದೇವರ ನಾಮಗಳು ಅಂಥವಳ ಮುಖಾಂತರವಾಗಿ ಗುಣಗಾನ ಎಂಬತಕ್ಕಂಥದ್ದನ್ನು ಮಾಡಪ್ಪ. ನಿಸ್ಸಂಗರಾದ ಸಾಧು ಸಂಘವ ಪೊರೆವ, ನಿಸ್ಸಂಗರನ್ನಾಗಿ ಮಾಡಿ ಸಾಧು ಸಂಘವನ್ನು ಕೊಟ್ಟು ನಿನ್ನನ್ನು ಉದ್ಧಾರ ಮಾಡ್ತಾರೆ. ನಮ್ಮ ಗುರುಗಳಿಗೆ ವಾಕಿರಲಿಲ್ಲ, 4 ಶಾಸ್ತ್ರ ಓದಿದ್ರು ಛತ್ರವೇದಿ ರಾಮಚಂದ್ರಾಚಾರ್ಯರಲ್ಲಿ. ತರ್ಕ ಆಯಿತು, ಮೀಮಾಂಸ ಆಯಿತು, ವೇದಾಂತ ಆಯಿತು, ಅಲ್ವೇ ವಿಶೇಷವಾದ ವ್ಯಾಕರಣ. ಅವರ ಬಾಯಿನಲ್ಲಿ ವ್ಯಾಕರಣ ಅನ್ನೋದು ಆಗಿನ ಕಾಲಕ್ಕೆ ಪಂಡಿತರುಗಳು ತಲೆ ತೂಗ್ತಾ ಇದ್ರು. ಅನ್ಬೇಕಾದ್ರೆ ಅದೆಷ್ಟು ಇಟ್ಟಿದ್ರೋ ದೇವರೇಗಲ್ಲಿ ಅಂಥ ಬುರ್ಡೆ ಅದು ಅಲ್ವೇ. ಅಂಥವರು ಬಾಯಿಲ್ಲ. ಮಂತ್ರಾಲಯಕ್ಕೆ ಹೋದರಂತೆ ಸ್ವೈಮೀಂದ್ರ ತೀರ್ಥರ ಕಾಲಕ್ಕೆ 48 ದಿನ ಸೇವಾ. ಹೇಗೆ ಸೇವಾ ಅಂದರೆ ಒಣಕರ್ಜೂರವನ್ನು ಬೂದಿ ಒಳಗೆ ಹಾಕ್ಬಿಡೋದಂತೆ, ಕೆಂಡದೊಳಗೆ. ಅದು ಮೆತ್ತಗಾಗೋದು. 1 ಲೋಟ ಹಾಲು, 1 ಖರ್ಜೂರ, ಅದನ್ನು ನಿಯಮನ ಮಾಡಿಬಿಟ್ಟಿದ್ರಂತೆ. 24 ದಿನ ಸೇವೆ ಆಯಿತು. ಸ್ವಾಮಿಗಳು ದಿನಾ ಬೈಯೋರಂತೆ, ನಿನ್ನ ಬಿಟ್ಟು ನಾವು ಊಟಕ್ಕೆ ಕೂತ್ಕೋಬೇಕಲ್ಲ, ನಿನ್ನ ಬಿಟ್ಟು ನಾವು ಊಟಕ್ಕೆ ಕೂತ್ಕೋಬೇಕಲ್ಲ ಅಂತ ಸ್ವೈಮೀಂದ್ರ ತೀರ್ಥ. ಆಗ ಏನೋ ಹೇಳ್ಕೊತಾ ಇದ್ರು. 24ನೇ ದಿನ ಸ್ವಪ್ನ, ಸಾಕು ನಿಲ್ಲಿಸು, ಇಲ್ಲಿಂದಾನೇ ಪ್ರತಿವಾದಿಯನ್ನು ಸಿಕ್ಕಿಸ್ತೇನೆ, ವಾದ ಜಯವನ್ನು ಇಲ್ಲಿಂದಾನೇ ಮಾಡು ಅಂತ ಅಲ್ವೇ. ಮೈಸೂರಲ್ಲಿ ಯುವರಾಜಾಸ್ ಕಾಲೇಜ್ ಅಂತಿದೆ, ಅದಕ್ಕೆ ಪ್ರಿನ್ಸಿಪಾಲ್ ಆಗಿದ್ದರು ಡಾಕ್ಟರ್ ಸೀಬಯ್ಯ ಅಂತ. ಆ ಕಾಲದಲ್ಲಿ DSc, ಒಳ್ಳೆ ನಮ್ಮವರೇನೆ, ಶಾಸ್ತ್ರ ವಿಜ್ಞಾನ ಎರಡನ್ನೂ ತಿಳ್ಕೊಂಡಿದ್ದರು. ಅವರು ಮಂತ್ರಾಲಯಕ್ಕೆ ಬಂದಿದ್ದರು, ಡಾಕ್ಟರ್ ಸೀಬಯ್ಯ ಅಂತ, ನನಗೂ ಮೇಷ್ಟ್ರಾಗಿದ್ದರು ಬಿಡಿ. ಅವರು ಮಂತ್ರಾಲಯಕ್ಕೆ ಹೋಗಿದ್ದರಂತೆ. ಇವರು ಸೇವೆ ಮುಗಿಸ್ಕೊಂಡು ಒಂದು ಕಟ್ಟೆ ಮೇಲೆ ಕೂತಿದ್ದರಂತೆ. ಆತ್ನು ಬಂದು ಅಲ್ಲಿ ಕೂತ್ಕೊಂಡಂತೆ. ಏನು ಮಾತಿಗೆ ಬಂದು ಪ್ರಾರಂಭ ಆಯಿತು. ವಿಜ್ಞಾನದ ಮುಂದೆ ನಿಮ್ಮ ಶಾಸ್ತ್ರ ಅಲ್ಲ ಅಂತ ಆತ ಪ್ರಾರಂಭ ಮಾಡಿದ. ಶುರು ಆಯ್ತು ನೋಡಿ, ಅಲ್ಲೇನೆ ಹೋಯ್ತು 3 ಗಂಟೆ ಟೈಮ್ ಕಾಲ ವಾದವಿವಾದ ಪ್ರಾರಂಭವಾಗಿ ನಮಸ್ಕಾರ ಮಾಡಿ ಅವನಿರೋವರೆಗೂ ನಮ್ಮ ಮಠಕ್ಕೆ ದಿನಾ ಬರ್ತಾ ಇದ್ದ ಸೀಬಯ್ಯನು. ಸೀಬಿಯ ಕುಲುಗುರು, ಅದಕ್ಕೆ ಸೀಬಯ್ಯ ಅಂತ ಹೆಸರು. ಅಟ್ಟೆ ಇನ್ನೇನು ಸೀಬಯ್ಯ ಅಂದರೆ ಸೀಬೆಹಣ್ಣು ಮಾಡ್ತಿದ್ರು, ಅದಕ್ಕೆ ಸೀಬಯ್ಯ ಅಂತ ಇಟ್ಕೊಂಡಿದ್ರು. ಯಾಕೆಂದರೆ ನಮ್ಮ ಜನ ಕುಚ್ಚೋದಿದ್ದವರು, ಅದೆಲ್ಲ ಭಾಳ ಕಷ್ಟ. ಈಗ ಹೆಸರಿನಿಂದ ಕಂಡುಹಿಡಿಯೋಕ್ಕಾಗಲ್ಲ. ಯಾರ್ಯಾರೋ ವೆಂಕಟೇಶ ಅಂತ ಇಟ್ಕೋತಾರೆ, ರಂಗನಾಥ ಅಂತ ಇಟ್ಕೋತಾರೆ, ನಮ್ಮವರೆಲ್ಲ ಅನೂಕು ಅಂತ ಇಟ್ಕೋತಾರೆ. ಅಂದರೆ ಅಪ್ಪ ಅಮ್ಮನ ಇವನು ವಯಸ್ಸಿನಲ್ಲಿ ನೂಕ್ಬಿಡ್ತಾನೆ, ಅದರಿಂದ ಇವನಿಗೆ ಅನೂಕ್ ಅಂತ ಹೆಸರು. ಹೀಗೆ ವಿಶೇಷ ಆಸಮಂತಾತ್ ಅಂದರೆ ವಿಷಯದಾರ್ಥ ತಗೋಬೇಡಿ ಅಲ್ವೇ. ಚೆನ್ನಾಗಿ ನೂಕ್ಬಿಡ್ತಾನೆ ಅಪ್ಪ ಅಮ್ಮನ ತಿರುಗಿ ನೋಡದೇ ಇದ್ದಾಗೆ. ಈ ಥರ ಹೆಸರಿನಿಂದ ಕಂಡುಹಿಡಿಯೋಕ್ಕಾಗಲ್ಲ ಈಗ. ಹಾಗೆ ಸೀಬಯ್ಯನವರು ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಅಲ್ಲಿಂದನೇ ಪ್ರಾರಂಭ ಆಯಿತು. ಆನಂತರದಲ್ಲಿ ಅವರ ವಾದ ವಿವಾದ ಎಂಬತಕ್ಕಂಥದ್ದು ಮೈಸೂರಿನಲ್ಲಿ ಪರಕಾಳ ಮಠದಿಂದ ಹಿಡಿದು ಶಂಕರ ಮಠದಿಂದ ಹಿಡಿದು ಅನೇಕ ಕಡೆಗಳಲ್ಲಿ ಅದ್ಭುತವಾದ ವಾವಿವಾದಗಳನ್ನು ಈ ಕಣ್ಣಿಂದ ನಾನೇ ಅನುಭವಿಸ್ತಕ್ಕಂಥ ಅವನಾದೆ.
ಅವರ ಮಾತಿಗೆ ಪ್ರತಿ ಮಾತು ಯಾರೂ ಅಡಕ್ಕಾಗ್ತಾ ಇರಲಿಲ್ಲ. ಅಂಥ ಚಾಟಿ ಏಟನ್ನು ಯುಕ್ತಿಯುಕ್ತವಾಗಿ ಕೊಡ್ತಾ ಪ್ರಮಾಣಗಳ ಸರಮಾಲೆಗಳನ್ನೇ ಅವರು ಪುಣಿಸ್ತಕ್ಕಂಥವರಾಗಿದ್ದರು. ಆ ಕಾಲದಲ್ಲಿ ಅವರಿಗೆ AK-47 ಅಂತ ಹೆಸರಿಟ್ಟಿದ್ರು ಪರ್ಕಾಳಿ ಮಠದವರೆಲ್ಲ. ಯಾಕೆಂದರೆ ಹಾಗೆ ಬುಲೆಟ್ ಶಾಟ್ ಹೊಡೆದಾಗ ಹೊಡಿತಾ ಇದ್ದರು ಪ್ರಮಾಣಗಳನ್ನ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಎಲ್ಲಿಂದ ಬರುತ್ತೆ? ಸತ್ಸಂಗವನ್ನು ಕೊಟ್ಟು, ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಲಭ್ಯತೆಪಿ ತ್ವತ್ಕೃಪೆಯೈವ ಅಂತ ಸತ್ಸಂಗವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾ ಇದ್ದಾರೆ. ಪರಿಪರಿಯಲಿ ನಿಮ್ಮ ನಮಿಪ ಸೇವಕರಿಗೆ ಸುರದೇನುವಿನಂತೆ ಸತತ. ಕಾಮಧೇನು ಕಲ್ಪವೃಕ್ಷ ಅಂತ ಕರೆದೇ ಬಿಟ್ಟಿದಾರಲ್ಲ, ಹೇಳೋದೇನಿದೆ ಪಾಪ. ಅನುವಾದ ಮಾಡ್ತಾ ಇದ್ದಾರೆ ಪ್ರಸನ್ನ ತೀರ್ಥರು. ಯಾರ್ಯಾರು ನಿಮ್ಮಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ನಮಿಸ್ತಕ್ಕಂಥವರಾಗುತ್ತಾರೋ ಸುರದೇವಿನಂತೆ ಸತತ ಹರುಷದಿಂದಲಿ ನಿಮ್ಮ ಭಜಿಪಸು ಜನರಿಗೆ ಸುರತರುವಂತೆ ಪ್ರಸನ್ನರಾಗುವ ಯತಿವರ ನಿಮ್ಮನು ಸ್ಮರಿಸುವ ಜನಕ್ಕೆ ದಿವ್ಯ ಗತಿಯನ್ನು ಪೊಂದುವರು ರಾಘವೇಂದ್ರ. ಇಂಥ ರಾಘವೇಂದ್ರರ ಒಂದು ಮಂಗಳಕರವಾದ ಗುಣಗಾನವನ್ನು ಪ್ರಸನ್ನ ತೀರ್ಥರು ಮಾಡ್ತಾ ಇದ್ದಾರೆ. ನಾಳೆ ಚಂದ್ರಿಕಾರಾಯರ ದೇವ್ರ ನಾಮ, ಆ ನಂತರದಲ್ಲಿ ಭಾರತೀ ದೇವಿಯರು, ಸರಸ್ವತಿ ಅಲ್ವೇ ಆಯ್ತು ಮುಖ್ಯ ಪ್ರಾಣದೇವರು. ನಾಳೆಯಿಂದನೇ ಮುಖ್ಯ ಪ್ರಾಣದೇವರಿಂದ ಪ್ರಾರಂಭ ಮಾಡ್ತಾ ಅದ್ಭುತವಾದವರ ಸಾಹಿತ್ಯದಲ್ಲಿ ಶ್ರೀಮದ್ ಆಚಾರ್ಯರನ್ನು, ಅವರ ಗುಣವನ್ನು, ಪ್ರತಿಪಾದಿಸಲ್ಪಟ್ಟ ಸಿದ್ಧಾಂತವನ್ನು ಹೇಗೆ ಸೆರೆ ಹಿಡಿತಕ್ಕಂಥವರಾಗುತ್ತಾರೆ ಪ್ರಸನ್ನ ತೀರ್ಥರು ಎಂಬುದಾಗಿ ವರ್ಣನೆ ಮಾಡ್ತೇನೆ. ನಿಮ್ಮಲ್ಲಿಗೆ ಇವತ್ತಿನ ಉಪನ್ಯಾಸ ಮುಗಿಸ್ತಾ ಇದ್ದೀನಿ.